M.Com ಮಾಡಿದ್ದೀನಿ, MBA ಮಾಡಿದ್ದೀನಿ, ICLA ಮಾಡಿದ್ದೀನಿ, UGC NET ಪಾಸ್ ಆಗಿದ್ದೀನಿ. ನಾನು ಗೋಲ್ಡ್ಮನ್ ಸ್ಯಾಕ್ಸಲ್ಲಿ ಒಂದು ಅಬೌಟ್ 4 ವರ್ಷ ಅಲ್ಲಿ ಕೆಲಸ ಮಾಡಿದೆ. ನೆಸೆಸಿಟಿ ಇಸ್ ಅ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಒಂದು 7x7 8x8 ಒಂದು ಸಣ್ಣ ಅಂಗಡಿ ತೊಗೊಂಡು ನಾವು ಇಡ್ಲಿ ಮತ್ತು ಚಟ್ನಿ ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಸರಿಯಾಗಿ ಮಾತಾಡಿಲ್ಲ, ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಅವ್ರಿಗೆ ಒಂಥರ ಅಳ್ತಿದ್ರು, ಏನಕ್ಕಪ್ಪ ನನ್ನ ಮಗ ಹಿಂಗೆ ಮಾಡ್ತಾನಂತ. ನೀವು ಇಡ್ಲಿ ಶುರು ಮಾಡಿದಾಗಲೇ ಅಷ್ಟೇ, ದಿನಕ್ಕೆ ಒಂದು 20-30 ಇಡ್ಲಿ ಸೇಲ್ ಆಗುತ್ತೆ ಅಷ್ಟೇ. ಆಫ್ಟರ್ 20 years 2500 to 3000 ಇಡ್ಲೀಸ್ ಪರ್ ಡೇ ಮಿನಿಮಮ್ ಆವ್ರೇಜ್ ಹೋಗುತ್ತೆ. ವೀಕ್ ಡೇಸ್ ಮತ್ತೆ ಪಬ್ಲಿಕ್ ಹಾಲಿಡೇ ಆದರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಎಷ್ಟೊಂದು ಜನ ಮಾರ್ನಿಂಗ್ ಫ್ಲೈಟ್ ಹಿಡಿದು ಇಲ್ಲಿ ಬಂದು ಇಡ್ಲಿ ತಿಂದ್ಬಿಟ್ಟು ಆಫ್ಟರ್ನೂನ್ ಫ್ಲೈಟ್ ತೊಗೊಂಡವರು ಎಷ್ಟೊಂದು ಜನ ಇದ್ದಾರೆ. ಸರ್ UK ಇಂದ ಬಂದಿದ್ದಾರೆ, ವಿಯೆಟ್ನಾಂ ಆಸ್ಟ್ರೇಲಿಯಿಂದ ಬಂದಿದ್ದಾರೆ, US ಇಂದ ಬಂದಿದ್ದಾರೆ. ಎಷ್ಟೊಂದು ಜನ ಬರ್ತಾರೆ. ಎಷ್ಟೊಂದು ಜನಕ್ಕೆ ನಾನು ಇಲ್ಲಿಂದ ಇಡ್ಲಿನೂ ಕಳ್ಸಿಕೊಟ್ಟಿದ್ದೀನಿ. ಸಿಂಗಾಪುರ್ಗೆ ಇಡ್ಲಿ ಹೋಗಿದೆ, ಮಲೇಷ್ಯಾಗೆ ಇಡ್ಲಿ ಹೋಗಿದೆ, ಶ್ರೀಲಂಕಾಗೆ ಹೋಗಿದೆ, ದುಬೈಗೆ ಹೋಗಿದೆ. ಕೇರಳದಿಂದ ಒಬ್ರು ಫೋನ್ ಮಾಡಿದ್ರು ನನಗೆ. ಅವ್ರು ಹೇಳಿದ್ರು, ನಾನು ಸಿಂಗಲ್ ಮದರು, ನನ್ನ ಹಸ್ಬೆಂಡ್ನ ಕಳ್ಕೊಂಡಿದ್ದೀನಿ, ಒಂದು ಸಣ್ಣ ಮಗಳು ಇದ್ದಾಳೆ, ನನಗೆ ಏನು ಕೆಲಸ ಮಾಡೋಕ್ಕಂತ ಅರ್ಥ ಆಗ್ತಿಲ್ಲ, ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಇಡ್ಲಿ ಹೆಂಗೆ ಮಾಡೋದು ಹೇಳ್ಕೊಡ್ತೀರಾ ಅಂತ ನಾನು ಅವರಿಗೆ ಫೋನಲ್ಲಿ ಹೇಳ್ಕೊಟ್ಟೆ ಅವರಿಗೆ. ಆಮೇಲೆ ಒಂದು ವಾರ ಆದಮೇಲೆ ಮೆಸೇಜ್ ಮಾಡಿ, ನಾನು ಇವತ್ತು 25 ಇಡ್ಲಿ ಸೇಲ್ ಮಾಡಿದೆ ಅಂತ. 2 weeks ಆದಮೇಲೆ ನಾನು ಹೇಳಿದ್ರು, ನಾನು 50 ಇಡ್ಲಿ ಸೇಲ್ ಮಾಡಿದೆ ಅಂತ. ಆಮೇಲೆ 1 ತಿಂಗಳಾದ್ಮೇಲೆ ಹೇಳಿದ್ರು, ನಾನು ಇವತ್ತು 500 ಇಡ್ಲಿ ಸೇಲ್ ಮಾಡಿದೆ ಅಂತ. ಅವ್ರಿಗೆ ಒಂಥರ ಖುಷಿ. ಸರ್ ಯು ಆರ್ ಮೈ ಗಾಡ್ ಅಂತ ಹೇಳಿದ್ರು. ನಾನು ಹೇಳಿದ್ರು, ಗಾಡ್ ಎಲ್ಲ ಏನಿಲ್ಲಮ್ಮ, ನೀವು ದುಡಿತೀರಾ, ನೀವು ಚೆನ್ನಾಗಿರಿ ಅಷ್ಟೇ. ಯು ಹ್ಯಾವ್ ಟು ಮೇಕ್ ಮಿಸ್ಟೇಕ್ಸ್ ಇನ್ ಲೈಫ್ ಅಂತ ಹೇಳ್ತೀನಿ. ನೀವು ಜೀವನದಲ್ಲಿ ನೀವು ಫೇಲ್ ಆಗಬೇಕು ಸರ್. ನೀವು ಫೇಲ್ ಆದರೆ ಮಾತ್ರ ನೀವು ಕಲಿತೀರಾ. ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಮಾಡೋ ಬಿಸ್ನೆಸ್ ಬಗ್ಗೆ ನಿಮಗೆ ಪ್ಯಾಷನ್ ಇರಬೇಕು. ಆಗ ಮಾತ್ರ ಆ ಬಿಸ್ನೆಸ್ನಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಎಸ್, ಅಂತಹ ಒಬ್ಬ ಬಿಸ್ನೆಸ್ ಕನಸುಗಾರನನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಎಸ್, ಇವರು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅಂತ ಹೇಳುವಂಥ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ಹುದ್ದೆ, ಒಳ್ಳೆ ಸಂಬಳ. ಆದರೆ ತಮ್ಮ ಬಿಸ್ನೆಸ್ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಕೆಲಸವನ್ನು ಬಿಟ್ಟು ಬರ್ತಾರೆ. ಅಷ್ಟೇ ಅಲ್ಲ, ತಮ್ಮದೇ ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ತಾರೆ. ಬ್ರ್ಯಾಂಡ್ ಅಂತ ಹೇಳಿದಾಗ ಯಾವ ಬ್ರ್ಯಾಂಡ್? ಆ ಬ್ರ್ಯಾಂಡ್ ಹೆಸರು ಏನು ಗೊತ್ತಾ? ಅಯ್ಯರ್ ಇಡ್ಲಿ. ಓ, ಅಯ್ಯರ್ ಇಡ್ಲಿನಾ? ಅಯ್ಯರ್ ಇಡ್ಲಿ ಬಗ್ಗೆ ಬೆಂಗಳೂರಿನಲ್ಲಿರೋರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಅಯ್ಯರ್ ಇಡ್ಲಿಯನ್ನು ಕಟ್ಟಿ ಬೆಳೆಸಿರುವಂಥ ಯುವ ಉದ್ಯಮಿ ಕೃಷ್ಣನ್ ಮಹಾದೇವನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್ ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್. ಸಾಮಾನ್ಯವಾಗಿ ಎಲ್ರಿಗೊಂದು ಪ್ರಶ್ನೆ ಬರ್ಬೋದು, ಎಲ್ಲಿನ ಗೋಲ್ಡ್ಮನ್ ಸ್ಯಾಕ್ಸ್, ಎಲ್ಲಿನ ಅಯ್ಯರ್ ಇಡ್ಲಿ ಅಂತ ಏನು ಹೇಳ್ತೀರಿ? ಸರ್, ಎಷ್ಟೊಂದು ಜನ ನಾನು ಹೇಳಿದ್ದೀನಿ, ನಾನು ಫ್ರಮ್ ಎನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಟು ಎನ್ ಇಡ್ಲಿ ಸೆಲ್ಲರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಸೊ ನನಗೆ ಸಣ್ಣ ವಯಸ್ಸಿಂದನೇ ನಾನೊಂದು ಬಿಸ್ನೆಸ್ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನನಗೆ ಸಣ್ಣ ವಯಸ್ಸಿಂದ ನಾನು ಇದೊಂದು ಮಾಡಬೇಕಂತ ನನಗೊಂದು ಆಸೆ ಇತ್ತು. ಸೊ ನಾನು 2001ರಲ್ಲಿ ನಮ್ಮ ತಂದೆಯವರು ಇದನ್ನು ಶುರು ಮಾಡಿದ್ರು. ಸೊ ನಾವು ಫಸ್ಟು ಅಯ್ಯರ್ ಇಡ್ಲಿ ಅಂತ ಶುರು ಮಾಡಿದಾಗ ನಾವು ಒಂದು ಇಡ್ಲಿ ಅಂಗಡಿಯಾಗಿ ಶುರು ಮಾಡಿಲ್ಲ. ಇಡ್ಲಿ ಮತ್ತು ದೋಸೆ ಹಸಿ ಹಿಟ್ಟನ್ನು ಒಂದು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ನಾವು ಮಾರ್ತಿದ್ವಿ. ಸೊ ಅದನ್ನೇ ನಾವು ತೊಗೊಂಡಿರೋ ಫಸ್ಟ್ ಸ್ಟೆಪ್. ಸೊ ನಾನು ಸಣ್ಣ ವಯಸ್ಸಲ್ಲೇ ನಮ್ಮ ಅಪ್ಪ ಜೊತೆ ನಾನು ಎಲ್ಲ ಅಂಗಡಿಗೆ ಹೋಗಿ ನಾನು ಈ ಪ್ಯಾಕೆಟ್ ಹಿಟ್ಟನ್ನು ನಾನು ಮಾರ್ತಿದ್ದೆ. ಸೊ ಅದನ್ನೇ ನಾನು ಲೈಫಲ್ಲಿ ಕಲ್ತಿರೋ ಫಸ್ಟ್ ಬಿಸ್ನೆಸ್ ಲೆಸನ್. ಎಷ್ಟನೇ ಏಜು? ಆವಾಗ ನನಗೆ ಒಂದು 9 ವಯಸ್ಸು ಇರ್ತೀನಿ. ನಾನು ಐ ವಾಸ್ ಬಾರ್ನ್ ಇನ್ 92. ಸೊ 2001 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಅಬೌಟ್ 9 years, 9 ವರ್ಷ ಆಗಿತ್ತು ನನಗೆ. ಸೊ ಅವಾಗ ಶುರು ಮಾಡಿ, ದಟ್ ವಾಸ್ ಫಸ್ಟ್ ಫ್ಯೂ ಬಿಸ್ನೆಸ್ ಲೆಸನ್ಸ್ ಇನ್ ಲೈಫ್ ನನಗೆ. ಅಲ್ಲ, ಅಪ್ಪ ಕರ್ಕೊಂಡು ಹೋಗ್ತಿದ್ರು ಅಥವಾ ನೀವು ಹೋಗ್ತಿದ್ರು? ಅಪ್ಪ ಕರ್ಕೊಂಡು ಹೋಗ್ತಿದ್ರು. ಲೈಕ್ ನಮ್ಮ ಅಪ್ಪ ಅವ್ರು ಏನಂದರೆ, ಸಣ್ಣ ವಯಸ್ಸಲ್ಲಿ ನೀನೆಲ್ಲ ಕಲ್ತಿರ್ಬೇಕಂತ. ಸೊ ನಾನು 12-13 ವಯಸ್ಸಲ್ಲಿರುವಾಗಲೇ ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು ನಾನೊಂದು ಕ್ಯಾಶ್ ಡೆಪಾಸಿಟ್ ಮಾಡೋದು, ವಿಡ್ರಾ ಮಾಡಿಕೊಂಡು ATM ಅಲ್ಲಿಂದ ಕ್ಯಾಶ್ ತೊಗೊಳ್ಳೋ ಅವಾಗೆಲ್ಲ ಮಾಡ್ತಿದ್ದೆ ನಾನು. ಸೊ ಸಣ್ಣ ವಯಸ್ಸಲ್ಲಿ ನಾನು ತುಂಬ ಕಲ್ತಿದ್ದೀನಿ ನಾನು. ಸೊ ಇದನ್ನೆಲ್ಲ ನನ್ನ ಜೀವನದಲ್ಲಿ ಮುಂದಿರೋ ಕಾಲದಲ್ಲಿ ತುಂಬ ನನಗೆ ಸಹಾಯವಾಗಿದೆ, ಹೆಲ್ಪ್ ಆಗಿದೆ ನನಗೆ. ಅಪ್ಪ ಹೇಳ್ಕೊಟ್ಟ ಪಾಠ ಅದು. ಸೊ ನೀವು ಕಾಲೇಜಲ್ಲಿ ಎಷ್ಟೇ ಓದಿದ್ರು, ಸ್ಕೂಲಲ್ಲಿ ಎಷ್ಟೇ ಓದಿದ್ರು, ಈ ಲೈಫಲ್ಲಿ ಬರುವ ನಿಮಗೆ ಪಾಠ, ಎಕ್ಸ್ಪೀರಿಯನ್ಸಸ್ಗಳು ನಿಮಗೆ ಜೀವನ ಪೂರ್ತಿ ನಿಮ್ಗೆ ಇರುತ್ತೆ ಅದ್ರದ್ದು. ಸೊ ಹೇಳ್ತಾರಲ್ಲ, ಲೈಫ್ ಇಸ್ ಅ ಬೆಸ್ಟ್ ಲೆಸನ್ ಅಂತ. ಕರೆಕ್ಟ್. ಸೊ ನಿಮಗೆ ಈ ಎಕ್ಸ್ಪೀರಿಯನ್ಸಸ್ ವಿಲ್ ಆಲ್ವೇಸ್ ಹೆಲ್ಪ್ ಯು. ನಿಮಗೆ ಜೀವನದಲ್ಲಿ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಸಣ್ಣ ವಯಸ್ಸಿಂದನೇ ನಾನು ಇದು ನೋಡಿದಾಗ ನನಗೆ ಇದೊಂದು ಆಸೆ ಇತ್ತು, ನಾನೇ ಇದನ್ನು ಮಾಡಬೇಕು ಅಂತ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳೋದಿದ್ರೆ, ಆ್ಯಕ್ಚುಲಿ ನಿಮ್ಮದು ಯಾವ ಊರು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಏನು ಅಂತ? ನಾನು ಹುಟ್ಟಿ ಬೆಳೆದಿದ್ದು ಪ್ರಾಪರ್ ಬೆಂಗಳೂರಲ್ಲೇ. ಸೊ ನಾನು ಹೆಮ್ಮೆಯ ಕನ್ನಡಿಗ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ನಮ್ಮ ಅಪ್ಪ ಅವ್ರು ಬಂದ್ಬಿಟ್ಟು ದೇ ಆರ್ ಕೇರಳ ಬೇಸ್ಡ್. ಅವರು ಹುಟ್ಟಿದ ಕೇರಳಲ್ಲಿ, ಬಟ್ ಓದಿದ್ದು ಬೆಂಗಳೂರಲ್ಲಿ. ನಮ್ಮಮ್ಮ ಬಂದ್ಬಿಟ್ಟು ತಮಿಳ್ನಾಡವರು, ಟ್ರಿಚಿ ಅಂತ ಒಂದು ತಮಿಳ್ನಾಡಲ್ಲಿ ಹುಟ್ಟಿದ್ರು, ಬಟ್ ಮದುವೆ ಆದ್ಮೇಲೆ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿರೋ. ಸೊ ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ನೋಡಿದ್ರೆ ಲಾಸ್ಟ್ ಒಂದು 60-70 ವರ್ಷ ನಾವು ಬೆಂಗಳೂರಲ್ಲೇ ಇದ್ದೀವಿ ನಾವು. ಎಸ್, ಅಫ್ಕೋರ್ಸ್ ಬೆಂಗಳೂರಿಗರೆ, ಕನ್ನಡಿಗರೆ, ಪ್ರಾಪರ್ ಕನ್ನಡಿಗರೇ ನಾವು. ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಇಲ್ಲೇ, ನಾನು ಬೆಂಗಳೂರಲ್ಲೇ ನಾನು ಓದಿದ್ದು. ಸೊ ನನ್ನ ಸ್ಕೂಲಿಂಗು ಪೂರ್ಣಪ್ರಜ್ಞಾ ಇಂದಿರಾನಗರಲ್ಲಿ ಮಾಡಿದೆ ನಾನು. ಆಮೇಲೆ PUC ಇಂದ ನಾನು ಪೋಸ್ಟ್ ಗ್ರಾಜುಯೇಷನ್ ತನಕ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ನಾನು ಮಾಡಿದೆ. ಪ್ಲಸ್ ನಾನು
ಅಲ್ಲೇ ಒಂದು ವರ್ಷ ನಾನು ಪಾಠನೂ ಮಾಡಿದ್ದೀನಿ. ಅಟ್ ದಿ ಏಜ್ ಆಫ್ 22 ನಾನು ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಬ್ರಿಗೇಡ್ ರೋಡಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ವರ್ಷದಲ್ಲಿ ಕೆಲಸ ಮಾಡಿದೆ ಅಲ್ಲಿ. ಆಮೇಲೆ ನಾನು ಗೋಲ್ಡ್ಮನ್ ಸ್ಯಾಕ್ಸಲ್ಲಿ ಒಂದು ಅಬೌಟ್ 4 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಬಟ್ ನನಗೆ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಲ್ಲಿ ನನಗೆ ಬಿಸ್ನೆಸ್ಸೇ ಒಂದು ಆಸೆ ಇತ್ತು, ಸೊ ಇದನ್ನೇ ಮಾಡಬೇಕಂತಿತ್ತು ನನಗೆ. ಸೊ ಅದಕ್ಕೆ ಕೋವಿಡ್ ಪ್ಯಾಂಡಮಿಕ್ 2020ರಲ್ಲಿ ಕೋವಿಡ್ ಮಧ್ಯದಲ್ಲಿ ನಾನು ಸರಿ ಕೆಲಸ ಬಿಟ್ಟು ನಾನು ಬಿಸ್ನೆಸ್ಸನ್ನು ಫುಲ್ ಟೈಮ್ ತೊಗೊಂಡೆ. ಯಾರ್ಯಾರು ಇರೋದು ಮನೇಲಿ ಆ್ಯಕ್ಚುಲಿ? ಸೊ ನಾವು ಮನೇಲಿ 4 ಜನ ಇದ್ದೀವಿ. ನಾನು, ನಮ್ಮ ತಾಯಿ, ನಮ್ಮ ವೈಫ್ ಮತ್ತು ನಮ್ಮ ಅಜ್ಜಿ. ಸೊ ನಾವು 4 ಜನ ಇದ್ದೀವಿ ನಾವು. ಸೊ ನಾವು 4 ಜನನೂ ಸೇರಿ ಈ ಬಿಸ್ನೆಸ್ನ ಮಾಡ್ತಿದ್ದೀವಿ. ಸೊ ಇಟ್ ನಾಟ್ ಜಸ್ಟ್ ಅ ಒನ್ ಮ್ಯಾನ್ ಶೋ. ಎಷ್ಟೊಂದು ಜನ ಅನ್ಕೊಳ್ತಾರೆ, ಬಿಕಾಸ್ ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ ಸೊ ಅನ್ಕೊಳ್ತಾರೆ ನಾನೇ ಒಬ್ಬ ಅಂತ. ನೋ, ಇಟ್ ಇಸ್ ಅನ್ ಎಂಟೈರ್ ಫ್ಯಾಮಿಲಿ. ನಾವು 4 ಜನನೂ ಸೇರಿ ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ಬ್ರ್ಯಾಂಡ್ ಇದು. ಸೂಪರ್. ಈ ಅಯ್ಯರ್ ಇಡ್ಲಿ ಅಂತ ಹೇಳೋ ಕಾನ್ಸೆಪ್ಟು ತಂದೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರಿ. ತಂದೆಯವ್ರ ಹೆಸರು? ತಂದೆಯವ್ರ ಹೆಸರು ಬಂದ್ಬಿಟ್ಟು ಮಹಾದೇವನ್, MK ಮಹಾದೇವನ್ ಅಂತ. ಓಕೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಏನಾದರೂ ಮೊದಲಿಂದನೂ ಕೂಡ ಈ ಥರದ ಕ್ಯಾಟ್ರಿಂಗ್ ಇರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ಗೆ ಇದ್ರ? ಡೆಫಿನೆಟ್ಲಿ ಇಲ್ಲ. ಯಾಕೆ ತಂದೆ ಯಾಕೆ ಸ್ಟಾರ್ಟ್ ಮಾಡಿದ್ರು? ನಮ್ಮ ಅಪ್ಪ ಬಂದ್ಬಿಟ್ಟು ITCL ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವಾಗ 2000 ಅವ್ರ ಕೆಲಸ ಹೋಯ್ತು ಅವರಿಗೆ. ಸೊ ಅದಾದ್ಮೇಲೆ ಏನೋ ಒಂದು ಮಾಡ್ಬೇಕಲ್ವಾ. ಸೊ 4 ಜನ ಇದ್ವಿ, ನನ್ನ ತಂಗಿನೂ ಇದ್ರು ಅವಾಗ. ಸೊ 4 ಜನ 5 ಜನಕ್ಕೆ ನಾವು ಏನಾದ್ರು ಊಟ ಹಾಕ್ಬೇಕಲ್ವ ಮನೆಯಲ್ಲಿ. ಸೊ ಅದಕ್ಕೆ ಅಂತ ಸಣ್ಣದಾಗಿ ನಾವು ಹಿಟ್ಟು ಮಾಡೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ? ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಸಣ್ಣ ಒಂದು ಗ್ರೈಂಡರ್ ಇಟ್ಕೊಂಡು, ಒಂದು ಟೇಬಲ್ ಟಾಪ್ ಗ್ರೈಂಡರ್ ಅಲ್ಲಿ ನಾವು ಫಸ್ಟು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಕರೆಕ್ಟಾಗಿ ಒಂದು ರೆಸಿಪಿ ಬರೋಕ್ಕೆ ಒಂದು 5-6 ತಿಂಗಳಾಯ್ತು ನಮಗೆ. ಇಲ್ಲಿ ವಿಜ್ಞಾನ ನಗರಲ್ಲೇ ಮನೆಯಲ್ಲೇ ಒಂದು ಸಣ್ಣ ಒಂದು ರೂಮಲ್ಲಿ ಒಂದು ಸಣ್ಣ ಗ್ರೈಂಡರ್ ಹಾಕೊಂಡು ನಾವು ಶುರು ಮಾಡಿದ್ವಿ. ಆಮೇಲೆ ಆ ಪ್ಯಾಕೆಟ್ಗಳನ್ನ ಸಣ್ಣ ಅಂಗಡಿಗಳಲ್ಲಿ ಕೊಡಕ್ಕೆ ಶುರು ಮಾಡಿದ್ವಿ. ಸೊ ಅವಾಗ ಏನಂದ್ರೆ 2001ರಲ್ಲಿ IT ಕಂಪನಿಗಳು ಬೆಂಗಳೂರಿಗೆ ಬರಕ್ಕೆ ಶುರು ಆಯ್ತು. ಹೌದು. ಸೊ ನಾಟ್ ಜಸ್ಟ್ IT ಕಂಪ್ನೀಸ್, ಎಷ್ಟೊಂದು ಜನ ಬೇರೆ ರಾಜ್ಯದವರು ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಿದ್ರು. ಸೊ ಎಷ್ಟೊಂದು ಜನಕ್ಕೆ ಈ ಅಡಿಗೆ ಮಾಡಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಬಿಕಾಸ್ ಈ ನೈಟ್ ಶಿಫ್ಟ್ ಕಾಲ್ ಸೆಂಟರ್ಗಳು ಆವಾಗ ಶುರುವಾಗ್ತಿತ್ತು. ದಟ್ ವಾಸ್ ದ ಫೌಂಡೇಶನ್ ಆಫ್ ದ IT ಬೂಮ್ ಇನ್ ಬೆಂಗಳೂರು ಅಂತ. ಸೊ ಎಷ್ಟೊಂದು ಜನಕ್ಕೆ ಅಡಿಗೆ ಮಾಡಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಸೊ ಎಷ್ಟೊಂದು ಜನ ಏನ್ ಮಾಡ್ತಿದ್ರು, ಈ ಅಂಗಡಿಗೆ ಹೋಗ್ಬಿಟ್ಟು ಈ ಒಂದು ಹಿಟ್ ಪ್ಯಾಕೆಟ್ ತಗೊಂಡು ಮನೆಗೆ ಹೋಗ್ಬಿಟ್ಟು ಮಾಡ್ತಿದ್ರು. ಅಂದ್ರೆ ನಾನು ಕೇಳೋದು, ಈ ಒಂಥರ ಹೊಸ ಬಿಸ್ನೆಸ್ ಐಡಿಯಾ ಬೆಂಗಳೂರಿಗೆ ಆಲ್ಮೋಸ್ಟ್ ಐ ಥಿಂಕ್ ಅಲ್ವಾ, ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಅದೊಂದು ಹೊಸ ಐಡಿಯಾ. ಯಾವ್ದು ಬೇರೆ ಬ್ರ್ಯಾಂಡ್ಸ್ ಯಾವ್ದು ಇರ್ಲಿಲ್ಲ. ಸೊ ಅವ್ರು ಹೇಳ್ತಾರಲ್ಲ, ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ನೆಸೆಸಿಟಿ ಇಸ್ ಅ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ನಿಮಗೆ ಒಂದು ವೆನ್ ಯು ನೀಡ್ ಸಮಥಿಂಗ್, ಆವಾಗ ನೀವು ಒಂದು ಐಡಿಯಾ ಬಂದಾಗ ಸೊ ಇಟ್ ಬಿಕಮ್ಸ್ ಇಟ್ ಸಾಲ್ವ್ಸ್ ಅ ಪ್ರಾಬ್ಲಮ್. ಸೊ ನೀವು ಎನಿ ಬಿಸ್ನೆಸ್ ಐಡಿಯಾ ನೋಡಿದ್ರೆ ದೇ ಆರ್ ಜಸ್ಟ್ ಆಲ್ ಬಿಸ್ನೆಸ್ ಮೆನ್ ಆರ್ ಜಸ್ಟ್ ಪ್ರಾಬ್ಲಮ್ ಸಾಲ್ವರ್ಸ್. ಕರೆಕ್ಟ್. ನೀವು ಎನಿ ಬಿಸ್ನೆಸ್ ಐಡಿಯಾ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಸೇಫ್ಟಿ ಪಿನ್, ಎನಿ ಬಿಸ್ನೆಸ್ ಯು ನೇಮ್ ಇಟ್ ಇನ್ ದ ವರ್ಲ್ಡ್, ಅದು ಶುರು ಮಾಡಿರೋದು ಏನಕ್ಕೆ ಅಂದ್ರೆ ಅದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಸೊ ಅದಕ್ಕೆ ಒಂದು ಕಮರ್ಷಿಯಲ್ ವ್ಯಾಲ್ಯೂ, ಒಂದು ವಾಣಿಜ್ಯತೆ ಆ್ಯಡ್ ಮಾಡಿದಾಗ ಪ್ರಾಫಿಟ್ ಬರುತ್ತೆ. ಯಾಕೆ ನಾನು ಕೇಳಿದೆ ಅಂತ ಹೇಳಿದ್ರೆ, ನೋಡಿ, ದೋಸೆ ಬೇಕಾ ಹೋಟ್ಲಿಗೆ ಹೋಗ್ಬೋದು, ಇಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬಟ್ ದೋಸೆ ಹಿಟ್ಟು ಮಾರಾಟ ಅಂತ ಹೇಳುವಂಥದ್ದು ಹೊಸ ಕಾನ್ಸೆಪ್ಟ್ ಐ ಥಿಂಕ್ ಬೆಂಗಳೂರಿಗೆ. ಬಿಕಾಸ್ ಆವಾಗ ಒಂದು ನನಗೆ ಜ್ಞಾಪಕ ಇರೋದು 2001ರಲ್ಲಿ ಒಂದು ಪ್ಯಾಕೆಟ್ ಹಿಟ್ ಬಂದ್ಬಿಟ್ಟು 15 ರೂಪಾಯಿ ಅಂತಿತ್ತು. ಸೊ ನಿಮಗೆ 15 ರೂಪಾಯಲ್ಲಿ ಒಂದು ಆವರೇಜ್ ಒಂದು 14-15 ದೋಸೆ ಮಾಡ್ಬೋದಿತ್ತು. ಇಡ್ಲಿ ಒಂದು ಮನೆ ಮಾಡೋ ಸೈಜಲ್ಲಿ ಒಂದು 18-20 ಇಡ್ಲಿ ಮಾಡ್ಬೋದಿತ್ತು ನಿಮಗೆ. ಸೊ ಎಷ್ಟೊಂದು ಜನಕ್ಕೆ ಅದು ತುಂಬ ಅನುಕೂಲವಾಗ್ತಿತ್ತು. ಬಿಕಾಸ್ ನೀವು ನೈಟ್ ಶಿಫ್ಟ್ ಮುಗಿಸ್ಕೊಂಡು ನೀವು ಬೆಳಗ್ಗೆ ಬರ್ತೀರಾ, ನೀವು ತಿಂಡಿಗೆ ಮಾಡೋಕ್ಕೆ ನಿಮ್ಗೆ ಸುಸ್ತಾಗಿರುತ್ತೆ. ಸೊ ಒಂದು ಹಿಟ್ಟು ಒಂದು ಪ್ಯಾಕೆಟ್ ಇದ್ರೆ ಅದೊಂದು ಫ್ರಿಜ್ಜಲ್ಲಿ ಒಂದು ಆರಾಮಾಗಿ ಒಂದು 4-5 ದಿನ ಇಟ್ಕೊಂಡಿರ್ಬೋದು. ಹೌದು. ನೀವು ಫ್ಯಾಮಿಲಿ ಆಫ್ 2 ಗಂಡ ಹೆಂಡತಿ ಅಂದ್ರೆ ನಿಮ್ಮ ಆರಾಮಾಗಿ ನಿಮ್ಗೆ ಒಂದು ಪ್ಯಾಕೆಟ್ ಬಂದ್ಬಿಟ್ಟು ಒಂದು 2-3 ದಿನಕ್ಕೆ ಕರೆಕ್ಟಾಗಿ ಬರುತ್ತದು. ಸೊ ಎಷ್ಟೊಂದು ಜನ ಪ್ಯಾಕೆಟ್ ತೊಗೊಂಡು ಹೋಗ್ಬಿಟ್ಟು ಹಂಗೆ ಮಾಡ್ತಿದ್ರು. ಸೊ ಅದನ್ನ ಮಾಡಿ 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 ನಾವು ಒಂದು ಸಣ್ಣ ಅಂಗಡಿ ಒಂದು ಮಾಡಿದ್ವಿ. ನಾನು ಬರ್ತೀನಿ ಅದಕ್ಕಿಂತ ಮುಂಚೆ ಈ ಐಡಿಯಾ ತಂದೆಗೆ ಹೇಗೆ ಬಂತು ಅಂತ ಹೇಳುವಂಥದ್ದು ಏನಾದ್ರು ಗೊತ್ತಾ ನಿಮಗೆ? ತುಂಬಾ ಸಣ್ಣದಾಗಿದ್ದ, ನಿಜ ಗೊತ್ತಿರ್ಲಿಲ್ಲ ನನಗೆ. ಬಹುಶಃ ಯಾರೋ ಕೇಳಿರ್ತಾರಲ್ವಾ, ಹೇಳಿ ಒಂದು ಐಡಿಯಾ ಬಂದಿರೋದು. ಬಿಕಾಸ್ ನೀವು ಕಷ್ಟ ಕಾಲದಲ್ಲಿ ನಿಮ್ಗೆ ಏನು ಕೆಲಸ ಇಲ್ಲದೆ ಏನೋ ಒಂದು ಮಾಡ್ಬೇಕಂತ ನಿಮ್ಗೆ ಒಂದು ಇದಿರತ್ತೆ ನಿಮ್ಗೆ. ಹೌದು, ನನ್ನ ಮನೆ ನಾನು ಕಾಪಾಡಬೇಕು, ನಾನು 4 ಜನಕ್ಕೆ ಮನೆಗೆ ಊಟ ಹಾಕ್ಬೇಕಂತಿದ್ದಾಗ ಯು ಆರ್ ಆಸ್ ಅ ಪರ್ಸನ್ ಯು ವಿಲ್ ಬಿ ರೆಡಿ ಟು ಡೂ ಎನಿಥಿಂಗ್. ಕರೆಕ್ಟ್. ಸೊ ಅದರಿಂದ ಬಂದಿರೋ ಐಡಿಯಾ ಇದು. ಅಲ್ಲ, ತುಂಬ ಕಡೆ ನಾವು ನೋಡ್ತೀವಿ, ನೀವು ಹೇಳಿದಾಗ ನಂಗೆ ಆಗೋದು, ಈಗ ಬೆಂಗಳೂರಲ್ಲೇ ಒಂದು PG ಥರ ಏನೋ ನಡೆಸ್ತಾ ಇರ್ತಾರೆ, ಅಥವಾ ಉಳ್ಕೊಳ್ಳಿಕ್ಕೆ ಒಂದು ರೂಮಿಂದ ಇನ್ನೊಂದು ರೂಮ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬಂದಂಥವ್ರು ಇವತ್ತು ಬೆಳಿಗ್ಗೆ ಒಂದು ಟಿಫಿನ್ ಮಾಡ್ಕೊಡ್ಬೋದಾ, ಮಧ್ಯಾಹ್ನ ಊಟ ಮಾಡ್ಕೊಡ್ಬೋದಾ ಅಂತೇಳಿ ಸ್ಟಾರ್ಟ್ ಮಾಡಿ ಇವತ್ತು ಅದನ್ನು ಕಂಪ್ಲೀಟಾಗಿ ಬೇರೆ ಥರ ಚೇಂಜ್ ಮಾಡಿದಂಥ ಬಿಸ್ನೆಸ್ಗಳು ಇದಾವೆ ಅಂತ. ಸೊ ಮೋಸ್ಟ್ಲಿ ಯಾರೋ ಕೇಳಿರ್ತಾರೆ, ಹಿಟ್ ಮಾಡ್ಕೊಡ್ಬೋದು, ಐಡಿಯಾ ಬಂದಿರುತ್ತೆ ಅವರಿಗೆ, ಸರಿ ಏನೋ ಮಸಾಲೆ ಪುಡಿ ಮಾಡ್ಕೊಡ್ಬೋದಾ, ಟ್ರೈ ಮಾಡೋಣ ಅಂತ ಮಾಡಿರೋದು. ಸೊ ಇಟ್ಸ್ ನಾಟ್ ದಟ್ ನಾವು ಬಂದ್ಬಿಟ್ಟು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರೋರು. ಸೊ ನಾವು ವಿ ಸ್ಟಾರ್ಟೆಡ್ ಆಫ್ ವಿತ್ ಅ ವೆರಿ ಹಂಬಲ್ ಬಿಗಿನಿಂಗ್. ಕರೆಕ್ಟ್. ಸೊ ಏನು ಇಲ್ಲದೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಸಣ್ಣದಾಗಿ ಒಂದು ಗ್ರೈಂಡರ್ ಇಟ್ಕೊಂಡು, ಒಂದು ಟೇಬಲ್ ಟಾಪ್ ಗ್ರೈಂಡರ್ ಇಟ್ಕೊಂಡು,
ಮಾಡಿ ಪ್ಯಾಕೆಟ್ ಅನ್ನ ಮಾಡಿ 2001 ಅಲ್ಲ 2001 ಅಲ್ಲಿ. ಸೊ ಅವಾಗ ಎಷ್ಟು ಕಡೆಗೆ ಹೋಗ್ತಾ ಇದ್ರು ತಂದೆ, ನೀವು ಅವ್ರ ಜೊತೆಗೆ ಹೋಗ್ಬೇಕಿದ್ರೆ? ಹೋಗ್ತಿದ್ದೆ ಸರ್ ನಾನು ಅವಾಗ. ನನ್ಗೆ ಇನ್ನ ಜ್ಞಾಪಕ ಇದೆ. ಸೊ ಬೆಳ್ಳಂದೂರ್ ಬರುವಾಗ ನಮ್ಮ ಮನೆಯಿಂದ ಬೆಳ್ಳಂದೂರ್ ಆಲ್ಮೋಸ್ಟ್ ಒಂದು 12-13 ಕಿಲೋಮೀಟರ್. ಸೊ ಅವಾಗ ನನ್ನ ಜ್ಞಾಪಕರ ಪ್ರಕಾರ ಬೆಂಗಳೂರಲ್ಲಿ ಮಾರ್ತಳ್ಳಿ ವಾಸ್ ಲಾಸ್ಟ್. ಸೊ ಬೆಳ್ಳಂದೂರೆಲ್ಲ ಹೋಗೋದು ನಿಮ್ಗೆ ಬರೀ ಕಾಡಿರತ್ತೆ ಅಷ್ಟೇ, ಏನ್ ಇರ್ತಿರ್ಲಿಲ್ಲ. ಸೊ ಅದು ಅಲ್ಲಿ ಹೋಗೋದೇ ಸ್ವಲ್ಪ ಹೆದರಿಕೆ ಆಗುತ್ತೆ ಡ್ಯೂರಿಂಗ್ ಡೇ ಟೈಮ್. ಒಂದು ಗಾಡಿ ಇರಲ್ಲ ರೋಡಲ್ಲಿ, ಒಂಥರ ಫುಲ್ ಏನೋ ಒಂದು ಕಾಡೊಳಗೆ ಹೋಗ್ದಂಗೆ ಆಗ್ತಿತ್ತು. ನನಗೆ ಇನ್ನ ಜ್ಞಾಪಕ ಇದೆ. ಅವಾಗ ನನಗೆ 3ನೇ ಕ್ಲಾಸಲ್ಲಿ 4ನೇ ಕ್ಲಾಸ್ ಓದ್ತಿದ್ದೆ ಅಷ್ಟೇ. ಸೊ ನಾನು ಇಷ್ಟು ದೂರ ಈ ಕಡೆ ಒಂದು 10 ಕಿಲೋಮೀಟರ್ ರೇಡಿಯಸಲ್ಲಿ ನಾನು ಕವರ್ ಮಾಡ್ತಿದ್ವಿ. ಸೊ ಹೋಗೋದು ಕೆಲವು ಟೈಮ್ ನಾನೇನ್ ಮಾಡ್ತಿದ್ದೆ, ನಾನೇ ಹೋಗ್ತಿದ್ದೆ, ನಾನು ಸೈಕಲ್ ಹೋಗ್ತಿದ್ದೆ. ಅಕ್ಕಪಕ್ಕ 3-4 ಕಿಲೋಮೀಟರ್ ಅಂದ್ರೆ ಸೈಕಲ್ ಕ್ಯಾರಿಯಲ್ಲಿರೋ ಒಂದು ಕಾಟನ್ ಬಾಕ್ಸ್ ಹಾಕೊಂಡು ಅದರಲ್ಲಿ ಒಂದು 10-20 ಪ್ಯಾಕೆಟ್ ಹಿಟ್ಟು ಹಾಕೊಂಡು ನಾನೇ ಅಂಗಡಿಗಳಿಗೆ ಹೋಗಿ ಡೆಲಿವರಿ ಮಾಡ್ಕೊಂಡ್ ಬರ್ತಿದ್ದೆ ನಾನು ಸಣ್ಣ ವಯಸ್ಸಲ್ಲಿ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಕರೆಕ್ಟ್. ಏನೇನು ಹಿಟ್ಟು ಅವಾಗ? ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಅಷ್ಟೇ. ದೋಸೆ ಹಿಟ್ಟು ಒಂದು ಪ್ಯಾಕೆಟ್, ಇಡ್ಲಿ ಹಿಟ್ಟು ಒಂದು ಪ್ಯಾಕೆಟ್. ದೋಸೆ ಹಿಟ್ಟು ಅಂದ್ರೆ ಒಂದು ಬ್ಲೂ ಕಲರ್ ಅಲ್ಲಿ ಕವರ್ ಅಲ್ಲಿ ಬರುತ್ತೆ, ಇಡ್ಲಿ ಹಿಟ್ಟು ಅಂದ್ರೆ ಒಂದು ರೆಡ್ ಕವರ್ ಬರುತ್ತೆ ಅಷ್ಟೇ. ಅದು ಹಂಗೆ ಯೂಸ್ ಮಾಡೋರು ಬರೀ ಅದು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬೇಕಷ್ಟೇ. ಸೋಡಾ, ನೋ ಪ್ರಿಸರ್ವೇಟಿವ್ಸ್, ನೋ ಸೋಡಾ, ನಥಿಂಗ್. ಸಣ್ಣ ಮಗುನು ತಿನ್ಬೋದು, ವಯಸ್ಸಾದರೂ ತಿನ್ಬೋದು, ಆರಾಮಾಗಿ ತಿನ್ಬೋದು ಇತ್ತು. ಸೊ ಹಂಗ್ ಮಾಡಿನೇ ಆಮೇಲೆ ಜನ ಹೇಳ್ತಿದ್ರು. ಸರಿ, ಎಷ್ಟು ವರ್ಷ ನೀವು ಈಗ ಇದನ್ನ ಹಾಗೆ ಕಂಟಿನ್ಯೂ ಮಾಡಿದ್ರಿ? ಬ್ಯಾಟರ್ ಮಾತ್ರ ಇದು ಮಾಡಿ ಒಂದು 1.5 year ಮಾಡಿದ್ವಿ. ಓಕೆ. ಆಮೇಲೆ ಜನ ಹೇಳ್ತಿದ್ರು ಸರಿ ಒಂದು ಸಣ್ಣ ಅಂಗಡಿ ಮಾಡಿ ಅಂತ. ಒಂದು ಸಣ್ಣ ಅಂಗಡಿ ತಗೊಂಡು, ನಾಟ್ ಇವನ್ ಒಂದು 10x10, ಒಂದು 7x7, 8x8 ಒಂದು ಸಣ್ಣ ಅಂಗಡಿ ತಗೊಂಡು ನಾವು ಇಡ್ಲಿ ಮತ್ತೆ ಚಟ್ನಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮನೆಯಲ್ಲೇ ಚಟ್ನಿ ಮಾಡ್ಕೊಂಡು, ಮನೆಯಲ್ಲೇ ಇಡ್ಲಿ ಇದು ಹಿಟ್ಟು ರೆಡಿ ಮಾಡ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಣ್ಣ ಒಂದು ಸ್ಟೀಮರು, ಆವಾಗ ಒಂದು ಸ್ಟೀಮರ್ ಬಂದ್ಬಿಟ್ಟು ಒಂದು 36 ಇಡ್ಲಿ ಬರುತ್ತೆ. ಸ್ಟೀಮರ್ 36 ಇಡ್ಲಿ, 4 ತಟ್ಟೆ, ಒಂದೊಂದು ತಟ್ಟೆಯಲ್ಲಿ 9 ಇಡ್ಲಿ ಹಾಕ್ಬೋದು. ಸೊ 36 ಇಡ್ಲಿ ಹಾಕ್ಬಿಟ್ಟು ಅವಾಗ ಶುರು ಮಾಡಿದ್ವಿ. 2001 ಸೆಪ್ಟೆಂಬರ್ ಶುರು ಮಾಡಿದ್ವಿ ನಾವು. ಅವಾಗ ಒಂದು ಇಡ್ಲಿ ಬಂದ್ಬಿಟ್ಟು $1.25. ಒಂದು ಇಡ್ಲಿ $1.25 ವಿತ್ ಚಟ್ನಿ. ಸೊ ನಿಮ್ ಪಾಕೆಟ್ $5 ಇದ್ರೆ ನೀವು ಆರಾಮಾಗಿ ಹೊಟ್ಟೆ ತುಂಬ್ಕೊಂಡು 3 ಇಡ್ಲಿ ತಿನ್ಕೊಂಡು ಹೋಗ್ಬೋದಿತ್ತು ಆ ಕಾಲದಲ್ಲಿ. ಸೊ ಹಂಗೆ ದಟ್ಸ್ ಹೌ ನಾವು ಒಂದು ಸಣ್ಣದಾಗಿ ಶುರು ಮಾಡಿದ್ವಿ. ಇಟ್ ಇಸ್ ನಾಟ್ ದಟ್ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಗಟ್ಟಲೆ ಮಾಡಿಲ್ಲ, ಏನ್ ಮಾಡಿಲ್ಲ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಮಾಡಿದ್ವಿ ನಾವು. ಸೊ ಹೆಂಗಿತ್ತು ಅವಾಗ ಬಿಸ್ನೆಸ್? ಹೆಂಗಿತ್ತು? ಈಗ ಬ್ಯಾಟರ್ ನಿಮ್ದು ಅಷ್ಟೊತ್ತಿಗಾಗ್ಲೇ ಒಂದ್ ಸ್ವಲ್ಪ ಐ ಮೀನ್ ಟೈಮ್ ಆಯ್ತು. ಆಲ್ಮೋಸ್ಟ್ ಒಂದು 4-5 months, 4-5 ತಿಂಗಳು ಬೇಕಿತ್ತು ಅದೊಂದು ರೆಸಿಪಿ ಕರೆಕ್ಟಾಗಿ ಬರೋಕ್ಕೆ. ನೀವು ಇಡ್ಲಿ ಶುರು ಮಾಡಿದಾಗಲೇ ಅಷ್ಟೇ, ದಿನಕ್ಕೆ ಒಂದು 20-30 ಇಡ್ಲಿ ಸೇಲ್ ಆಗುತ್ತೆ ಅಷ್ಟೇ. ಶನಿವಾರ ಭಾನುವಾರ ಅಂದ್ರೆ ಒಂದು 40-50 ಇಡ್ಲಿ ಹೋಗುತ್ತೆ. ಸೊ ನೀವು ಇನ್ಕಮ್ ಯೋಚನೆ ಮಾಡಿ, ಒಂದು 20-30 ಇಡ್ಲಿ ಅನ್ಕೊಂಡ್ರು $1 ಒಂದು ಇಡ್ಲಿ ಅಂದ್ರೆ ಒಂದು ಡೈಲಿ ನಿಮಗೆ ಸೇಲ್ಸ್ $45. ಹೌದು, ಡೈಲಿ ಸೇಲ್ಸ್ $45. ಶನಿವಾರ ಭಾನುವಾರ $100 ವ್ಯಾಪಾರ ಆಗುತ್ತೆ. ಸೊ ಹಂಗೆ ಶುರು ಮಾಡಿದ್ ನಾವು, ಸಣ್ಣದಾಗಿ ಒಂದು ಶುರು ಮಾಡಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಡೆವಲಪ್ ಆಗಿ ಇಷ್ಟು ಬೆಳೆದಿದ್ದೀವಿ ನಾವು. ಸೊ ನೀವು ಬ್ಯಾಟರ್ನ ಸೇಲ್ ಮಾಡ್ತಾ ಇದ್ರಿ, ಅದಾದ್ಮೇಲೆ ಇದನ್ನು ಮಾಡ್ತಾ ಇದ್ರಿ. ಸೊ ಎರಡು ಕಂಟಿನ್ಯೂಸ್ ಸ್ವಲ್ಪ ಮಾಡ್ತಿದ್ವಿ. ಸೊ ಅಂಗಡಿಯಿಂದ ಶುರು ಮಾಡಿದ್ಮೇಲೆ ಸ್ವಲ್ಪ ಬ್ಯಾಟ್ರಿಗೆ ಸ್ವಲ್ಪ ಗಮನ ಸ್ವಲ್ಪ ಕಡಿಮೆ ಆಯ್ತು. ಆದಷ್ಟು ಎಷ್ಟಾಗ್ತಿತ್ತು ಅಷ್ಟು ಮಾಡ್ತಿದ್ವಿ ನಾವು. ತುಂಬಾ ದೂರ ಹೋಗಕ್ಕಾಗಿಲ್ಲ, ಸಣ್ಣ ಹತ್ರ ಅಕ್ಕಪಕ್ಕ ಅಂಗಡಿಗಳಿಗೆ ಮಾತ್ರ ಕೊಡ್ತಿದ್ವಿ ನಾವು. ಸೊ ಆದಷ್ಟು ಎರಡು ಮಾಡಕ್ಕೆ ಟ್ರೈ ಮಾಡಿ. ಬಹುಶಃ ಆ ಕಾಲದಲ್ಲಿ ನನ್ಗನ್ಸೋದು ತುಂಬಾ ಜನ ನಿಮ್ಮಲ್ಲಿಗೆ ಬಂದು ಹಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರ ಅಂತ. ಕೆಲವು ಜನ ಅದು ಮಾಡ್ತಿದ್ರು, ಕೆಲವು ಜನ ಅಂಗಡಿಯಿಂದನೂ ತಗೊಳ್ತಿದ್ರು. ಸೊ ಅಕ್ಕಪಕ್ಕ ಇರೋರು ಮನೆಗೆ ಬಂದು ಕೆಲವರು ಪ್ಯಾಕೆಟ್ಗಳು ತಗೊಂಡು ಹೋಗ್ತಿದ್ರು, ಕೆಲವರು ಅಕ್ಕಪಕ್ಕ ಅಂಗಡಿಗಳಿಗೆ ಹೋಗಿ ತಗೊಳ್ತಿದ್ರು. ಸೊ ಎಲ್ಲಾ ತರದ್ದು ಏನೋ ಇತ್ತು ಆ ತರ. ಸೊ ಮನೆಯಲ್ಲಿ ಯಾರ್ಯಾರು ಇದಕ್ಕೆ ಕೆಲಸಕ್ಕೆಲ್ಲ ಜಾಯಿನ್ ಆಗ್ತಾ ಇದ್ರು ನಿಮ್ಮಲ್ಲಿ? ಹೊಸ ಕೆಲಸದವ್ರು ಯಾರು ಇರ್ಲಿಲ್ಲ. ನಾವು 4-5 ಜನನೇ ನಾವು ಸಣ್ಣದಾಗಿ ಮಾಡಿ, ಎಲ್ಲರೂ ಒಂದು ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡ್ತಿದ್ರು. ನಮ್ಮಮ್ಮ ಹಿಟ್ ಮಾಡ್ತಿದ್ರು, ನಮ್ಮ ಅಪ್ಪ ಇಡ್ಲಿ ಹಾಕ್ತಿದ್ರು, ನಾನು ಅಂಗಡಿಯಲ್ಲಿ ಸಣ್ಣ ಕೆಲಸ ಮಾಡ್ತಿದ್ದೆ. ಸೊ ಯಾರಾದ್ರೂ ಇದು ಕಾಸು ಕೊಟ್ಟರೆ ಅದು ಲೆಕ್ಕ ನೋಡಿ ಚೇಂಜ್ ಕೊಡೋದು, ಚಟ್ನಿ ಹಾಕೋದು. ಸೊ ಸಣ್ಣ ಕೆಲಸ ನಾನು ಆ ಕಾಲದಲ್ಲೇ ಮಾಡ್ತಿದ್ದೆ. ಸೊ ಆಲ್ ಆಫ್ ದಟ್ ನನ್ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿತ್ತು. ನಾವು ಈ ತರ ಮಾಡಬೇಕು, ನಾವು ಈ ತರ ಮಾಡಬಹುದು ಅಂತ ಸಣ್ಣ ವಯಸ್ಸಲ್ಲಿ ಒಂದು ಮೈಂಡಲ್ಲಿ ಒಂದು ಫಿಕ್ಸ್ ಆಗಿತ್ತು ನನಗೆ, ಇದೇ ಮಾಡಬೇಕು ಅಂತ. ಬಟ್ ನಿಮ್ಮ ಅಪ್ಪ ಅಮ್ಮ ಅವ್ರೇನಾದ್ರೂ ಕನಸು ಕಂಡಿದ್ರ, ಇವ್ರು ಈ ಬಿಸ್ನೆಸ್ ಮಾಡೋದು ಬೇಡ, ಇವ್ರು ಓದ್ಲಿ, ಕೆಲಸ ಮಾಡ್ಲಿ, ಈ ತರದ್ದು? ಡೈಲಿ ಜಗಳ ಆಗ್ತಿತ್ತು ಮನೆಯಲ್ಲಿ ಒಂದು ಕಾಲದಾದ್ಮೇಲೆ. ನೀವು ಎಷ್ಟನೇ ವಯಸ್ಸಿಗೆ ನಾನು ಇದನ್ನೇ ಮಾಡೋದು ಅಂತ ಹೇಳಿದ್ರಿ ಅಂತ? ನಾನು ಆಕ್ಚುಲಿ ಸಣ್ಣ ವಯಸ್ಸಿನ ಆಸೆ ಇತ್ತು, ಬಟ್ ಹೇಳಕ್ ಒಂಥರ ಭಯ ಆಗ್ತಿತ್ತು ನನಗೆ. ಬಿಕಾಸ್ ಏನಂದ್ರೆ ಅವ್ರಷ್ಟು ಓದಿಲ್ಲ, ಮ್ಯಾಕ್ಸ್ ಒಂದು 12th PUC ಮಾಡಿದಾರೆ ಅಷ್ಟೇ. ಸೊ ಅವ್ರಿಗೆ ಏನಂದ್ರೆ ಸರಿ ನಾವು ಓದಿಲ್ಲ, ನಮ್ಮ ಮಕ್ಕಳು ಓದ್ಬೇಕಂತ ಅವ್ರಿಗೆ ಒಂದು ಆಸೆ ಇತ್ತು, ವಿಚ್ ಇಸ್ ವ್ಯಾಲಿಡ್. ಸೊ ಅದಕ್ಕೆ ನಾನು 11th ಹೋಗುವಾಗ, ನಾನು ಓದ್ತಿರುವಾಗ ನಮ್ಮ ಅಪ್ಪ ತೀರ್ಕೊಂಡ್ರು. ಸೊ ಆವಾಗ ನಾನು ನಮ್ಮ ಅಮ್ಮ ಇಬ್ರು ಸೇರಿ ನಾವು ಹೇಳಿದ್ವಿ, ಡಿಸೈಡ್ ಮಾಡಿದ್ವಿ, ಸರಿ ಒಟ್ಟಿಗೆ ನಡ್ಸೋಣ, ಡೆಫಿನೆಟ್ಲಿ ನಡೆಸ್ಬೋದು ನಾವು, ಒಟ್ಟಿಗೆ ನಡ್ಸೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ನಮ್ಮಮ್ಮಗೆ ಏನು ಆಸೆ, ಸರಿ ಮಗ ಓದ್ಬೇಕಂತ.
ಸರಿ ನಾನು 12th ಆದಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ನಮ್ಮಮ್ಮಗೆ ಆಸೆ ಇದೆ ಮಗ PG ಓದಬೇಕಂತ. 3 PG ಮಾಡಿದೆ ನಾನು. ಯಾವ್ದು ಮಾಡಿದ್ರಿ? MCOM ಮಾಡಿದ್ದೀನಿ, MBA ಮಾಡಿದ್ದೀನಿ, ICAA ಮಾಡಿದ್ದೀನಿ, UGC NET ಪಾಸ್ ಆಗಿದ್ದೀನಿ ನಾನು. ಸೊ ನಮ್ಮ ಅಮ್ಮಗೆ ಒಂದು ಆಸೆ, ಸರಿ ಮಗ ಓದ್ಬೇಕಂತ. ಸರಿ ಆಯ್ತು, ಅವ್ರ ಆಸೆ ಏನಕ್ಕಪ್ಪ ಕೆಡಿಸ್ಬೇಕು, ನಾನು ಖುಷಿಯಾಗಿ ಓದಿದೆ. ನಾನು ಓದ್ಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು. ಹೆಂಗೆ ನೀವು ಅಂಗಡಿಯಲ್ಲೂ ಕೆಲಸ ಮತ್ತೆ ಓದು ಯಾವ ತರ ಇದು ಮಾಡ್ತೀರಾ? ಬೆಳಗ್ಗೆ ಎದ್ದೇಳೋದು, ಸ್ವಲ್ಪ ಹೊತ್ತು 1 hour ಅಂಗಡಿಗೆ ಹೋಗೋದು, ಅಂಗಡಿಯಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಕಾಲೇಜಿಗೆ ಹೋಗೋದು, ಸಂಜೆ ಕಾಲೇಜಿಂದ 4-5 ಗಂಟೆಗೆ ಬರೋದು, ತಿರ್ಗಾ ಸಂಜೆ ಅಂಗಡಿಗೆ ಹೋಗೋದು, ಶನಿವಾರ ಭಾನುವಾರ ಅಂಗಡಿಯಲ್ಲಿ ಇರೋದು. ಸೊ ಇಟ್ ವಾಸ್ ಅ ರೂಟೀನ್. 365 ದಿನ ಇದೇ ರೂಟೀನ್. ಒಂಥರ ಖುಷಿ ಆಗ್ತಿತ್ತು ನನಗೆ. ಎಷ್ಟೊಂದು ಜನ ಮೀಟ್ ಆಗ್ತೀವಿ ಅಂಗಡಿಯಲ್ಲಿ. ಸೊ ಇದು ಒಂದು ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನೀವು ಅಂಗಡಿಯಲ್ಲಿ ಯು ಮೀಟ್ ಎಷ್ಟೊಂದು ಡಿಫ್ರೆಂಟ್ ವೆರೈಟಿ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜಸ್, ಬ್ಯಾಕ್ ಗ್ರೌಂಡ್, ಯು ಮೀಟ್ ದ CEOs ಆಫ್ ಕಂಪನೀಸ್. ನೀವು ಎಲ್ಲರ ಹತ್ರ ನೀವು ಒಂದು ಕಲಿಬಹುದು. ಅದು ಹೆಂಗಂದ್ರೆ ಒಂದು ಇಡ್ಲಿ ಒಂದು ಸ್ಟೀಮರಲ್ಲಿ ಬೇಕು ಒಂದು 10 ನಿಮಿಷ ಆಗುತ್ತೆ. ಹೌದು. ಆ 10 ನಿಮಿಷ ನಾನು ಕಸ್ಟಮರ್ ಹತ್ರ ಮಾತಾಡ್ತೀನಿ. ನಾನು ಜಸ್ಟ್ ಹಾಯ್ ಹೌ ಆರ್ ಯು ಅಲ್ಲಿಂದ ಶುರು ಮಾಡ್ತೀನಿ ಅಷ್ಟೇ. ಅವ್ರು ಹೇಳ್ತಾರೆ, ಆಮೇಲೆ ಅವ್ರು ಮಾತಾಡ್ತಾರೆ, ಅವ್ರು ಎಲ್ಲಿಂದ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಸೊ ಐ ಬಿಲ್ಟ್ ಅ ಲಾಟ್ ಆಫ್ ಕನೆಕ್ಷನ್ಸ್. ಈ ಥರ I've built a lot of connections, made a lot of friends. So ಇದನ್ನೆಲ್ಲ ಇಟ್ ಇಸ್ ಲೈಕ್ ಲ್ಯಾಂಗ್ವೇಜ್ ಕಲಿಯೋದಕ್ಕೂ ಇದಾಗುತ್ತೆ ಅನ್ಕೊಳ್ತೀನಿ. ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ? ಒಂದು 6 ಲ್ಯಾಂಗ್ವೇಜ್ ಬರುತ್ತೆ ಸರ್ ನನಗೆ. ಯಾವ್ದು ಬರುತ್ತೆ? ಇಂಗ್ಲಿಷ್ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ, ತಮಿಳ್, ಮಲಯಾಳಂ, ತೆಲುಗು ಒಂದು ಬರುತ್ತೆ, ಸ್ವಲ್ಪ ತುಳು ಅರ್ಥ ಆಗುತ್ತೆ ನನಗೆ, ಕೊಂಕಣಿ ಒಂಚೂರು ಅರ್ಥ ಆಗುತ್ತೆ ನನಗೆ. ಸೊ ಇದನ್ನೆಲ್ಲ ಲೈಕ್ ಆಲ್ ಆಫ್ ದಿಸ್ ಇಸ್ ಇನ್ವ್ಯಾಲ್ಯೂಬಲ್ ಅಸೆಟ್ಸ್ ಅಂತ ಹೇಳ್ತೀನಿ. ಈ ಬಿಸ್ನೆಸ್ ಯೂನಿವರ್ಸಿಟಿ ಹೇಳ್ಕೊಟ್ಟಿದ್ದು ಇದು. ಡೆಫಿನೆಟ್ಲಿ. ನೀವು ಕಾಲೇಜಲ್ಲಿ ಹೇಳಿದ್ನಲ್ಲ, ನೀವು ಕ್ಲಾಸ್ ರೂಮಲ್ಲಿ ನೀವು ಶಾಲೆಗೆ ಹೋಗಿ ಕಾಲೇಜಿಗೆ ಹೋಗಿ ನೀವು ಎಷ್ಟೇ ಓದಿದ್ರು ಎಷ್ಟೇ ಡಿಗ್ರಿ ತೊಗೊಂಡ್ರು ಆಲ್ ಆಫ್ ದಿಸ್ ಆರ್ ಲೆಸನ್ಸ್ ಫಾರ್ ಲೈಫ್. ಹೌದು ಸರ್. ನಾನು ಸಣ್ಣ ವಯಸ್ಸಲ್ಲಿ ನಮ್ಮ ಅಪ್ಪ ಏನು ಮಾಡ್ತಿದ್ರು ಅಂದ್ರೆ, ಅವಾಗ BMTC ಡೈಲಿ ಪಾಸ್ ಸಿಕ್ತಿತ್ತು. 15 ರೂಪಾಯಿ ಒಂದು ಡೈಲಿ ಪಾಸ್. ನನ್ನ ಜ್ಞಾಪಕ ಇರುವಾಗ 6ನೇ ಕ್ಲಾಸ್ ಓದ್ತಿದ್ದೆ ನಾನು. ನಮ್ಮ ಅಪ್ಪ ಏನಂದ್ರೆ, ನೀನು ಬೆಳಗ್ಗೆ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು 9 ಗಂಟೆಗೆ ಹೊರಡು, ಒಂದು ಡೈಲಿ ಪಾಸ್ ತಗೋ, ಬೆಂಗಳೂರು ಫುಲ್ ಸುತ್ತಾಡು ಆ ಡೈಲಿ ಪಾಸ್ ಇಟ್ಕೊಂಡು. ಬಿಕಾಸ್ ನೀವು ಎನಿ ಬಸ್ ಎನಿ ರೂಟಲ್ಲಿ ಹೋಗ್ಬೋದು ನೀವು ಬೆಂಗಳೂರಲ್ಲಿ, ಎಲ್ಲ ಏರಿಯಾ ಸುತ್ತಾಡು, ಸಂಜೆ 6 ಗಂಟೆಗೆ ಮನೆಗೆ ಬಾ ಸಾಕು. ಸೊ ನೀನು ಯು ವಿಲ್ ಎಕ್ಸ್ಪ್ಲೋರ್ ಮಾಡು, ಯು ವಿಲ್ ಮೀಟ್ ಪೀಪಲ್. ನೀನು ಬೇರೆ ಏರಿಯಾ ಹೆಂಗಿದೆ ಅಂತ ನಿನ್ಗೆ ಗೊತ್ತಾಗುತ್ತೆ. ನೀವು ಒಂದೇ ಕಡೆ ಕೂತ್ಕೊಂಡು ಮನೆಯಿಂದ ಆಫೀಸಿಂದ ಮನೆ ಹೋದ್ರೆ ನೀವು ಬೇರೆ ಲೋಕ ಗೊತ್ತಾಗಲ್ಲ ನಿಮಗೆ. ಕರೆಕ್ಟ್. ಸೊ ನೀನು ಹೋಗು, ಎಕ್ಸ್ಪ್ಲೋರ್ ಮಾಡು, ಆ ಧೈರ್ಯ. ಸೊ ಆಲ್ ಆಫ್ ದಟ್ ಹೆಲ್ಪ್ ಮೀ ಟು ವಾಟ್ ಐ ಆಮ್ ಟುಡೇ. ಈಗ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಧೈರ್ಯವಾಗಿ ಹೋಗ್ಬೋದು, ನನಗೆ ಭಯ ಅಂತೇನೇನಿಲ್ಲ. ಎಲ್ಲಾದರೂ ಹೋಗ್ಬೋದು, ಯಾರ ಹತ್ರನೂ ಐ ಕ್ಯಾನ್ ಸ್ಟ್ರೈಕ್ ಅ ಕಾನ್ವರ್ಸೇಷನ್. ಹೌದು, ಖುಷಿಯಾಗಿ ಮಾಡ್ತೀನಿ ನಾನು. ನನಗೆ ಆ ಭಯ, ಅದೊಂದು ಆ ಸಂಕೋಚ ಅವೆಲ್ಲ ಏನಿಲ್ಲ ಸರ್ ನನಗೆ. ನಾನು ಖುಷಿಯಾಗಿ ಮಾತಾಡ್ತೀನಿ, ಧೈರ್ಯವಾಗಿ ಮಾತಾಡ್ತೀನಿ ನಾನು. ಸೊ ಆಲ್ ಆಫ್ ದಟ್ ಹೆಲ್ಪ್ಡ್ ಮೀ, ದಿಸ್ ಜರ್ನಿ ಹೆಲ್ಪ್. ಬಹುಶಃ ಲೈಫ್ ಹೇಳ್ಕೊಟ್ಟ ಪಾಠ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಏನಾಗುತ್ತೆ ಅಂತ ಹೇಳಿ ನಾನು ಇದನ್ನು ಹೇಳಲೇಬೇಕು. ಸಣ್ಣ ಮಕ್ಕಳು ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಮನೆಯವರು ಅಪ್ಪ ಅಮ್ಮ ತಮಗಿರುವಂಥ ಕಷ್ಟಗಳನ್ನು ಮಕ್ಕಳ ಹತ್ರ ಹೇಳ್ಕೊಳ್ಳಲ್ಲ. ತಾವೇನು ಮಾಡ್ತೀವಿ ಅಂತೇಳಿ ಮಕ್ಕಳಿಗೆ ಹೇಳಲ್ಲ. ನಾವೆಷ್ಟೇ ಕಷ್ಟಪಡಲಿ ಮಕ್ಕಳು ಸುಖವಾಗಿರಲಿ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ತಂದೆ ಸ್ಥಾನದಲ್ಲಿ ನಾನು ಹೇಳಿದ ರೀತಿಯ ಪೇರೆಂಟ್ಸ್ ಏನಾರು ಇದ್ದಿದ್ರೆ ನಿಮ್ಮನ್ನು ಮಾಡ್ತೀರು ಅಂತ ಹೇಳಿದ್ರೆ, ನೀನು ಹೋಟ್ಲಿಗೆಲ್ಲ ಬರಬೇಡಪ್ಪ, ನೀನು ಓದು. ಕರೆಕ್ಟು. ನಿಮ್ಮ ತಂದೆ ಹಂಗೆ ಮಾಡಲಿಲ್ಲ, ಬಾ ಹೋಗೋಣ ಮಾಡಿ ಕಲ್ತ್ಕೋಬೇಕು ಸರ್, ಎಲ್ಲ ಗೊತ್ತಿರ್ಬೇಕು ಸರ್. ನೀವು ಸರ್ ಜೀವನ ಅಂತ ಬಂದಾಗ ಎಲ್ಲ ಗೊತ್ತಿರ್ಬೇಕು ಸರ್ ನಿಮಗೆ. ಓಕೆ, ಅಯ್ಯೋ ನನ್ನ ಪುಟ್ಟ ಮಗ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಕೈ ಒದ್ದೆ ಆಗುತ್ತೆ, ಕೈ ಗಲೀಜಾಗುತ್ತೆ ಅಂತ ಹೇಳಿದ್ರೆ ಅವ್ನು ಏನು ಕಲಿಯಲ್ಲ ಸರ್ ಲೈಫಲ್ಲಿ. ಏನು ಹೇಳ್ತೀರಾ ಪೇರೆಂಟ್ಸಿಗೆ ನೀವು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ? ಲೆಟ್ ದೆಮ್, ಅವರೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಸರ್, ಎಲ್ಲನ ಎಕ್ಸ್ಪ್ಲೋರ್ ಮಾಡ್ಬೇಕು ಅವರು. ಲೈಕ್ ಕೆಳಗೆ ಬೀಳಲಿ, ಓಡಿಸ್ಕೊಳ್ಳಿ, ಮತ್ತು ಅವ್ರಿಗೆ ಅರ್ಥ ಆಗುತ್ತೆ ಸರ್. ಸಿ ನಾನು ಪ್ರೀವಿಯಸ್ ಪಾಡ್ಕಾಸ್ಟಲ್ಲೂ ಹೇಳಿದ್ದೀನಿ, ಯು ಹ್ಯಾವ್ ಟು ಮೇಕ್ ಮಿಸ್ಟೇಕ್ಸ್ ಇನ್ ಲೈಫ್ ಅಂತ ಹೇಳ್ತೀನಿ ನಾನು. ನೀವು ಜೀವನದಲ್ಲಿ ನೀವು ಫೇಲ್ ಆಗಬೇಕು ಸರ್. ನೀವು ಫೇಲ್ ಆದರೆ ಮಾತ್ರ ನೀವು ಕಲಿತೀರಾ. ನೀವು ಜೀವನದಲ್ಲಿ ಬರೀ ಸಕ್ಸಸ್ ಅಂತ ನೋಡ್ತಾ ಇದ್ರೆ ನೀವು ಆಮೇಲೆ ನೀವು ಅಟ್ ದಿ ಏಜ್ ಆಫ್ 40-50 ಮೇಲೆ ನಿಮಗೆ ಫೇಲಿಯರ್ ಬಂದಾಗ ನಿಮಗೆ ಸಿಕ್ಕಾಪಟ್ಟು ಗಾಬರಿ ಆಗುತ್ತೆ. ಬಿಕಾಸ್ ನೀವು ಲೈಫಲ್ಲಿ ಫೇಲಿಯರೇ ನೋಡಿಲ್ಲ. ಆ ಸಿಚುವೇಶನಲ್ಲಿ ನಿಮಗೆ ಏಜ್ ಒಂದು ಫ್ಯಾಕ್ಟರು, ನಿಮ್ಗೆ ಏನು ಮಾಡೋದಂತಾನೆ ಅರ್ಥ ಆಗಲ್ಲ. ಸೊ ನೀವು ಸಣ್ಣ ವಯಸ್ಸಲ್ಲೇ ನೀವು ಫೇಲ್ ಆದರೆ ಇಟ್ ವಿಲ್ ಪ್ರಿಪೇರ್ ಯು ಟು ಬೆಟರ್ ಥಿಂಗ್ಸ್ ಇನ್ ಲೈಫ್. ಕರೆಕ್ಟ್. ನೀವು ನೆಕ್ಸ್ಟು ಏನಾದರೂ ಮಾಡುವಾಗ ಆ ಪ್ರೀವಿಯಸ್ ಆಗಿದ್ದ ಫೇಲಿಯರ್ ಇಸ್ ಅವರ್ ಬಿಗ್ಗೆಸ್ಟ್ ಲೆಸನ್. ಅದು ನಿಮ್ಗೊಂದು ಒಳ್ಳೆ ಪಾಠ ಕಲಿಸುತ್ತೆ ಅದು. ಸೊ ನೆಕ್ಸ್ಟ್ ಟೈಮ್ ಯು ಆರ್ ಮೋರ್ ಎಕ್ಸ್ಪೀರಿಯನ್ಸ್ ಪರ್ಸನ್. ನಿಮಗೆ ಏನು ಮಾಡಬೇಕು, ಹೆಂಗೆ ಮಾಡಬೇಕಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ನೀವು ಒಂದ್ಸಲ ಆದರೂ ನೀವು ಫೇಲ್ ಆಗಬೇಕು ಲೈಫಲ್ಲಿ. ನಾಟ್ ವಿತ್ ದ ಬ್ಯಾಡ್ ಇಂಟೆನ್ಷನ್ ಅಂತ ಏನಿಲ್ಲ ಸರ್, ನೀವು ಆವಾಗಲೇ ನೀವು ಕಲಿತೀರಾ. ಮತ್ತೆ ಆ ಫೇಲ್ಯೂರನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಬಿಲ್ಟ್ ಆಗುತ್ತೆ ಸರ್. ಸಿ ನೀವು ಸಣ್ಣ ವಯಸ್ಸಲ್ಲೇ ನೀವು ಎಕ್ಸ್ಪೀರಿಯನ್ಸ್ ಆದರೆ ನೀವು ಹೋಗ್ತಾ 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 ನಿಮಗೆ ಅದೊಂದು ಧೈರ್ಯ ಬರುತ್ತೆ. ನೀವು ಲೈಫ್ ಜೀವನ ಪೂರ್ತಿ ನೀವು ಫೇಲಿಯರೇ ನೋಡಿಲ್ಲ, ನೀವು 50 ವರ್ಷ 60 ವರ್ಷ ಆದಮೇಲೆ ನೀವೇನಾದರೂ ಫೇಲಿಯರ್ ನೋಡಿದ್ರೆ ಅಟ್ ಇಸ್ ಡಿಸಾಸ್ಟರ್ ಸರ್. ನಾನು ಕೇಳಿ ಅಬ್ಸಲ್ಯೂಟ್ಲಿ. ಸೊ ಈಗ ಮಕ್ಕಳನ್ನ ಮುದ್ದಾಗಿ ಬೆಳೆಸಬಾರ್ದು ಅಂತಲ್ಲ, ಭಾಳಷ್ಟು ಜನ ನಾನು ಆಗಲೇ ಹೇಳ್ದಂಗೆ ಮಕ್ಳಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ಇರುತ್ತೆ. ಸೊ ಅಂಥ ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಾ? ಕಷ್ಟ ಹೇಳ್ಬೇಕು ಅಂತ ಹೇಳ್ತೀರಾ, ಹೇಳದೇ ಇರಬೇಕು ಅಂತ ಹೇಳ್ತೀರಾ? ಸರ್ ಮಕ್ಕಳಂತ ಬಂದಾಗ ದೇ ಶುಡ್ ಡೆಫಿನೆಟ್ಲಿ ನೋ ಸರ್. ಅವ್ರಿಗೆ ಸಿ ಅವರು ನಾವೇನು ಮಾಡ್ತೀವಿ ಈ ಕಾಲದ ಜನ್ರೇಷನ್ ಎಸ್ಪೆಷಲಿ, ಸಣ್ಣ ವಯಸ್ಸಲ್ಲೇ ಮಗುಗೆಲ್ಲ ಕೊಟ್ಬಿಡ್ತೀವಿ ನಾವು.
ಫೋನ್ ಮಗು ಹತ್ರ ಸರಿ ಊಟ ಮಾಡಬೇಕಾದ್ರೆ ಫೋನ್ ಕೊಟ್ಬಿಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಸೊ ಆ ಮಕ್ಕಳಿಗೆ ಒಂಥರ ಲೈಕ್ ಜೀವನದಲ್ಲಿ ಅದ್ರ ಥಿಂಗ್ಸ್ ಇನ್ ವ್ಯಾಲ್ಯೂ, ಲೈಫ್ ವ್ಯಾಲ್ಯೂ ಗೊತ್ತಾಗದೆ ಬೆಳೆದ್ಬಿಡ್ತಾರೆ. ಸೊ ನಾನು ಕೇಳ್ದೆಲ್ಲ ಬರುತ್ತೆ ಅಂತ ಹೇಳಿದಾಗ ಒಂದು ವ್ಯಾಲ್ಯೂ ಗೊತ್ತಾಗಲ್ಲ ಸರ್ ನಮಗೆ. ಇಟ್ ಇಸ್ ಎಕನಾಮಿಕ್ಸ್ ಸರ್. ಓಕೆ, ಎಕನಾಮಿಕ್ಸ್ ಅಲ್ಲಿ ನಾವು ಹೇಳ್ತೀವಿ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಒಂದು ಕಾನ್ಸೆಪ್ಟ್. ಕರೆಕ್ಟ್. ನಿಮಗೆ ಅಷ್ಟಾಗ್ತದೆ, ಒಂದು ಆ್ಯಪಲ್ ಕೊಡ್ತೀನಿ ನೀವು ತಿಂತೀರಾ, 2 ಆ್ಯಪಲ್ ಕೊಡ್ತೀನಿ ತಿಂತೀರಾ, 3ನೇ ಆ್ಯಪಲ್ ಕೊಡ್ತೀನಿ ಕಷ್ಟಪಟ್ಟು ತಿಂತೀರಾ, 4ನೇ ಆ್ಯಪಲ್ ಕೊಡ್ತೀನಿ ಅಯ್ಯೋ ಬೇಡ ಬೇಡ ಅಂತ ಹೇಳ್ತೀರಾ. ಸೊ ದ ಮೋರ್ ಆಫ್ ಸಮಥಿಂಗ್ ದಟ್ ಯು ಗೆಟ್, ಅದ್ರ ವ್ಯಾಲ್ಯೂ ಹೋಗುತ್ತೆ ನಿಮಗೆ. ಕರೆಕ್ಟ್. ಎಕನಾಮಿಕ್ಸ್ ವಿ ಕಾಲ್ ಇಟ್ ಆಸ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಸಿಮಿಲರ್ಲಿ ಇನ್ ಲೈಫ್ ಆಲ್ಸೋ, ನಿಮ್ಗೆ ಏನಾದರೂ ಓನ್ಲಿ ವೆನ್ ಯು ಹ್ಯಾವ್ ಟೂ ಮಚ್ ಆಫ್ ಸಮಥಿಂಗ್, ನೀವು ಅದ್ರ ವ್ಯಾಲ್ಯೂ ನಿಮ್ಗೆ ಅಪ್ರಿಷಿಯೇಟ್ ಮಾಡಲ್ಲ. ಬಟ್ ವೆನ್ ಯು ಡೋಂಟ್ ಹ್ಯಾವ್ ಸಮಥಿಂಗ್, ವೆನ್ ಯು ಆರ್ ಮೇಡ್ ಟು ವರ್ಕ್, ಒಬ್ಬನ ಏನಾದರೂ ಬೇಕಾದ್ರೆ ಅದಕ್ಕೆ ಕಷ್ಟಪಟ್ಟು ಮಾಡಿದರೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಸಣ್ಣ ವಯಸ್ಸಲ್ಲಿ ಸರ್ ನೀನು ಮ್ಯಾಕ್ಸಲ್ಲಿ ಇಷ್ಟು ತೆಗಿ, ನಿನ್ಗೊಂದು ಟೆನ್ನಿಸ್ ಬಾಲ್ ಇಸ್ಕೊಡ್ತೀನಿ. ಸೊ ಹಂಗೆ ಮೋಟಿವೇಟ್ ಮಾಡಿದ್ ಹಂಗೆ ಸರ್ ನಾವೆಲ್ಲ ಬೆಳೆದಿರೋದು. ನಿನ್ನ ಫೈನಲ್ ಎಕ್ಸಾಮಲ್ಲಿ ನೀನು ರ್ಯಾಂಕ್ ತೆಗಿ, ನಿನ್ಗೊಂದು ಸೈಕಲ್ ಇಸ್ಕೊಡ್ತೀನಿ. ಕರೆಕ್ಟು. ಸೊ ಹಿಂಗೆ ಮಾಡಿದ್ರೆ ಅದರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ನನಗೆ, ಮಕ್ಕಳಿಗೆ ಅಲ್ವಾ, ಮಕ್ಕಳಿಗೆ ಆ ವ್ಯಾಲ್ಯೂ ಗೊತ್ತಾಗುತ್ತೆ. ನೀವು ಕೇಳಿದ ಕೂಡಲೇ ನೀವು ಎಲ್ಲ ಕೊಟ್ಟರೆ ಅದ್ರ ವ್ಯಾಲ್ಯೂ ಅಪ್ರಿಷಿಯೇಟ್ ಮಾಡಲ್ಲ ಮಕ್ಕಳು. ಸೊ ಅದಕ್ಕೆ ಲೈಕ್ ಎಕ್ಸ್ಪ್ಲೋರ್, ಅವ್ರನ್ನ ಬಿಡ್ಬೇಕು ಸರ್. ನಮಗೆ ಸ್ಕೂಲ್ ಬಸ್ ಕಾನ್ಸೆಪ್ಟ್ ಎಲ್ಲ ಇರ್ತಿರ್ಲಿಲ್ಲ. 5ನೇ ಕ್ಲಾಸ್ ತನಕ ವ್ಯಾನಲ್ಲಿ ಹೋಗ್ತಿದ್ದೆ. 6, 7, 8 BMTC ಬಸ್ಸು ಪಾಸ್ ಮಾಡಿಸ್ಕೊಂಡು, ಆನ್ಯುವಲ್ ಪಾಸ್ ಮಾಡಿಸ್ಕೊಂಡು BMTC ಬಸ್ಸು. 9ನೇ ಕ್ಲಾಸ್ 10ನೇ ಕ್ಲಾಸು ಸೈಕಲು, ಅಷ್ಟೇ ಸರ್. ಈ ಹೋಗಿ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಕಾರಲ್ಲಿ ಹೋಗೋದು ಅವೆಲ್ಲ ಏನಿಲ್ಲ ಸರ್. ಹಂಗೆ ಸರ್ ಕಲ್ತಿರೋದು. ಬಸ್ಸಲ್ಲಿ ಫುಟ್ಬೋರ್ಡು ಹೊಡೆದಿದ್ದೀನಿ ನಾನು, ರಶ್ ಇಲ್ದಿರೋ ಬಸ್ಸಲ್ಲೂ ಕೂತಿದ್ದೀನಿ ನಾನು. ಸೊ ಇಟ್ ಇಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಅದೆಲ್ಲ ಕಲ್ತಿರೋದೆ. ಆಲ್ ದಟ್ ಈಸ್ ವಾಟ್ ಈಸ್ ಹೆಲ್ಪ್ ಮೀ ಟು ಸಿಟ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಸ್ಪೀಕ್. ವಾವ್. ಬಹುಶಃ ನಾವು ಅಂದ್ಕೊಳ್ತೀವಿ ಕೆಲವೆಲ್ಲ ನಮ್ಮ ಲೈಫಲ್ಲಿ ನಾವು ಸ್ಟ್ರಗಲ್ಸನ್ನು ಕಂಡಿರ್ತೀವಲ್ಲ, ಅದು ಎಲ್ಲೋ ಒಂದು ಕಡೆ ನಮಗೆ ಪಾಠ ಆಗುತ್ತೆ ಅಂತ ಹೇಳೋದನ್ನ ನಾವು ತಿಳ್ಕೊಂಡಿರ್ಬೇಕು ಅಂತ. ಯಾವುದು ಕೂಡ ಸುಮ್ಮನೆ ನಡೆಯಲ್ಲ ಅಂತ. ಡೆಫಿನೆಟ್ಲಿ ಸರ್. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಸೊ ದಿಸ್ ಕಾನ್ವರ್ಸೇಷನ್ ಈಗ ನಾವು ಮಾತುಕತೆ ಮಾಡೋದು ಫ್ಯೂಚರ್ಲಿ ಮೇ ಬಿ 6 ತಿಂಗಳು 1 ವರ್ಷ ಡೌನ್ ದ ಲೈನ್, ಇಟ್ ಡೆಫಿನೆಟ್ಲಿ ಹೆಲ್ಪ್ ಮೀ ಸರ್. ಕರೆಕ್ಟ್. ಇಟ್ ಡೆಫಿನೆಟ್ಲಿ ಹೆಲ್ಪ್ ಮೀ ಸರ್. ಸೊ ನೀವು ಎವ್ರಿಥಿಂಗ್ ಹ್ಯಾಪನ್ಸ್ ಲೈಕ್ ಫಾರ್ ಅ ರೀಸನ್. ಯು ಹ್ಯಾವ್ ಟು, ನೀವು ಅದು ನೋಡ್ಕೋಬೇಕು ಏನಂತ. ಯು ಹ್ಯಾವ್ ಟು ಲುಕ್ ಎಟ್ ದ ಟೇಕ್ ಅವೇ. ಸರಿ, ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ ನಾನು, ಸರಿ ಇದರಿಂದ ಏನು ಟೇಕ್ ಅವೇ ನನಗೆ, ವಾಟ್ ಆಮ್ ಐ ಲರ್ನಿಂಗ್, ಐ ಆಮ್ ಶೇರಿಂಗ್ ಸಮಥಿಂಗ್. ಸೊ ನೀವೇನೋ ಹೇಳ್ತಾ ಇದ್ದೀರಾ, ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ. ಸೊ ಹಿಂಗೆ ಸರ್ ನಾವು ಬೆಳೆಯೋದು. ಸೂಪರ್. ಅಲ್ಲ, ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ಆ ಸ್ಟ್ರಗಲ್ ಮಾಡಿ ಬಂದು ಸಕ್ಸಸ್ ತಗೊಂಡು ಕೂತ್ಕೊಳ್ಳೋದಿದೆಯಲ್ಲ, ಇಟ್ಸ್ ಎ ಗ್ರೇಟ್. ನಾನು ಮತ್ತೆ ಇದಕ್ಕೆ ಹೋಗ್ತೀನಿ. ನೀವು ಅಪ್ಪ ಅಮ್ಮ ಹೆಂಗೆ ಹೇಳಿದ್ರು ಓದಬೇಕು ಅಂತ ಹೇಳಿದ್ರಿ, ನೀವು ಓದಿದ್ರಿ, 3 ಡಿಗ್ರಿ ತಗೊಂಡ್ರಿ. ಅದಾದಮೇಲೆ ಮಲ್ಟಿನ್ಯಾಷನಲ್ ಕಂಪನಿ ಗೋಲ್ಡ್ಮ್ಯಾನ್ ಸ್ಯಾಕ್. ಸೊ ಮಲ್ಟಿನ್ಯಾಷನಲ್ ಕಂಪನಿ ಗೋಲ್ಡ್ಮ್ಯಾನ್ ಸ್ಯಾಕು. ಸೊ ಅಲ್ಲಿ ಯಾವಾಗ ಜಾಯ್ನ್ ಆಗಿದ್ದು ನೀವು? ಸರ್ ನಾನು 2017ರಲ್ಲಿ ಜಾಯ್ನ್ ಆದೆ ಸರ್. ಆವಾಗ ಮನೇಲಿ ಹೆಂಗಿತ್ತು ಖುಷಿ? ಮನೇಲಿ ಅಮ್ಮಗೆ ತುಂಬ ಖುಷಿ ಆಗ್ತಿತ್ತು, ದೊಡ್ಡ ಕಂಪ್ನಿ ಕೆಲಸ ಮಾಡ್ತಿದ್ದಾನೆ ಅಂತ. ನನಗೆ ಏನೋ ಯಾಕೆ 2019ರಲ್ಲಿ ಫ್ಯಾಮಿಲಿ ಡೇ ಅಂತ ಒಂದಿತ್ತು. ಸೊ ನಾವು ಮನೆಯವ್ರನ್ನ ಆಫೀಸಿಗೆ ಕರ್ಕೊಂಡು ಹೋಗಿ, ಅಮ್ಮಗೆ ತುಂಬ ಖುಷಿ ಆಯಿತು. ನಾನು ಕೆಲಸ ಮಾಡೋ ಡೆಸ್ಕಿಗೆ ಕರ್ಕೊಂಡು ಹೋದೆ. ಇಷ್ಟು ದೊಡ್ಡ ಸ್ಕ್ರೀನು, ಇಷ್ಟು ದೊಡ್ಡ ಆಫೀಸು, 20 ಮಾಡಿ ಆಫೀಸ್ ಇತ್ತು, ಅದು 3 ಬ್ಲಾಕ್ ಇತ್ತು. ಅಮ್ಮಗೆ ತುಂಬ ಖುಷಿ ಆಯಿತು, ನನ್ನ ಮಗ ಇಲ್ಲಿ ಕೆಲಸ ಮಾಡ್ತೇನೆ ಅಂತ. ಸೊ ಲೈಕ್ ಸಿ, ಆ್ಯಸ್ ಅ ಮಗ ಅವ್ರ ಆಸೆ ತೀರ್ಸೋದು ನನ್ನ ಕರ್ತವ್ಯ. ಅದು ನಾನು ಮಾಡಿದ್ದೀನಿ. ನಾನು ಅವ್ರು ಮಗ ಓದ್ಬೇಕಂತ ಹೇಳಿದ್ರು, ಖುಷಿಯಾಗಿ ಓದ್ದೆ, ಒಳ್ಳೆ ಮಾರ್ಕ್ಸ್ ತಗೊಂಡೆ ನಾನು. ಅವರು ಮಗ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರು, ಖುಷಿಯಾಗಿ ಕೆಲಸ ಮಾಡಿದೆ. ನಾನು ಹೇಳಿದೆ, ಅಮ್ಮ ನೋಡಿ ನೀವು ಹೇಳಿದೆಲ್ಲ ಮಾಡಾಯ್ತು, ಇನ್ಮೇಲೆ ಇದೇ ನನ್ನ ಆಸೆ, ನಾನು ಮಾಡಬೇಕು. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಗೋಲ್ಡ್ಮನ್? 4 years, ಕ್ಲೋಸ್ ಟು 4 years ಕೆಲಸ ಮಾಡಿದೆ ಸರ್ ನಾನು. ಒಳ್ಳೆ ಎಕ್ಸ್ಪೀರಿಯನ್ಸ್, ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಸರ್. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸು, ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಬಂತು. ಹೌ ಟು ಬಿ ಡಿಸಿಪ್ಲಿನ್, ಹೌ ಟು ಬಿ ಆರ್ಗನೈಸ್ಡ್, ಎಲ್ಲ ಅಲ್ಲೇ ಕಲ್ತಿದ್ದೀನಿ ಸರ್ ನಾನು. ಸೊ ಕಾರ್ಪೊರೇಟ್ ಲೈಫ್ ವಿಲ್ ಟೀಚ್ ಯು ಅ ಲಾಟ್ ಆಫ್ ಥಿಂಗ್ಸ್. ಹೌದು, ಕಾರ್ಪೊರೇಟ್ ಲೈಫ್ ಅಂದ ತಕ್ಷಣ ಸಿ ಸರ್, ಇಟ್ ಡಿಪೆಂಡ್ಸ್ ಆನ್ ನೀವು ಹೆಂಗೆ ನೋಡ್ತೀರಾ ಅದನ್ನು. ಇಫ್ ಯು ವಾಂಟ್ ಟು ಲುಕ್ ಎಟ್ ಇಟ್ ಆಸ್ ಅ ಗುಡ್ ಥಿಂಗ್, ಯು ವಾಂಟ್ ಟು ಲುಕ್ ಎಟ್ ಇಟ್ ಆಸ್ ಎಲ್ಲ ಪಾಸಿಟಿವ್ಸ್ ತಗೋಬೇಕಾದ್ರೆ, ಇಟ್ ಇಸ್ ದ ಬೆಸ್ಟ್ ಪ್ಲೇಸ್ ಸರ್. ಕರೆಕ್ಟ್. ನೀವು ಒಳ್ಳೆ ಡಿಸಿಪ್ಲಿನ್ ಕಲಿತೀರಾ, ನೀವು ಹೌ ಟು ಬಿ ಆರ್ಗನೈಸ್ ಕಲಿತೀರಾ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಆರ್ಗನೈಸಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಯು ಆರ್ ಅ ಟೋಟ್ಲಿ ಡಿಫ್ರೆಂಟ್ ಪರ್ಸನ್ ಅಲ್ಲಿಂದ. ಸಿ ಸರ್, ಎಷ್ಟೊಂದು ಜನಕ್ಕೆ ಬರೀ ಕಾರ್ಪೊರೇಟ್ ಲೈಫ್ ಮಾತ್ರ ಇರುತ್ತೆ, ಎಷ್ಟೊಂದು ಜನಕ್ಕೆ ಬರೀ ಬಿಸ್ನೆಸ್ ಲೈಫ್ ಮಾತ್ರ ಇರುತ್ತೆ. ಬಟ್ ಅ ಪರ್ಸನ್ ಹೂ ಹ್ಯಾಸ್ ಬೋತ್ ಅಲ್ವಾ, ಹಿ ಈಸ್ ವೆರಿ ಡಿಫ್ರೆಂಟ್. ಕರೆಕ್ಟ್. ಎರಡು ಎಕ್ಸ್ಪೀರಿಯನ್ಸ್, ಅದು ಎರಡು ಎಕ್ಸ್ಪೀರಿಯನ್ಸ್ ಇಸ್ ಅ ವೆರಿ ಗುಡ್ ಥಿಂಗ್. ನನ್ನ 3 ಎಕ್ಸ್ಪೀರಿಯನ್ಸ್ ಇದೆ. ಹತ್ರ ನನಗೆ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಇದೆ, ನಾನು ಕಾಲೇಜಲ್ಲಿ ಪಾಠನೂ ಮಾಡಿದ್ದೀನಿ ನಾನು ಮಕ್ಕಳಿಗೆ, ನಾನು ಕಾರ್ಪೊರೇಟಲ್ಲೂ ಕೆಲಸ ಮಾಡಿದ್ದೀನಿ, ನಾನು ಬಿಸ್ನೆಸ್ಸಲ್ಲೂ ಮಾಡಿದ್ದೀನಿ ನಾನು. ಸೊ ಆಲ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಇಟ್ ಶೇಪ್ಸ್ ಯು ಆಸ್ ಅ ಬೆಟರ್ ಹ್ಯೂಮನ್ ಬೀಯಿಂಗ್ ಸರ್. ಯು ಆರ್ ಎ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್. ನಿಮ್ಮ ಔಟ್ಲುಕ್, ಲೈಫಲ್ಲಿ ಔಟ್ಲುಕ್ ಚೇಂಜ್ ಆಗುತ್ತೆ, ಹೌ ಯು ಲುಕ್ ಎಟ್ ಥಿಂಗ್ಸ್ ಚೇಂಜ್ ಆಗುತ್ತೆ, ದ ವೇ ಯು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ, ನೋಡೋ ದೃಷ್ಟಿ ಸರ್, ನಿಮ್ಮ ಥಿಂಕಿಂಗೇ ಚೇಂಜ್ ಆಗುತ್ತೆ ಸರ್ ಅದು. ಕರೆಕ್ಟ್. ಸೊ ಯು ಹ್ಯಾವ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್.
ಆಲ್ 3 ವರ್ಲ್ಡ್ಸ್ ರಾದರ್. ಸೊ ಅದನ್ನ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಈಗ ತುಂಬ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣದ್ರಲ್ಲಿ ಒಂದು ಕನಸಿರುತ್ತೆ, ನಾನು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮಲ್ಟಿನ್ಯಾಷನಲ್ ಕಂಪನಿ, ಒಳ್ಳೆ ಸ್ಯಾಲ್ರಿ, ಸೊ ಯಾಕೆ ನಾನು ಮತ್ತೆ ಸ್ವಿಚ್ ಮಾಡಬೇಕು ಅಂತ ಹೇಳುವಂಥ ಒಂದು ಥಾಟ್ ಬರುತ್ತೆ. ನಿಮಗೆ ಅಲ್ಲಿ ಕೆಲಸ ಮಾಡುವಾಗ ಆ ಥಾಟ್ ಬರಲಿಲ್ವಾ? ಸರ್ ಇತ್ತು ಸರ್. ನನಗೆ ನಾನು ಹೇಳಿದ್ನಲ್ಲ, ನಾನು ಕೆಲಸ ಮಾಡೋಗ್ಲೇ ನಾನು ಬಿಸ್ನೆಸ್ಸು ನೋಡ್ಕೊಳ್ತಿದ್ದೆ, ನಾನು ಕೆಲಸನೂ ಮಾಡ್ತಿದ್ದೆ. ನನಗೆ ಎಷ್ಟೊಂದು ಸಲ ಎರಡೂ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಕೆಲಸ ಬಿಡೋದು ಬೇಡ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಸರ್ ಅದು ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ ಅಂತ. ಬಿಕಾಸ್ ನಾನು ಆ ಟೈಮಲ್ಲಿ ನಾನು ಎರಡೂ ಮಾಡ್ತಿದ್ದೆ. ನಾನು ಮಂಡೇ ಟು ಫ್ರೈಡೇ ಕಾರ್ಪೊರೇಟ್ ಕೆಲಸನೇ ಇತ್ತು, ಶನಿವಾರ ಭಾನುವಾರ ಬಿಸ್ನೆಸ್ಸು ನೋಡ್ಕೊಳಕ್ಕಿತ್ತು. ಸೊ ಲಿಟ್ರಲಿ 7 days a week ನಾನು ಕೆಲಸ ಮಾಡ್ತಿದ್ದೆ ನಾನು. ಸೊ ವೆಕೇಶನ್ ಅದಿಲ್ಲ ಏನಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ವೆಕೇಶನ್ ಹೋಗ್ತಿದ್ರು, ಬಾರೋ ಹೋಗೋಣ ಅಂತ ಕರೀತಾರೆ. ಅಪ್ಪ ಕೆಲಸ ಇದೆಪ್ಪ, ನಾನು ಬರೋಕ್ಕಾಗಲ್ಲ. ಮಂಡೇ ಟು ಫ್ರೈಡೇ ಆಫೀಸ್ ಕೆಲಸ ಇರುತ್ತೆ. ಅವರಿಗಾದ್ರೆ ಶನಿವಾರ ಭಾನುವಾರ ಫ್ರೀ, ವೀಕೆಂಡ್ ಆಫ್. ನನಗೆ ಶನಿವಾರ ಭಾನುವಾರ ಅವಾಗ ಬಿಸ್ನೆಸ್ ಜಾಸ್ತಿ, ನನ್ನ ಬಿಸ್ನೆಸ್ಸು ನೋಡ್ಕೋಬೇಕು. ಆಮೇಲೆ ನಿಮಗೆ ಇಷ್ಟದ ಕೆಲಸ ಅದು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಆಲ್ಮೋಸ್ಟ್ ಒಂದು 4-5 years ನಾನು ವೆಕೇಶನ್ ಬ್ರೇಕ್ ಅಂತ ಏನು ತಗೊಳ್ಳೇಲ್ಲ ನಾನು. ಸೊ ಏನಾದರೂ ವೆಕೇಶನ್ ಏನಾದರೂ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಪಾಪ ಏನು ಮಾಡ್ತಿದ್ರು, ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ತಿದ್ರು. ಅವ್ರ ಪಾಪ ಆಫ್ ತೊಗೊಂಡು ಪಾಪ ಇವನು ಬರ್ತಾನಂತ ಅದು ಆಗ್ತಿತ್ತು. 2-3 ವೆಕೇಶನ್ ಹಂಗೆ ಅಡ್ಜಸ್ಟ್ ಮಾಡಿ ಹಂಗೆ ಹೋಗಿದ್ದೀನಿ ನಾನು. ಸೊ ಇಟ್ಸ್ ಆಲ್ ಏನಂತ ಹೇಳೋದು, ಇಟ್ ಇಸ್ ಆಲ್ ವರ್ತ್ ಇಟ್. ಆಮೇಲೆ ಸೊ ಆವಾಗ ಒಂದು ಕಷ್ಟ ಅನ್ಸ್ಬೋದು ನಿಮಗೆ, ಅಯ್ಯೋ ಏನಕ್ಕಪ್ಪ ಇದು ಮಾಡ್ತಾ ಇದ್ದೀನಿ ಅಂತ. ಬಟ್ ಈಗ ಅದನ್ನು ನೋಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕೆಲವೊಂದು ನಿರ್ಧಾರಗಳು ನಮ್ಮದು ಮಾತ್ರ ಆಗಲ್ಲ. ಮಗ ಅಫ್ಕೋರ್ಸ್ ನಿಮಗೆ ತಾಯಿ ಹೇಳಿದರು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಸಡನ್ ಆಗಿ ಇಲ್ಲ ನಾನು ಬಿಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಏನು ಹೇಳಿಲ್ವಾ? ಮೆಗಾ ಸೀರಿಯಲ್ ಥರ ಫುಲ್ ಹತ್ಕೊಂಡು ಎಲ್ಲ ಡ್ರಾಮಾ ಎಲ್ಲ ಆಯಿತು. ಸೌತ್ ಇಂಡಿಯನ್ ಫ್ಯಾಮಿಲೀಸ್ ಅಂದರೆ ಗೊತ್ತಲ್ಲ ನಿಮಗೆ, ಡ್ರಾಮಾ ಅದಿದೆಲ್ಲ. ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅಮ್ಮ ಆಲ್ಮೋಸ್ಟ್ ಒಂದು 4-5 months ಸರಿಗೆ ಮಾತಾಡಿಲ್ಲ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಅವ್ರಿಗೆ ಒಂಥರ ಅಳ್ತಿದ್ರು, ಏನಕ್ಕಪ್ಪ ನನ್ನ ಮಗ ಹಿಂಗೆ ಮಾಡ್ತಾನಂತ. ಆಮೇಲೆ ಸ್ವಲ್ಪ ಹೇಳಿ ಕನ್ವಿನ್ಸ್ ಮಾಡಿ ಅವ್ರಿಗೂ ಸ್ವಲ್ಪ ಅರ್ಥ ಆಯಿತು. ಸರಿ ಓಕೆ, ಹೊಸದಾಗಿ ಏನು ಮಾಡ್ತಿಲ್ಲಲ್ಲ ನಾನು, ಇರೋ ಬಿಸ್ನೆಸ್ಸನ್ನೇ ನಾನು ಕಂಟಿನ್ಯೂ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲ ಜೀವನ ಪೂರ್ತಿ ಲೈಫ್ ಸೇವಿಂಗ್ಸನ್ನು ಬೇರೆ ಗೊತ್ತಿಲ್ಲದೆ ಇರೋ ಬಿಸ್ನೆಸ್ಸಲ್ಲಿ ಹಾಕ್ತಿಲ್ಲಲ್ಲ. ಸೊ ಒಂದು ಸ್ವಲ್ಪ ಹೇಳಿ ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸಿ ಈಗ ಅವ್ರು ಖುಷಿಯಾಗಿದ್ದಾರೆ. ಸರಿ ನನ್ನ ಮಗ ಮಾಡಿದ್ದು ಸರಿ ಅಂತ ಈಗ ಅವ್ರಿಗೆ ಅರ್ಥ ಆಗ್ತಿದೆ. ಇವಾಗಲೂ ಮತ್ತೆ ಬರುತ್ತಾ ಅದು? ಈಗ ಬರಲ್ಲ, ಬಟ್ ಆಬ್ವಿಯಸ್ಲಿ ಬಿಕಾಸ್ ಅವ್ರಿಗೆ ಅರ್ಥ ಆಗ್ತಿದೆ ಈಗ. ದೇ ಆಲ್ಸೋ ಲರ್ನ್ ಅಲ್ವಾ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇವನ್ ದೇ ಲರ್ನ್, ದೇ ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಕಮ್ ಫ್ರಮ್ ಅ ಡಿಫ್ರೆಂಟ್ ಜನರೇಷನ್. ಅವ್ರ ಜನರೇಷನ್ ಬಂದ್ಬಿಟ್ಟು ಲೈಕ್ ಕುದುರೆ ಥರ, ದೇ ಓನ್ಲಿ ಲುಕ್ ಸ್ಟ್ರೇಟ್. ದೇ ಡೋಂಟ್ ಲುಕ್, ರಿಸ್ಕ್ ಬೇಡ ಅಂತ. ಎಕ್ಸಾಕ್ಟ್ಲಿ. ಒಳ್ಳೆ ಕೆಲಸ ಸಿಕ್ಕಿದೆ ಬಿಟ್ಟು ಮತ್ತೆ ಇದು ಬಂದು ಯಾಕೆ? ನೀವು ರಿಸ್ಕ್ ಬಗ್ಗೆ ಮಾತಾಡೋದು ವೆರಿ ಗುಡ್ ಥಿಂಗ್. ಬಿಕಾಸ್ ವಿಮೆನ್ ಆ್ಯಂಡ್ ಓಲ್ಡ್ ಏಜ್ ಪೀಪಲ್, ಹೆಂಗಸರು ಮತ್ತು ವಯಸ್ಸಾದವರು, ರಿಸ್ಕ್ ಅವರ್ಸ್ ಅಂತ ಹೇಳ್ತೀವಿ ನಾವು. ಅವ್ರನ್ನ ಜಾಸ್ತಿ ರಿಸ್ಕ್ ತಗೊಳ್ಳಲ್ಲ. ಸೊ ಅವ್ರಿಗೆ ಏನಂದರೆ ಓಕೆ ಜಾಬ್ ಸೆಕ್ಯೂರಿಟಿ, ಅವ್ರ ನಾಲೆಜ್ ಪ್ರಕಾರ ಏನೋ ಕಾರ್ಪೊರೇಟ್ ಅಂದರೆ ಜಾಬ್ ಸೆಕ್ಯೂರಿಟಿ. ಬಟ್ ಅವ್ರಿಗೆ ಅರ್ಥ ಆಗಲ್ಲ ಕಾರ್ಪೊರೇಟಲ್ಲಿ ಜಾಸ್ತಿ ಜನ ಕೆಲಸ ಬಿಟ್ಟು ಹೋಗೋದಂತ ಅವ್ರಿಗೆ ಅರ್ಥ ಆಗಲ್ಲ. ಲೇ ಆಫ್ ಕೂಡ ಜಾಸ್ತಿ ಆಗುತ್ತೆ. ಈಗ ಅರ್ಥ ಆಗ್ತಿದೆ ಅವರಿಗೆ, ಬಿಕಾಸ್ ಆವಾಗ ಅಷ್ಟು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇರಲಿಲ್ಲ ಅವರಿಗೆ. ಅಷ್ಟು ಇಂಟರ್ನೆಟ್ಟು, ಸ್ಮಾರ್ಟ್ ಫೋನ್ ಎಲ್ಲ ಇರ್ತಿರ್ಲಿಲ್ಲ. ಲಾಸ್ಟ್ ಒಂದು 4-5 years ಅವರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದಾರೆ. ಅವರು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ನೋಡ್ತಿದ್ದಾರೆ. ಸೊ ಅವ್ರಿಗೆ ಈಗ ಅರ್ಥ ಆಗ್ತಿದೆ, ಓ ಸರಿ ಈಗ ಕಾರ್ಪೊರೇಟ್ ಲೇ ಆಫ್ ಆಗಿದೆ, ಈ ಕಂಪ್ನಿ ಇಷ್ಟು ಜನ ಕೆಲಸ ಕೆತ್ತಾಗ್ತಿದ್ದಾರೆ ಅಂತ. ಸೊ ಈಗ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗ್ತಿದೆ. ಸೊ ಯು ಜಸ್ಟ್ ಹ್ಯಾವ್ ಟು ಬಿ ಪೇಷೆಂಟ್. ಕರೆಕ್ಟ್. ಇಟ್ಸ್ ಲೈಕ್ ಡೀಲಿಂಗ್ ವಿತ್ ಪೀಪಲ್. ಸರ್ ಎಲ್ರಿಗೂ ಒಂದು ಭಾಷೆ ಇದೆ, ಅವರ ಎಮೋಷನ್ ಹರ್ಟ್ ಮಾಡಬಾರ್ದು. ಎಕ್ಸಾಕ್ಟ್ಲಿ. ಸೊ ಎಲ್ರಿಗೂ ಒಂದು ಭಾಷೆ ಇದೆ. ಸೊ ಎವ್ರಿಬಡಿ ಹ್ಯಾಸ್ ಅ ಲ್ಯಾಂಗ್ವೇಜ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಲ್ಯಾಂಗ್ವೇಜ್ ದೇ ಸ್ಪೀಕ್ ಇನ್. ಆ ಲ್ಯಾಂಗ್ವೇಜ್, ಆ ಭಾಷೆಯಲ್ಲಿ ನೀವು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಇಟ್ ಇಸ್ ಆಲ್ ಅಬೌಟ್ ಜಸ್ಟ್ ಪೀಪಲ್ ಮ್ಯಾನೇಜ್ಮೆಂಟ್ಸ್ ಅಷ್ಟೇ. ಕರೆಕ್ಟ್. ನೀವು ಕೆಲಸದವ್ರ ಜೊತೆ ಇರ್ಬೋದು, ನಿಮ್ಮ ವೆಂಡರ್ಸ್ ಜೊತೆ ಇರ್ಬೋದು, ನಿಮ್ಮ ಮನೆಯವ್ರ ಜೊತೆ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇರ್ಬೋದು. ಇಟ್ ಇಸ್ ಆಲ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಅದರ್ ಪರ್ಸನ್. ಆ್ಯಂಡ್ ಆ ಥರ ಅವ್ರ ಭಾಷೆಯಲ್ಲಿ ಅವ್ರ ರೀತಿಯಲ್ಲಿ ನೀವು ಮಾತಾಡಿದ್ರೆ ಯು ವಿಲ್ ಬಿ ಏಬಲ್ ಟು ವರ್ಕ್ ಆನ್ ಅ ಸೊಲ್ಯೂಷನ್. ಅಬ್ಸಲ್ಯೂಟ್ಲಿ. ಓಕೆ ಸರ್, ನೀವು ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದಿರಿ, ಮನೇಲಿ ಮಾತಾಡಿ ಆಯಿತು, ಓಕೆ ಬಿಡೋದಂತೂ ಪಕ್ಕ ಆಯಿತು. ಯಾವಾಗ ನೀವು ರಿಸೈನ್ ಮಾಡಿದ್ದು, ಯಾವ ಇಯರು? 2020 ಸರ್. ಸೊ 2020 ರಿಸೈನ್ ಮಾಡಿದ್ರಿ. ಸೊ ರಿಸೈನ್ ಮಾಡಿ ನೀವು ಕಂಪ್ಲೀಟಾಗಿ ಹೋಟ್ಲಿಗೆ ಬರಬೇಕು, ಬಿಸ್ನೆಸ್ಸೇ ಮಾಡಬೇಕು ಅಂತ ಪ್ಲಾನ್ ಮಾಡಿ. ಪ್ಯಾಂಡಮಿಕ್ ಅಲ್ಲಿ ನಂಬ್ತಿರಲ್ಲ, ಜಸ್ಟ್ ಬೆಳಗ್ಗೆ ಒಂದಿನ ಎದ್ದೆ ನಾನು. ಎದ್ಬಿಟ್ಟು ಸರಿ ಆಯ್ತು ಇವತ್ತೇ ಮಾಡೋಣ ಅಂತ. ಇಟ್ಸ್ ನಾಟ್ ದಟ್ ವರ್ಷಗಳಿಂದ ಪ್ಲಾನ್ ಮಾಡಿಲ್ಲ, ಏನು ಮಾಡಿಲ್ಲ. ಕೋವಿಡ್ ಪ್ಯಾಂಡಮಿಕ್ ಅವಾಗ ಎಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಆಗ್ತಿತ್ತು. ಸಡನ್ ಆಗಿ ಒಂದಿನ ಎದ್ದೆ, ಆಯ್ತು ಓಕೆ ಇವತ್ತು ಪೇಪರ್ ಹಾಕೋಣ ಅಂದ್ಬಿಟ್ಟು ಹೋಗಿದ್ದಷ್ಟೇ. ಏನು ಮೊದಲು ಪ್ರಿಪರೇಷನ್, ಸಿದ್ಧತೆ ಅದೆಲ್ಲ ಏನೂ ಇಲ್ಲ, ಪ್ಲಾನ್ ಅದೆಲ್ಲ ಏನು ಮಾಡೋಣ. ಸರ್ ಐ ಆಲ್ವೇಸ್ ಆಸ್ಕ್ ಮೈ ಸೆಲ್ಫ್ ದಿಸ್, ವಾಟ್ ಇಸ್ ದ ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್? ವಾಟ್ ಇಸ್ ದ ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್ ಸರ್? ಓಕೆ ಮೇ ಬಿ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತೀನಾ, ಕೆಲಸ ಆಗುತ್ತಾ, ಫೈನ್. ನನ್ನ ಜೀವನ ನನ್ನ ಜೊತೆ ಇನ್ನೂ ಇದೆ. ಐ ಕ್ಯಾನ್ ಆಲ್ವೇಸ್ ವರ್ಕ್ ಆ್ಯಂಡ್ ಡೂ ಸಮಥಿಂಗ್. ನಾನು ಓದಿರೋದು ಏನಾದರೂ ನನ್ನ ಕೈ ಬಿಟ್ಟು ಹೋಗಲ್ಲ. ಐ ಕ್ಯಾನ್ ಆಲ್ವೇಸ್ ಡೂ ಸಮಥಿಂಗ್ ಇನ್ ಲೈಫಲ್ಲಿ. ಸೊ ಅದೊಂದು ಆಲ್ವೇಸ್ ಬಿಫೋರ್ ಯು ಸ್ಟಾರ್ಟ್ ಎನಿಥಿಂಗ್, ಆಲ್ವೇಸ್ ಆಸ್ಕ್ ಯೋರ್ಸೆಲ್ಫ್ ದ ಕ್ವೆಶ್ಚನ್, ವಾಟ್ ಇಸ್ ದ ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್?
ನೀವು ಆ ಔಟ್ಲುಕ್ಕಿಂದ ನೋಡಿದ್ರೆ ಯು ವಿಲ್ ನೆವರ್ ಫೇಲ್. ಕರೆಕ್ಟ್. ನಿಮ್ಗೊಂದು ಧೈರ್ಯ ಬರುತ್ತೆ, ಸರಿ ಆಯ್ತು ಏನಾಯ್ತು ನೋಡ್ಕೊಳ್ಳೋಣ ಅಷ್ಟೇ. ಏನೇ ಆದ್ರೆ ನಿನ್ನ ಜೀವನ ನಿಮ್ಮ ಜೊತೆ ಇದೆಯಾ, ಆಯ್ತು ಮೇ ಬಿ ಒಂದ್ ಕಡೆ ಫೇಲ್ ಆಗಲಿ, ಜೀವನ ಪೂರ್ತಿ ನೀವು ಫೇಲ್ ಆಗಲ್ಲ, ಡೂ ದ ನೆಕ್ಸ್ಟ್ ಸ್ಟೆಪ್ ಅಷ್ಟೇ. ಚೆನ್ನಾಗಿ ಇನ್ನೊಂದು ಕೇರ್ಫುಲ್ ಆಗಿ ಮಾಡಿ ಅಷ್ಟೇ ಸಾಕು. ಬಟ್ ಪ್ಲಾನ್ ಬಿ ಇತ್ತ ನಿಮ್ಮ ಹತ್ರ ಏನಾದರೂ? ಏನಿರ್ಲಿಲ್ಲ ಸರ್, ಬಟ್ ನಂಬಿಕೆ, ಟ್ರಸ್ಟ್, ಇದ್ರಲ್ಲಿ ಗೆದ್ದೆ ಗೆಲ್ತೀನಿ, ಮಾಡೋಣ ಸರ್ ಅಷ್ಟೇ ಅಂತ. ಹೊಸ್ತೇನಲ್ವಲ್ಲ, ಅಷ್ಟೇ ಹೊಸದೇನಿಲ್ಲ. ನನ್ನ ಸಣ್ಣ ವಯಸ್ಸಿಂದನೇ ಅದು ನನ್ನ ಜೊತೆ ಬೆಳೆದಿದೆ, ಆಯ್ತು ಮಾಡೋಣ. ಸ್ವಲ್ಪ ಸಿ ನೀವು ಆಲ್ವೇಸ್ ಟೇಕ್ ಬೇಬಿ ಸ್ಟೆಪ್ಸ್ ಅಂತ ಹೇಳ್ತೀನಿ. ಹೌದು, ಸಣ್ಣದಾಗಿ ಮಾಡಿ ಯು ಕ್ಯಾನ್ ಇಂಪ್ರೂವೈಸ್. ನೀವು ಒಂದೇ ಓವರ್ ನೈಟಲ್ಲೇ ನೀವು ಎಲ್ಲ ಸಕ್ಸಸ್ ಆಗಬೇಕು, ಒಬ್ಬಾಮ ಆಗಬೇಕಂದ್ರೆ ದೇವರಾಣೆ ಆಗಲ್ಲ ಸರ್. ಅದು ಸ್ವಲ್ಪ ಟೇಕ್ ಬೇಬಿ ಸ್ಟೆಪ್ಸ್. ಇಟ್ ಇಸ್ ಬೆಟರ್ ದೆನ್ ಟೇಕಿಂಗ್ ಡೈಲಿ ಒಂದು ಸ್ಟೆಪ್ ತಗೊಳಕ್ಕೂ ನೀವು 10 ದಿನಕ್ಕೆ ಒಂದ್ಸಲ ಒಂದು ಸ್ಟೆಪ್ ತಗೊಳಕ್ಕೂ ಡಿಫ್ರೆನ್ಸ್ ಇದೆ. ಸ್ಮಾಲ್ ಕನ್ಸಿಸ್ಟೆಂಟ್ ಆಗಿ ನೀವು ಗ್ರೋ ಆದರೆ ಡೆಫಿನೆಟ್ಲಿ ನೀವು ಗ್ರೋ ಹೋಗ್ತೀರಾ. ಅಯ್ಯರ್ ಇಡ್ಲಿ ಬಗ್ಗೆ ಮಾತಾಡೋದಿದ್ರೆ, ಈ ಅಯ್ಯರ್ ಇಡ್ಲಿ ಅಂತೇಳಿ ಹೆಸರು ಏನಕ್ಕೆ ಬಂತದು? ನಮ್ಮ ತಂದೆ ಅವ್ರು ಇಟ್ಟರು. ಬಿಕಾಸ್ ನಾವು ಜನರಲಿ ನಾವು ಅಯ್ಯರ್ಸ್ ಅಂತ, ಸೊ ನಾವು ಕೊಡೋ ಫುಡ್ಡು, ನಾವು ಮಾಡೋ ಫುಡ್ ಅಯ್ಯರ್ ಇಡ್ಲಿ ಅಂತ. ಸೊ ಇದಕ್ಕೂ ಜಾತಿಗಂತದ್ದು ಏನಿಲ್ಲ, ಇಟ್ ಇಸ್ ಜಸ್ಟ್ ಅ ಬ್ರ್ಯಾಂಡ್ ನೇಮ್ ಅಷ್ಟೇ. ಸೊ ನಾನು ಯಾವತ್ತೂ ಇದನ್ನ ಒಂದು ಜಾತಿ ದೃಷ್ಟಿಯಿಂದ ಯಾವತ್ತೂ ನೋಡಿಲ್ಲ, ನಾವು ನೋಡೋದಿಲ್ಲ. ಇಟ್ ಇಸ್ ಜಸ್ಟ್ ಅ ಬ್ರ್ಯಾಂಡ್ ನೇಮ್ ಅಷ್ಟೇ. ಸೊ ಜಸ್ಟ್ ಲೈಕ್ ಅಯ್ಯಂಗಾರ್ ಬೇಕರಿ, ಮಿಲ್ಟ್ರಿ, ನಾಯ್ಡು ಮಿಲ್ಟ್ರಿ ಹೋಟೆಲ್, ಎಷ್ಟೊಂದು ಇದೆಯಲ್ಲ, ಅಗರ್ವಾಲ್ ಸ್ವೀಟ್ಸ್, ಆ ಥರ ಜಸ್ಟ್ ಒಂದು ಬ್ರ್ಯಾಂಡ್ ನೇಮ್ ಅಷ್ಟೇ. ಸೊ ಇಟ್ ಇಸ್ ಗಾಟ್ ನಥಿಂಗ್ ಟು ಜಾತಿನೋ ಅದು ಯಾವತ್ತೂ ನಾವು ನೋಡಿಲ್ಲ, ನಾವು ನೋಡೋದಿಲ್ವಾ. ಸೊ ನಮ್ಗೆ ಎಲ್ಲರೂ ಒಂದೇನೆ ನಮಗೆ. ಈಗ ನೀವು ಕಂಪ್ಲೀಟಾಗಿ ಬಿಸ್ನೆಸ್ಸಿಗೆ ಬರೋದಕ್ಕಿಂತ ಮುಂಚೆ ಒಂಥರ ನಡೀತಾ ಇತ್ತು. ಫಸ್ಟ್ಗೆ ಅಪ್ಪ ನಡೆಸ್ತಾ ಇದ್ರು, ಅದಾದಮೇಲೆ ಅಮ್ಮ ನಡೆಸ್ತಾ ಇದ್ರು, ನೀವು ಸಪೋರ್ಟ್ ಮಾಡ್ತಾ ಇದ್ರಿ. ಸೊ ಇನ್ನೊಂದು ಥರ್ಡ್ ಪಾರ್ಟ್ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನೀವೇ ಇಳಿದು ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಏನಾದರೂ ಚೇಂಜಸ್ ಏನಾದರೂ ಮಾಡ್ಕೊಂಡ್ರಾ, ಅಥವಾ ನೀವೇನಾದರೂ ಈ ಥರ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಏನಾದ್ರು ಪ್ಲಾನ್ ಇತ್ತಾ ನಿಮಗೆ? ಮುಂಚೆ ಏನು ಪ್ಲಾನ್ ಇರ್ತಿರ್ಲಿಲ್ಲ, ಬಟ್ ಹೋಗ್ತಾ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಸ್ವಲ್ಪ ಐಡಿಯಾಸ್ ಬಂತು. ಫಾರ್ ಎಕ್ಸಾಂಪಲ್, ನಾವು 2001ರಲ್ಲಿ ಶುರು ಮಾಡಿದಾಗ ನಾವು ಮಾಡಿದ ಬರೀ ಇಡ್ಲಿ ಚಟ್ನಿ ಮಾತ್ರ. ಆಲ್ಮೋಸ್ಟ್ 20 ವರ್ಷ, ಸೆಪ್ಟೆಂಬರ್ 2001ರಿಂದ ಫೆಬ್ರವರಿ 2021ವರೆಗೆ ಆಲ್ಮೋಸ್ಟ್ 20 ವರ್ಷ ಬರೀ ಇಡ್ಲಿ ಚಟ್ನಿನೇ ನಾವು ಮಾಡಿರೋದು. ಒನ್ ಟೈಪ್ ಇಡ್ಲಿ, ಒನ್ ಟೈಪ್ ಚಟ್ನಿ ಅಷ್ಟೇ. 2001ರಿಂದ 2021 20 ಇಯರ್ಸ್ ಬರೀ ಇಡ್ಲಿ ಚಟ್ನಿ ಅಷ್ಟೇ ಸರ್, ಬರೀ ಏನ್ ಮಾಡಿಲ್ಲ ನಾವು. ಸೊ ಬಟ್ ಆಬ್ವಿಯಸ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಕಸ್ಟಮರ್ಸ್ ನೀಡ್ಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಕಸ್ಟಮರ್ಸ್ ಮೆತ್ತಿಗೆ ಶುರು ಮಾಡಕ್ಕೆ ಹೇಳಿದ್ರು, ಸರ್ ಇಡ್ಲಿ ಮಾಡ್ತಿದ್ರೆ ವೈ ನಾಟ್ ಟ್ರೈ ವಡೆ ಅಂತ. ಸೊ ಆಯ್ತು, ಟ್ರೈ ಮಾಡೋಣ, ನಥಿಂಗ್ ರಾಂಗ್ ಇನ್ ಟ್ರೈಯಿಂಗ್ ಅಲ್ವಾ. ಹೌದು, ಡೆಫಿನೆಟ್ಲಿ ನಾನು ಬಂದ್ಬಿಟ್ಟು ಐ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್, ಏನಿಲ್ಲ, ಏನು ಖರ್ಚಿಲ್ಲ. ಇಡ್ಲಿಗೆ ರುಬ್ಬೋದ್ಬಿಟ್ಟು ವಡೆಗೆ ಒಂದು ಸ್ವಲ್ಪ ರುಬ್ದೆ ನಾನು. ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ವಡೆ ಟ್ರೈ ಮಾಡಿದ್ವಿ ನಾವು. ಅವಾಗ ಒಂದು ಇಡ್ಲಿ 10 ರೂಪಾಯಿ ಇತ್ತು. ಸೊ ನೆಕ್ಸ್ಟ್ ಒಂದು ವಡೆನೂ 10 ರೂಪಾಯಿ ಅಂತಾನೆ ಮಾಡಿದೆ, ಸ್ಮಾಲ್ ಸೈಜ್ ವಡ ಮಾಡಿದೆ, ಕ್ಲಿಕ್ ಆಯಿತು. ಓಕೆ ಡನ್, ಇಡ್ಲಿ ಆ್ಯಂಡ್ ವಡ. ನೆಕ್ಸ್ಟ್ ಆಯಿತು, ಖಾರಾಬಾತ್ ಕೇಸರಿಬಾತ್ ಮಾಡೋಣ ಅಂತ ಒಂದು ಆಸೆ ಇತ್ತು ನನಗೆ. ಬಿಕಾಸ್ ನೀವು ಬೆಂಗಳೂರಲ್ಲಿ ಹಳೆ ಹೋಟೆಲ್ಗಳು ನೋಡಿದ್ರೆ ಅವ್ರ ಮೆನು ಬಂದ್ಬಿಟ್ಟು ಏನು, ಇಡ್ಲಿ, ವಡೆ, ಖಾರಾಬಾತ್, ಕೇಸರಿಬಾತ್ ಅಷ್ಟೇ. ಹೌದು, ಆಯ್ತು ನಾವು ಅದೇ ಥರ ಮಾಡೋಣ ಅಂತ ಒಂದು ಆಸೆ ಇತ್ತು ನನಗೆ. ಆಯಿತು, ಖಾರಾಬಾತ್ ಕೇಸರಿಬಾತ್ ಮಾಡಿದೆ, ಕ್ಲಿಕ್ ಆಯಿತು. ಆಯಿತು, ಶಾವಿಗೆ ಬಾತ್ ಮಾಡೋಣ ಅನಿಸ್ತು. ಆಯಿತು, ಖಾರಾಬಾತಿಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಅದನ್ನೇ ಪದಾರ್ಥಗಳು ಅದೇ ಶಾವಿಗೆ ಬಾತಿಗೂ ಹಾಕಬೇಕು ಅಷ್ಟೇ. ಆಯಿತು, ಕ್ಲಿಕ್ ಆಯಿತು ಅಷ್ಟೇ. ಸೊ ಅದಕ್ಕೆ ನಮ್ಮ ಮೆನು ಬಂದ್ಬಿಟ್ಟು ತುಂಬ ಲೀನ್ ಮೆನುಗ, ಇಡ್ಲಿ, ವಡೆ, ಖಾರಾಬಾತ್, ಕೇಸರಿಬಾತ್, ಶಾವಿಗೆ ಬಾತ್ ಅಷ್ಟೇ. ಒನ್ ಟೈಪ್ ಚಟ್ನಿ ಅಷ್ಟೇ ನಾವು ಮಾಡೋದು. ಸಿಂಪಲಾಗಿ ಮಾಡಿದೆ ನಾನು. ಆ್ಯಂಡ್ ಆವಾಗ ನನಗೊಂದು ಸ್ವಲ್ಪ ರಿಯಲೈಸ್ ಆಯಿತು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಅಂತ. ಆಫ್ಟರ್ ಕೋವಿಡ್ ಏನಕ್ಕೆ ಅಂತ ಹೇಳ್ತೀನಿ. ಆ ಕೋವಿಡ್ ಟೈಮ್ ಬಂದ್ಬಿಟ್ಟು ಎಲ್ಲರೂ ಒಂದು ಆಲ್ಮೋಸ್ಟ್ ಒಂದು 4-5 ತಿಂಗಳು ಎಲ್ಲರೂ ಮನೆಯಲ್ಲೇ ಕೂತಿದ್ರು. ಎಲ್ರಿಗೂ ಒಂಥರ ಫ್ರಸ್ಟ್ರೇಷನ್ ಬಿಲ್ಡ್ ಆಗಿತ್ತು, ಆಚೆ ಹೋಗಿ ತಿನ್ನಲೇಬೇಕು ಅಂತ ಒಂದು ಬಂದಿತ್ತು. ಸೊ ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲರೂ ತುಂಬ ದೂರ ಟ್ರಾವೆಲ್ ಮಾಡ್ತಿದ್ರು ಒಂದು ಪ್ಲೇಟ್ ಇಡ್ಲಿ ತಿನ್ನೋಕ್ಕೆ, ಒಂದು ಮಸಾಲೆ ಪುರಿ. ನಾನೇ ನನ್ನ ಮನೆಯಿಂದ ರಾಜಾಜನ ಹೋಗ್ಬಿಟ್ಟು ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದಿದ್ದೀನಿ ನಾನು. ಅದು ತಿನ್ನೋದಕ್ಕಿಂತ ಹೆಚ್ಚಾಗಿ ಟ್ರಾವೆಲ್ ಮಾಡಬೇಕು. ಬಿಕಾಸ್ ನೀವು ಮನೆಯಲ್ಲೇ ಕೂತಿ ಫ್ರಸ್ಟ್ರೇಟ್ ಆಗಿರ್ತೀರಲ್ಲ, ಆಚೆ ಹೋಗ್ಲೇಬೇಕು ಅಂತ ನಿಮ್ಗೊಂದು ಮನಸ್ಸಲ್ಲಿ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಅವಾಗ ನನಗೆ ಸೋಷಿಯಲ್ ಮೀಡಿಯಾದ ಇಂಪಾರ್ಟೆನ್ಸ್ ರಿಯಲೈಸ್ ಆಯಿತು. ಅದ್ರ ಮುಂಚೆ ನನಗೆ ಸೋಷಿಯಲ್ ಮೀಡಿಯಾ ಏನಂತಾನೆ ದೇವರೇ ಗೊತ್ತಿರಲಿಲ್ಲ ನನಗೆ, ಇನ್ಸ್ಟಾಗ್ರಾಮ್ ಅಂತಾನೆ ಏನು ಗೊತ್ತಿರಲಿಲ್ಲ. ಸೊ ಅನ್ಕೊಂಡೆ ಓಕೆ ವೈ ನಾಟ್ ರೀಚ್ ಟು ಬ್ಲಾಗರ್ಸ್ ಅಂತ. ಸೊ ಅವಾಗ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನಾನು ಬ್ಲಾಗರ್ಸಿಗೆ ರೀಚ್ ಔಟ್ ಆದೆ. ಆ್ಯಂಡ್ ಪೀಪಲ್ ಯೂಸ್ ಟು ರೀಚ್ ಔಟ್ ಟು ಮೀ, ಓ ಆಯಿತು ಅಯ್ಯರ್ ಇಡ್ಲಿ ಅಂತ ಎಲ್ರಿಗೂ ಗೊತ್ತಾಗ್ತಿತ್ತು ಜನರಿಗೆ. ಸೊ ಲಾಟ್ ಆಫ್ ಬ್ಲಾಗರ್ಸ್ ಸ್ಟಾರ್ಟೆಡ್ ಟು ಕಮ್ ಆ್ಯಂಡ್ ವಿಸಿಟ್ ಅಸ್. ಸೊ ಎಷ್ಟೊಂದು ಜನ ಬ್ಲಾಗರ್ಸ್ ಬಂದು ನಮಗೆ ಸಹಾಯ ಮಾಡಿದ್ದಾರೆ ಆ ಟೈಮ್ ಕೋವಿಡಲ್ಲಿ. ಸೊ ಬಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ರು. ಕೆಲವು ರೀಲ್ಸ್ ಎಲ್ಲ 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಎಲ್ಲ ಹೋಗ್ತಿತ್ತು ಆವಾಗ. ಸೊ ಅವರಿಗೂ ಸ್ವಲ್ಪ ಕಂಟೆಂಟ್ ಬರ್ತಿತ್ತು, ನಮಗೂ ಒಂದು ಸ್ವಲ್ಪ ಪಬ್ಲಿಸಿಟಿ ಅನುಕೂಲ ಆಗ್ತಿತ್ತು ಆವಾಗ. ಸೊ ಹಂಗೆ ಬೆಳೆದಿದ್ದು ನಾವು. ಸೊ ಆಲ್ ಆಫ್ ದಿಸ್ ಇಸ್ ಅ ಲರ್ನಿಂಗ್ ಫಾರ್ ಮೀ. ಲೈಕ್ ನಾನು ಈ ಬಿಸ್ನೆಸ್ ಬರೋಕ್ಕೆ ಮುಂಚೆ ABC ಇದೆಲ್ಲ ಮಾಡಬೇಕಂತ ಯಾವುದು ಐಡಿಯಾ ಇರಲಿಲ್ಲ. ಹೋಗ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಯಿತು ಒಂದೊಂದಾಗಿ ಮಾಡೋಣ. ಸೊ ನಾನು ಎವ್ರಿಥಿಂಗ್ ವಾಟ್ ಐ ಡೂ ಇಸ್ ಲೈಕ್ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡೋದು. ಸೊ ಗೋ ವಿತ್ ಫ್ಲೋ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಲೈಕ್ ಟೇಕ್ ಬೇಬಿ ಸ್ಟೆಪ್ಸ್.
ನೀವು ಎಲ್ಲ ಇವತ್ತೇ ಮಾಡ್ಬೇಕಂತ ಏನಿಲ್ಲ. ಟೇಕ್ ಬೇಬಿ ಸ್ಟೆಪ್ಸ್, ಟೇಕ್ ಕನ್ಸಿಸ್ಟೆಂಟ್ ಸ್ಟೆಪ್ಸ್, ಡೆಫಿನೆಟ್ಲಿ ನೀವು ಗ್ರೋ ಆಗ್ತೀರಾ. ಈಗ ಬೇರೆ ಹೋಟೆಲ್ಗಳಿಗೆ ಕಂಪೇರ್ ಮಾಡಿದರೆ ಹಿಂಗೆ ಅಯ್ಯರ್ ಇಡ್ಲಿ ಸ್ಪೆಷಲ್ ಅಂತ ಹೇಳ್ತೀರಾ ಅಥವಾ ಸಪ್ರೇಟ್ ಅಂತ ಹೇಳ್ತೀರಾ? ಸರ್ ನಾನು ಸ್ಪೆಷಲ್ ಅಂತ ಏನು ಹೇಳಕ್ ನನಗೆ ಇದಿಲ್ಲ. ಇಟ್ಸ್ ಅ ಸೇಮ್. ಇಟ್ಸ್ ಲೈಕ್ ಹೌ ಅ ಕಸ್ಟಮರ್ ಲುಕ್ಸ್ ಅಟ್ ಇಟ್ ಸರ್. ಒಂದು ಕಸ್ಟಮರ್ ದೃಷ್ಟಿಯಿಂದ ನೋಡಿದ್ರೆ ಐ ಮೀನ್ ಲೈಕ್ ನಾವು ವಿ ಪ್ರಿಪೇರ್ ದ ಸೇಮ್ ಕೈಂಡ್ ಆಫ್ ಫುಡ್ ಸರ್, ಅಷ್ಟೇ ಸರ್. ನೀವು ಬೇರೆ ಹೋಟ್ಲಿಗೆ ಏನು ಹೋದ್ರು ಅದೇ ಥರ ಫುಡ್ ನಮ್ಗೆ ಸಿಗುತ್ತೆ, ಬಟ್ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ. ಸೊ ಇವತ್ತು ಕೂಡ ಫುಡ್ ಫಾರ್ಮುಲಾ ಅಂತ ಹೇಳ್ತೀವಲ್ಲ, ಈಗ ಇಡ್ಲಿ ಹಿಟ್ಟು ಇರ್ಬೋದು ಅಥವಾ ವಡೆ ಇದೆ ಸರ್. ನಮ್ದೊಂದು ಫಾರ್ಮುಲಾ ನಿಮ್ದೆ ಡೆಫಿನೆಟ್ಲಿ ಇದೆ ಅದು ಸರ್. ನೀವೇ ಮಾಡೋದಾ ಅಥವಾ ಮಾಡೋದು ಸರ್, ನಾವೇ ಮಾಡೋದು. ಸರ್ 2001 ಏನು ಟೇಸ್ಟ್ ಇತ್ತು ಅದೇ ಟೇಸ್ಟ್ ಇವತ್ತು ಕೊಡಕ್ಕೆ ನಾವು ನೋಡ್ತೀವಿ ಸರ್. ಅಫ್ಕೋರ್ಸ್ ದೇರ್ ಆರ್ ಗುಡ್ ಡೇಸ್ ಆಲ್ಸೋ ಇಸ್ ದೇರ್, ಬ್ಯಾಡ್ ಡೇಸ್ ಆಲ್ಸೋ ದೇರ್. ಕೆಲವು ದಿನ ಅಕ್ಕಿ ಸರಿ ಇರಲ್ಲ, ಉದ್ದಿನ ಬೆಳೆ ಸರಿಗೆ ಬಂದಿರಲ್ಲ, ಅದು ಆಫ್ ಡೇಸ್ ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಚಟ್ನಿದು ಇರಲಿ. ಎಷ್ಟೊಂದು ಜನ ಕಸ್ಟಮರ್ಸ್ ಇರ್ತಾಳೆ, ನಾನು 2002 ತಿಂದಿದ್ದ ಚಟ್ನಿಗೂ ಇವತ್ತು ತಿಂದಿರೋ ಚಟ್ನಿಗೂ ಸೇಮ್ ಟೇಸ್ಟ್ ಇದೆಲ್ಲ, ಹೌಸ್ ಈಟ್ ಅಂತ ಕೇಳ್ತಾರೆ. ಸೇಮ್ ಹೆಂಗ್ ಚೇಂಜ್ ಆಗಕ್ಕೆ ಏನಿದೆ? ನನ್ಗೆ ಅಳತೆ ಗೊತ್ತು ಎಷ್ಟಾಗಬೇಕಂತ, ಅದನ್ನೇ ಕರೆಕ್ಟಾಗಿ ನೀವು ಮಾಡಿದ್ರೆ ಸಾಕು. ಇನ್ನೇನು ಮಾಡೋದೇನು ಅವಶ್ಯಕತೆ ಇಲ್ಲ ಅಲ್ಲ. ಸೊ ಅದು ಹಂಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಎಷ್ಟು ಜನ ಅವಾಗ ನೀವೇ ಮನೆಯವರೇ ಇದ್ರಿ, ಇವಾಗ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಅವಾಗ ನಾವು ಮನೆಯವರೇ ಇದ್ವಿ. ಆಮೇಲೆ ಒಂದು ಆಲ್ಮೋಸ್ಟ್ ಒಂದು 8-9 ವರ್ಷ ಒಬ್ರು ಕೆಲ್ಸಕ್ಕೆ ಇಟ್ಕೊಂಡಿದ್ವಿ. ಒಬ್ರು ಇಬ್ರು ಆದ್ರು, ಇಬ್ರು 3 ಜನ ಆದ್ರು. ಈಗ 2 ಅಂಗಡಿನೂ ಸೇರಿ ಒಂದು 14 ಜನ ಇದೀವಿ ಕೆಲಸ. 2 ಬ್ರಾಂಚ್ ಇದೆ. 2 ಬ್ರಾಂಚ್ ಎಲ್ಲೆಲ್ಲಿ ಇವಾಗ? ವಿಜ್ಞಾನನಗರ ಓಲ್ಡ್ ಬ್ರಾಂಚ್ ಮತ್ತೆ ತಿಪ್ಸಂದ್ರ ಅಂತ ಅಲ್ಲಿಂದ ಒಂದು 3.5 ಕಿಲೋಮೀಟರ್ ಇನ್ನೊಂದು ಬ್ರಾಂಚ್ ಇದೆ. ಸೊ 2 ಅಂಗಡಿ ಸೇರಿ ಒಂದು 14 ಜನ ಇದೀವಿ ಕೆಲಸಕ್ಕೆ ನಾವು. ಸೂಪರ್. 14 ಫ್ಯಾಮಿಲಿಯನ್ನ 14 ಫ್ಯಾಮಿಲಿ 14 ಜನ. ಸೊ ನಾನು ಎಲ್ಲರ ಹತ್ರ ಹೇಳ್ತೀನಿ, 14 ಪೀಪಲ್ ಡೋಂಟ್ ವರ್ಕ್ ಫಾರ್ ಮೀ, 14 ಪೀಪಲ್ ವರ್ಕ್ ವಿತ್ ಮೀ ಅಂತ ಹೇಳ್ತೀನಿ ನಾನು. ಓಕೆ, ಅವ್ರು ನನ್ನ ಜೊತೆ ಕೆಲಸ, ನನಗೋಸ್ಕರ ಕೆಲಸ ಮಾಡ್ತಿಲ್ಲ, ಅವರು ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ ಅವರು. ಸೊ ನಾವು ಅವ್ರ ಥರಾನೇ. ನಾನು ಯಾವತ್ತೂ ನನಗೆ ಅವ್ರ ಎಂಪ್ಲಾಯಿ, ನನ್ನ ಮಾಲೀಕರು ಅಂತ ನಾನು ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ. ನಾವು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತೀವಿ. ಕೆಲಸ ಆದ್ಮೇಲೆ ನಾವು ಎಲ್ಲರೂ ನಾವು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತೀವಿ. ನಾನು ಹಾಕೋ ಯೂನಿಫಾರ್ಮೇ ಅವರು ಹಾಕೊಂಡಿರ್ತಾರೆ. ಸೊ ನಾನು ಯೂನಿಫಾರ್ಮ್ ಓನರ್ ಅಂತ ಸ್ಪೆಷಲ್ ಆಗಿ ಯೂನಿಫಾರ್ಮ್ ಅಂತೇನಿಲ್ಲ ನನಗೆ. ಸೊ ಅವ್ರು ಹಾಕೋ ಕಲರೇ ನಾನು ಹಾಕೊಳ್ತೀನಿ ನಾನು. ಸೊ ಅದು ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ. ಮತ್ತೆ ನಮ್ಮ ಇದ್ರಲ್ಲಿ ಏನಂದ್ರೆ ರೋಲ್ಸ್ ಇಲ್ಲ. ಸೊ ಸೂಪರ್ವೈಸರು, ಮ್ಯಾನೇಜರ್ ಆ ಥರ ಏನಿಲ್ಲ, ಎಲ್ಲರೂ ಒಂದೇನೆ. ಮತ್ತೆ ಎಲ್ಲರೂ ಎಲ್ಲ ಕೆಲಸ ಕಲಿತಾರೆ. ಸೊ ನಾನು ಎಲ್ಲ ಕೆಲಸ ಕಲ್ತಿದ್ದೀನಿ. ಅಕಸ್ಮಾತ್ ನಾಳೆ ಯಾರೊಬ್ರು ಕೆಲಸಕ್ಕೆ ಬಂದಿಲ್ಲ ಅಂದ್ರೂ ನಾನು ಖುಷಿಯಾಗಿ ಕೆಲಸ ಮಾಡ್ತೀನಿ. ಪಾತ್ರೆ ತೊಳಿಬೇಕಾ ತೊಳಿತೀನಿ, ಇಡ್ಲಿ ಆಗ್ಬೇಕಾ ಹಾಕ್ತೀನಿ, ಪಾರ್ಸಲ್ ಕಟ್ಬೇಕಾ ಕಟ್ತೀನಿ, ತೆಂಗಿನಕಾಯಿ ಕೊಬ್ಬರಿ ಮಾಡ್ಬೇಕಾ ಖುಷಿಯಾಗಿ ಮಾಡ್ತೀನಿ. ಅವೆಲ್ಲ ಏನಿಲ್ಲ ನೋಡಕ್ಕೆ, ಅಯ್ಯೋ ಓದಿದ್ದೀನಿ ಕೆಲಸ ಮಾಡಬಾರ್ದು, ಅವೆಲ್ಲ ಏನಿಲ್ಲ. ಕೆಲ್ಸಕ್ಕೆ ಬಂದಾಗ ಎಲ್ಲ ಕೆಲಸ ಮಾಡ್ಬೇಕು ನೀವು. ನಿಮ್ಮಲ್ಲಿರೋರೆಲ್ಲ ಆಲ್ರೌಂಡರ್ಸ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಎಲ್ಲರೂ ಎಲ್ಲ ಕೆಲಸ ಕಲಿತಾರೆ. ಪ್ಲಸ್ ನೀವು ಗ್ರೋ ಆಗಬೇಕಾದ್ರೆ ಅವ್ರನ್ನೂ ಬೆಳೆಸ್ಬೇಕು ನೀವು. ಹೌದು, ನೀವು ಅವ್ರನ್ನ ಎಂಪ್ಲಾಯೀಸ್ ಆಗಿ ಕೆಲಸದವರಾಗೆ ಇಟ್ಟಿದ್ರೆ ಅವರು ಬೆಳೆಯಲ್ಲ, ನೀವು ಬೆಳೆಯಲ್ಲ. ಸೊ ನೀವು ಹೋಗ್ತಾ ಹೋಗ್ತಾ ಅವ್ರನ್ನೂ ಬೆಳೆಸ್ಬೇಕು. ಅವ್ರಿಗೆ ಕಮ್ಯುನಿಕೇಶನ್ ಹೇಳ್ಕೊಡ್ತೀನಿ ನಾನು. ಸೊ ಎಷ್ಟೊಂದು ಜನ ಎಂಪ್ಲಾಯೀಸು ಇಲ್ಲಿ ಬಂದಾಗ ಅವರಿಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಎಲ್ಲ 3-4 ಭಾಷೆ ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಕಸ್ಟಮರ್ಸ್ ಹತ್ರ ಮಾತಾಡ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಸ್ಕಿಲ್ ಸೆಟ್ಸ್ ಇಂಪ್ರೂವ್ ಆಗುತ್ತೆ, ಅವ್ರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಜೀವನದಲ್ಲಿ. ಅಲ್ಲ, ಖಂಡಿತ ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ 10 ಜನ ಇದ್ದಾರೆ, 10 ಜನಕ್ಕೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದಾಗ ಅದರಲ್ಲಿ 1-2 ಜನ ಏನೋ ಆಲ್ ಆಫ್ ಎ ಸಡನ್ ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ. ಡೆಫಿನೆಟ್ಲಿ ಸರ್, ಅಲ್ವಾ? ಏನೇ ಆದ್ರೂ ಸರ್ ಬಿಸ್ನೆಸ್ ಅನ್ನ ನೀವು ಕ್ಲೋಸ್ ಮಾಡಬಾರ್ದು. ಇಂಗ್ಲಿಷಲ್ಲಿ ಒಂದು ಇದಿದೆ, ಫಾರ್ ಮೆನ್ ಮೇ ಕಮ್ ಅಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಎವರ್ ಅಂತ. ಸೊ ಏನೇ ಆಗಲಿ ಬಿಸ್ನೆಸ್ ಹ್ಯಾಸ್ ಟು ಕಂಟಿನ್ಯೂ. ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ನಾನು ಸತ್ತೋದ್ರೂ ಪರವಾಗಿಲ್ಲ, ಬನ್ನಿ ಒಂದು 5 ನಿಮಿಷ ನಾನು ನೋಡ್ಕೊಂಡು ಹೋಗ್ಬಿಟ್ಟು ಕೆಲಸ ಕಂಟಿನ್ಯೂ ಮಾಡಿ, ಅಂಗಡಿಯನ್ನು ನೀವು ಮುಚ್ಚಲೇಬಾರ್ದು ಅಂತ ಎಷ್ಟೊಂದು ಸಲ ಹೇಳಿದ್ದೀನಿ ನಾನು. ಸೊ ನೀವು ಯಾವತ್ತೂ ಅ ಲಾಟ್ ಆಫ್ ಪೀಪಲ್ ಆರ್ ಡಿಪೆಂಡೆಂಟ್ ಆನ್ ಯು. ಹೌದು, ನಿಮ್ಮ ಹತ್ರ ಊಟ ಮಾಡ್ಬೇಕಂದ್ರೆ ಎಷ್ಟೊಂದು ಜನ ಬರ್ತಾರೆ. ಸೊ ಅವ್ರನ್ನ ನೀವು ಯಾವತ್ತೂ ನೀವು ಡಿಸಪಾಯಿಂಟ್ ಮಾಡಬಾರ್ದು. ಬಿಸ್ನೆಸ್ ಇರೋದು ಏನಕ್ಕೆ, ನೀವು ನಡ್ಸಕ್ಕೆ. ಹೌದು, ನಡೆಸ್ಬೇಕು ಅಷ್ಟೇ. ಯಾರಿರ್ಲಿ ಯಾರಿಲ್ಲದೆ ಇರಲಿ, ಇದೇ ನನ್ನ ಕೆಲಸ, ನಾನು ಮಾಡೇ ಮಾಡ್ತೀನಿ ಅಷ್ಟೇ. ಸೊ ಈ ಕ್ಲೋಸ್ ಮಾಡೋದು ಅವೆಲ್ಲ ಏನಿಲ್ಲ. 3 ಜನ ಪರವಾಗಿಲ್ಲ, ನಾನೇ ಕೆಲಸ ಮಾಡಿ ನಡೆಸ್ತೀನಿ ನಾನು. ನಮ್ಮ ಮನೆಯವ್ರ ಕೆಲಸ ಮಾಡ್ತಾರೆ, ನಮ್ಮ ವೈಫ್ ಕೆಲಸ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತೀವಿ. ಆಯ್ತು, ಕೆಲಸ ಮಾಡ್ತೀವಿ ನಾವು ಅಷ್ಟೇ. ಸರ್, ಇವಾಗ ನಿಮ್ಮ ಅಯ್ಯರ್ ಇಡ್ಲಿ 2 ಕಡೆ ಇದೆಯಲ್ಲ, ಸೊ ಅದರ ಟೈಮಿಂಗ್ಸ್ ಅಂತ ಹೇಳಿ ಬಂದ್ರೆ ಬೆಳಗ್ಗೆ 6:30 ಇಂದ 11:30, ಸಂಜೆ 5 ಗಂಟೆಯಿಂದ 9 ಗಂಟೆ, ಭಾನುವಾರ ಸಂಜೆ ರಜಾ. ಸೊ ಮಧ್ಯಾಹ್ನ ಟೈಮು ಫ್ರೀ ಇರುತ್ತೆ, ಭಾನುವಾರ ಹಾಫ್ ಡೇ. ಸೊ ಸೆಕೆಂಡ್ ಹಾಫ್ ಭಾನುವಾರ ರಜಾ. ಸೊ ನಿಮಗೆ ಈಗ ಬ್ಯಾಕ್ ಎಂಡ್ ಕೆಲಸ ಅಂತ ಹೇಳಿ ಬಂದಾಗ ಅಂದ್ರೆ ಇಡ್ಲಿ ಹಿಟ್ಟು ಮಾಡಬೇಕು, ಇದು ಮೊದಲ ಬೆಳಗ್ಗೆ ಮಾಡಿರ್ತೀವಿ. ಸೊ ಹೆಂಗಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ರುಬ್ಬೋದು, ಸಂಜೆ ಯೂಸ್ ಮಾಡ್ತೀವಿ, ಸಂಜೆ ರುಬ್ಬೋದು, ಬೆಳಗ್ಗೆ ಯೂಸ್ ಮಾಡ್ತೀವಿ. ಓಕೆ, ಚಳಿಗಾಲದಲ್ಲಿ ಇವತ್ತು ರುಬ್ಬೋದು, ನಾಳೆ ಯೂಸ್ ಮಾಡ್ತೀವಿ. ಸೊ ಆ ಥರ ಒಂದು ಸ್ವಲ್ಪ ಲ್ಯಾಗ್ ಇರುತ್ತೆ. ಸೊ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿರ್ತೀವಿ. ಫರ್ಮೆಂಟೇಷನ್ ನ್ಯಾಚುರಲ್ ಫರ್ಮೆಂಟೇಷನ್ ಮಾಡೋಕ್ಕೆ. ಸೊ ಏನೇ ಇದ್ರು ಬೆಳಗ್ಗೆ 11:30, 11:45 ಅಂಗಡಿ ಕ್ಲೋಸ್. ಹುಡುಗರು ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾರೆ, ಸಂಜೆ ತಿರ್ಗಾಗ ಫ್ರೆಶ್ ಆಗಿ 4-5 ಗಂಟೆಗೆ ಬರ್ತಾರೆ, ರಾತ್ರಿ 9 ಗಂಟೆಯಿಂದ ಶಾರ್ಪ್ 9 ಗಂಟೆ ಕ್ಲೋಸ್. ಹುಡುಗರು ರೂಮಿಗೆ ರೆಸ್ಟಿಗೆ ಹೋಗ್ತಾರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು 4:15 ಬರ್ತಾರೆ, ಚಟ್ನಿ ಹಾಕಕ್ಕೆ 4:15 ಬರ್ತಾರೆ. ಆಮೇಲೆ 6 ಗಂಟೆಗೆ ಬರ್ತಾರೆ, 6:15 ಎಲ್ಲ ರೆಡಿ ಇರುತ್ತೆ ನಮ್ದು. ಓಕೆ,
6:30 ಶಾರ್ಪ್ ಎಲ್ಲ ಐಟಮ್ಗಳು ರೆಡಿ ಇರುತ್ತೆ. 7ಗೆ ಓಪನ್ನು. 6:30 ಓಪನ್. 6:30 open. 6:30 ಓಪನ್. ಏನಕ್ಕಂದ್ರೆ 7 o'clock ಒಳಗೆ ಬೆಮ್ಮೆಲ್ಲು ಮತ್ತೆ HL ಅಲ್ಲಿ ಕೆಲಸ ಮಾಡ್ತಿರೋರು ಪಂಚಿನ್ ಆಗ್ಬೇಕು. ಸೊ ಅವ್ರು 6:45 ಹೊರಟ್ರೆ ತಿಂಡಿ ಮಾಡ್ಕೊಂಡು ಇಲ್ಲಾಂದ್ರೆ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಅವ್ರ 7 ಗಂಟೆ ಒಳಗೆ ಪಂಚಿನ್ ಆಗ್ಬೇಕು ಅವರಿಗೆ. ಅವರಿಗೋಸ್ಕರ ನಾವು 6:30ಗೆ ರೆಡಿ ಮಾಡಿಟ್ಟಿರ್ತೀವಿ. ಸೊ ನೀವು ನಮ್ಗೆ ಇದ್ರಲ್ಲಿ ನೋಡಿದ್ರೆ 6:30 ಇಂದ 7 ಗಂಟೆವರೆಗೂ ಬರೀ ಬೆಮ್ಮೆಲ್ಲು HL ಅವ್ರ ಕೆಲಸ ಮಾತ್ರ ಬರ್ತಾರೆ. ಓಕೆ. 7 ಗಂಟೆ ಆದ್ಮೇಲೆ ಸ್ಕೂಲ್ ಮಕ್ಕಳು ಬರ್ತಾರೆ. ಸ್ಕೂಲ್ ಮಕ್ಕಳು ಡಬ್ಬಾ ತೊಗೊಂಡು ಬರ್ತಾರೆ, ಸ್ಕೂಲಿಗೆ ತಿಂಡಿ ತೊಗೊಂಡು ಹೋಗೋಕ್ಕೆಲ್ಲ ಬರ್ತಾರೆ. 8:30 ಆದ್ಮೇಲೆ ಆಫೀಸ್ ಹೋಗೋರು ಬರ್ತಾರೆ. ಸೊ ಹಿಂಗಿರುತ್ತೆ ಪ್ಯಾಟರ್ನ್ ಇರುತ್ತೆ ನಂದು. ಸೂಪರ್. ಮಧ್ಯಾಹ್ನ ಮಾಡಬೇಕು ಅಂತ ಯಾವಾಗಲೂ ಅನಿಸಿಲ್ಲ? ಏನಿಲ್ಲ ಸರ್, ನನಗೆ ಯಾವಾಗಲೂ ಪ್ರಯಾರಿಟಿ ಬಂದ್ಬಿಟ್ಟು ನಮ್ಮ ಎಂಪ್ಲಾಯೀಸ್ ಪ್ರಯಾರಿಟಿ ನಂದು. ಸೊ ಅವ್ರಿಗೆ ರೆಸ್ಟ್ ಸಿಗ್ಬೇಕಂತ. ಸೊ ನಾವು ಸಂಜೆನೂ ಅಷ್ಟೇ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಶಾರ್ಪ್ 9 ಗಂಟೆಗೆ ಕ್ಲೋಸ್ ಸರ್. ಏನೇ ಆಗಲಿ ಸರ್, ಎಷ್ಟೇ ದೊಡ್ಡ ಆರ್ಡರ್ ಬರಲಿ 9 ಗಂಟೆಗೆ ಕ್ಲೋಸ್. ಏನಕ್ಕೆ ಅಂದರೆ 9 ಗಂಟೆಗೆ ಕ್ಲೋಸ್ ಮಾಡಿ ನಮ್ಮ ಹುಡುಗರು ಮನೆಗೆ ಹೋಗಿ ಅವ್ರ ರೂಮ್ಗೆ ಹೋಗಿ ಊಟ ಮಾಡಿ ನಿದ್ದೆ ಮಾಡೋಷ್ಟಿಗೆ 10 ಗಂಟೆ ಆಗುತ್ತೆ. 10 ಗಂಟೆಗೆ ಅವ್ರು ನಿದ್ದೆ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೇಳಿ ಬರುತ್ತೆ. ಹೌದು. ನಾನು 10 ಗಂಟೆ ತನಕ ಅಂಗಡಿ ಮಾಡಿದ್ರೆ ನನಗೆ ಬಿಸ್ನೆಸ್ ಬರುತ್ತೆ. 11 ಗಂಟೆ ತನಕ ನಡೆಸೋ ನನಗೆ ಬಿಸ್ನೆಸ್ ಬರುತ್ತೆ. ಎಷ್ಟೊಂದು ಹೋಟ್ಲ್ಗಳು ರಾತ್ರಿ 1 ಗಂಟೆ 2 ಗಂಟೆ ತನಕ ಓಪನ್ ಇಟ್ಟಿರ್ತಾರೆ. ನನಗೆ ಅವೆಲ್ಲ ಆಸೆ ಇಲ್ಲ. ನನ್ನ ಎಂಪ್ಲಾಯೀಸು ಒಳ್ಳೆ ರೆಸ್ಟ್ ತೊಗೊಂಡು ಮಾರನೇ ದಿನ ಫ್ರೆಶ್ ಆಗಿ ಬರುತ್ತೆ ಅಷ್ಟೇ ಸರ್, ಸಿಂಪಲ್. ಸೊ 9 ಗಂಟೆಯಿಂದ ಶಾರ್ಪ್ 9 ಗಂಟೆ ಕ್ಲೋಸ್. ಸೊ ಸೇಮ್ ನಿಮ್ಮ ರೂಟೀನು ಅದೇನೇನಾ? ಸೇಮ್ ಸರ್, ಅಷ್ಟೇ. 9 ಗಂಟೆ ಆಯಿತು, ಮನೆಗೆ ಹೋಗಿ ಊಟ ಮಾಡಿ ಮಲಗ್ತೀನಿ ನಾನು. ಮಾರನೇ ದಿನ ಬೆಳಗ್ಗೆ 5:30 6 ಗಂಟೆಗೆ ಎದ್ದೇಳ್ತೀನಿ ನಾನು. ನೈಸ್, ಸೂಪರ್. ಬಹುಶಃ ಆ ಸರ್ಕಲ್ ಇದೆಯಲ್ಲ, ಅದು ಬರುವಂಥ ಕಸ್ಟಮರ್ಸ್ಗೂ ಅರ್ಥ ಆಗಿರೋದ್ರಿಂದ ಡೆಫಿನೆಟ್ಲಿ ರೆಗ್ಯುಲರ್ ಕಸ್ಟಮರ್ಸೇ ಇರ್ತಾರೆ ಆಲ್ಮೋಸ್ಟ್. ಎಷ್ಟೊಂದು ಜನ ಕಸ್ಟಮರ್ಸು 2001ರಿಂದ ಬರ್ತಿರೋ ಕಸ್ಟಮರ್ಸ್ ಈಗಲೂ ಬರ್ತಿದ್ದಾರೆ. ಡೆಫಿನೆಟ್ಲಿ. ಸೊ ಅವ್ರು ಎಷ್ಟೊಂದು ಜನ ಹೇಳ್ತಾರೆ, ನನ್ನ ಅಂಗಡಿಗೆ ಬರ್ತಿರುವಾಗ ನೀನು ಇಷ್ಟಿಕ್ಕೆ ಎದ್ದೆ, ನೀನು ಸಣ್ಣ ಹುಡುಗ, ಈಗ ಇಷ್ಟು ಬೆಳೆದಿದ್ಯಾ ಅಂತ. ಸೊ ಅದೇ ಸೆಟ್ ಅಲ್ವಾ, ಇಟ್ ಈಸ್ ಅ ಫ್ಯಾಮಿಲಿ, ಇಟ್ ಈಸ್ ಅ ಕಮ್ಯುನಿಟಿ. ನಾನು ಯಾವತ್ತೂ ನಾನು ಬಿಸ್ನೆಸ್ ಅವ್ರ ಕಸ್ಟಮರ್ ಅಂತ ಯಾವತ್ತೂ ಹಂಗೆ ನೋಡಿಲ್ಲ. ಇಟ್ ಇಸ್ ಅ ಕಮ್ಯುನಿಟಿ. ಕರೆಕ್ಟ್. ಸೊ ನಾನು ಅದೇ ಏರಿಯಾದಲ್ಲಿ ಹುಟ್ಟು ಬೆಳೆದಿದ್ದಕ್ಕೋಸ್ಕರ ಎವ್ರಿಬಡಿ ನೋಸ್ ಮೀ. ನಮ್ಮ ಹತ್ರ ಎಷ್ಟೊಂದು ಸಲ ಹೇಳಿರ್ತೀನಿ ನಾನು, ನೀವು ನನ್ನ ಮನೆಯಿಂದ ಆಚೆ ಓಡಿಸಿ ಪರವಾಗಿಲ್ಲ, ಡೈಲಿ ಒಂದೊಂದು ಮನೇಲಿ ಊಟ ಮಾಡ್ತೀನಿ ನಾನು, ಒಂದು ಇಡೀ ವರ್ಷ ಆರಾಮಾಗಿರ್ತೀನಿ ನಾನು. ಎಷ್ಟೊಂದು ಜನ ನಾನು ನೋಡ್ಕೊಳ್ತಾರೆ, ಬಿಕಾಸ್ ಆ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದಾನಲ್ವಾ. ಸೊ ಎವ್ರಿಬಡಿ, ಎಲ್ರಿಗೂ ನನಗೆ ಗೊತ್ತು. ಕರೆಕ್ಟ್. ಸಣ್ಣ ವಯಸ್ಸಲ್ಲಿಂದ ನಾನು ನೋಡಿದ್ದಾರೆ. ಸೊ ಎಲ್ರಿಗೂ ನಾನು ಒಂದು ಮಗ ಥರ ಅವರಿಗೆ. ಸೊ ನೀವು ಹೆಂಗೆ ಬೆಳೆದಿದ್ದೀರೋ ಹಾಗೇನೆ ಬಿಸ್ನೆಸ್ ಕೂಡ ಬೆಳೆದಿದೆ. ಸೊ ನೀವೇ ಹೇಳ್ತಾ ಇದ್ದೀರಿ, ಅವಾಗ 2001ನಲ್ಲಿ ಸ್ಟಾರ್ಟ್ ಮಾಡಿದಾಗ ದಿವಸಕ್ಕೆ 100 ಇಡ್ಲಿ, ಸ್ಯಾಟರ್ಡೆ ಸಂಡೇ 100 ಇಡ್ಲಿ, ವೀಕ್ ಡೇಸ್ ಆದರೆ ಒಂದು 40-50 ಇಡ್ಲಿ, 50 ಇಡ್ಲಿ ಅಂತ. ಸೊ ಆಫ್ಟರ್ 20 years, ಇವಾಗ 2025 ಮಾತಾಡಿದರೆ ಇವಾಗ ಪರ್ ಡೇಗೆ ಎಷ್ಟು ಇಡ್ಲಿ ಹೋಗುತ್ತೆ ಸರ್? ಒಂದು ಆವ್ರೇಜ್ ಒಂದು 2500 to 3000 ಇಡ್ಲೀಸ್ ಪರ್ ಡೇ ಮಿನಿಮಮ್ ಆವ್ರೇಜ್ ಹೋಗುತ್ತೆ. ವೀಕ್ ಡೇಸ್ ಮತ್ತೆ ಪಬ್ಲಿಕ್ ಹಾಲಿಡೇ ಆದರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸೊ ಅದು ಬಿಸ್ನೆಸ್ ಅಂದರೆ ಹೆಚ್ಚು ಕಡಿಮೆ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಮಳೆಗಾಲದಲ್ಲಿ ಸ್ವಲ್ಪ ಬಿಸ್ನೆಸ್ ಡೌನ್ ಇರುತ್ತೆ. ಮತ್ತೆ ಈ ಮೇ ತಿಂಗಳು ಸ್ವಲ್ಪ ಎಲ್ಲರೂ ವೆಕೇಶನ್ ಹೋಗಿರ್ತಾರೆ, ಅವಾಗ ಸ್ವಲ್ಪ ಡೌನ್ ಇರುತ್ತೆ ನಿಮಗೆ. ಸೊ ಅದನ್ನೆಲ್ಲ ನಾರ್ಮಲ್ ಬಿಸ್ನೆಸ್ ಸೈಕಲ್ ಅಂತ ಹೇಳ್ತೀವಿ ಸರ್ ನಾವು. ಸೊ ಅದು ಎವ್ರಿ ಇಯರ್ ನಾವು ನೋಡೋದೇ ಇವೆಲ್ಲ. ಸೊ ಅವೆಲ್ಲ ಇಟ್ಸ್ ಎ ನಾರ್ಮಲ್ ರೂಟೀನ್ ಫಾರ್. ಸೊ ನಮಗೆ ಗೊತ್ತಿರುತ್ತೆ ಹೆಂಗ್ ಪ್ಲಾನ್ ಮಾಡಬೇಕು, ಎಷ್ಟು ಪ್ಲಾನ್ ಮಾಡ್ಬೇಕಂತ. ಸೊ ಶನಿವಾರ ಭಾನುವಾರ ನಾವು ಎಕ್ಸ್ಟ್ರಾ ಹಿಟ್ ಯಾವಾಗಲೂ ಇಟ್ಟಿರ್ತೀವಿ ನಾವು. ಮತ್ತು ಇದು ಪಬ್ಲಿಕ್ ಹಾಲಿಡೇಸ್ ಬಂದಾಗ ನಾವು ಸ್ವಲ್ಪ ಜಾಸ್ತಿ ಪ್ಲ್ಯಾನ್ ಮಾಡಿಟ್ಟಿರ್ತೀವಿ ನಾವು. ಸೊ ಲಾಂಗ್ ವೀಕೆಂಡ್ ಬಂದಾಗ ಅದೊಂಥರ ಬೇರೆ ಥರ ಪ್ಲಾನಿಂಗ್, ಬಿಕಾಸ್ ಎಷ್ಟೊಂದು ಜನ ಊರಿಗೆ ಹೋಗ್ತಾರೆ, ಯಾರು ಬೆಂಗಳೂರಲ್ಲಿ ಜಾಸ್ತಿ ಜನ ಇರಲ್ಲ. ಕರೆಕ್ಟ್. ವೆಕೇಶನ್ ಟೈಮಲ್ಲಿ ಸ್ವಲ್ಪ ನಾವು ನೋಡ್ಕೊಂಡು ಹಂಗೆ ಪ್ಲಾನ್ ಮಾಡ್ತೀವಿ ಸರ್, ಬಿಕಾಸ್ ಆಲ್ ಆಫ್ ದಿಸ್ ನಮ್ಮ ಎಕ್ಸ್ಪೀರಿಯನ್ಸಿಂದ ಗೊತ್ತಾಗುತ್ತೆ. ಹೌದೌದು. ಸೊ ಯಾವತ್ತು ನಮಗೆ ಫುಡ್ ಅಂತೂ ಯಾವತ್ತು ವೇಸ್ಟ್ ಆಗಲ್ಲ, ನಮಗೆ ವೇಸ್ಟ್ ಆಗುತ್ತೆ ಅಂತ ಯಾವತ್ತೂ ಇಲ್ಲ ನಮಗೆ. ಸೊ ಇವತ್ತು ಸಹ ನೀವೇನು ಹೋಟ್ಲಲ್ಲಿ ಇಡ್ಲಿ ಎಲ್ಲ ಕೊಡ್ತೀರಲ್ವಾ, ಅದೇ ಥರ ಹಿಟ್ಟನ್ನು ಕೂಡ ಇವತ್ತು ಸೇಲ್ ಮಾಡಿಲ್ಲ ಸರ್? ಹಿಟ್ಟು ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಒಂದು 15 years ಮೇಲೆ ಆಯಿತು. ಈಗ ನಾವು ಜಸ್ಟ್ ಫೋಕಸ್ ಮಾಡೋದು ಈ ಇದ್ರಲ್ಲಿ ಮಾತ್ರ, ನಾವು ಮಾಡೋ ಅಂಗಡಿಯಲ್ಲಿ ಮಾಡೋ ಪದಾರ್ಥಗಳು ಮಾತ್ರ ನಾವು ಫೋಕಸ್ ಮಾಡ್ತೀವಿ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಏನು ಮಾಡಲ್ಲ ನಾವು. ಹೋಟೆಲ್ ಬಿಸ್ನೆಸ್ ಅಂತ ಹೇಳಿದ್ರೆ ಲಾಭ ಬರುತ್ತೆ, ಬಟ್ ತುಂಬ ಕಷ್ಟಪಡಬೇಕಾಗತ್ತೆ, ಮಾರ್ಜಿನ್ ಇರಲ್ಲ, ಈ ಥರದ್ದೆಲ್ಲ ಮಾತುಗಳಿದಾವೆ. ಬಟ್ ನೀವೇನು ಹೇಳ್ತೀರಾ, ಹೋಟೆಲ್ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನಾ? ಖಂಡಿತ ಸರ್. ನೀವು ಡೆಡಿಕೇಶನ್ ಅಂತ ನೀವು ಒಂದು ಮಾಡಿದ್ರೆ ಖಂಡಿತ, ನೀವು ನಾಟ್ ಜಸ್ಟ್ ಹೋಟೆಲ್ ಸರ್, ಎನಿ ಬಿಸ್ನೆಸ್ ಅಲ್ಲಿ ಸರ್, ನೀವು ಅಂತ ಡೆಡಿಕೇಶನ್ ಅಂತ ತೋರಿಸಿದ್ರೆ ನೀವು ಡೆಫಿನೆಟ್ ಆಗಿ ಮಾಡ್ಬೋದು. ನೀವು ಮಾರ್ಜಿನ್ ಬಂದ್ಬಿಟ್ಟು ಅದು ನೀವು ಮಾಡೋದ್ರಿಂದ ಮೇಲೆ ನಿಮ್ಮ ಮಾರ್ಜಿನ್ ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಕಡೆ 14-15% ಮಾರ್ಜಿನ್ ತಗೊಳ್ಳೋರು ಇದ್ದಾರೆ, ಎಷ್ಟೊಂದು ಕಡೆ 35-40% ಮಾರ್ಜಿನ್ ತಗೊಳ್ಳೋರು ಇದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ನೀವು ಹೆಂಗ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಸಣ್ಣ ಅಂಗಡಿ ಮಾಡಿದ್ರೆ ನಿಮಗೆ ಬಾಡಿಗೆ ಕಡಿಮೆ, ಸಂಬಳ ಕಡಿಮೆ, ನಿಮ್ಮ ಓವರ್ ಆಲ್ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ನಿಮ್ಮ ಕಾಸ್ಟ್ ಕಡಿಮೆ ಆದಾಗ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. ವೇರಾಸ್ ಇನ್ನೊಂದು ಕಡೆ ನೋಡಿದ್ರೆ, ನೀವು ಬಾಡಿಗೆ ಜಾಸ್ತಿ, ಸಂಬಳ ಜಾಸ್ತಿ ಐಟಮ್ಗಳೆಲ್ಲ ಮಾಡಿದಾಗ ನಿಮಗೆ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುತ್ತೆ. ಕರೆಕ್ಟ್. ಸೊ
ಹೋಟೆಲ್ ಬಿಸ್ನೆಸ್ ಅಂದ್ರೆ ಹೋಟ್ಲ್ ಅಂದರೆ ದೊಡ್ಡ ಹೋಟ್ಲ್ ಅಂತ ಯಾವತ್ತಿಲ್ಲ ಸರ್, ಸಣ್ಣದಾಗೂ ಮಾಡ್ಬೋದು. ಅಟ್ ದ ಎಂಡ್ ಆಫ್ ದ ಏನು ಸರ್, ಪ್ರಾಫಿಟ್ ಮಾರ್ಜಿನೇ ಮ್ಯಾಟರ್. ಕರೆಕ್ಟ್. ನೀವು 5 ಲಕ್ಷ ನೀವು ಇನ್ವೆಸ್ಟ್ ಮಾಡಿ, ನೀವು 5 ಲಕ್ಷ ರೂಪಾಯಿ ನೀವು ಸೇಲ್ ಮಾಡಿ, ನೀವು 3 ಲಕ್ಷ ರೂಪಾಯಿ ಕಾಸ್ಟ್ ಮಾಡಿ 2 ಲಕ್ಷ ರೂಪಾಯಿ ಲಾಭ ತಗೊಳ್ಳೋದು ಒಂದೇ. ನೀವು ಲಕ್ಷಗಟ್ಟಲೆ ನೀನು 50 ಲಕ್ಷ ಟರ್ನ್ ಓವರ್ ಮಾಡ್ತೀನಿ, 60 ಲಕ್ಷ ಟರ್ನ್ ಓವರ್ ಮಾಡ್ತೀನಿ ಅಂದ್ಬಿಟ್ಟು ನೀವು ಅಷ್ಟಕ್ಕಷ್ಟೇ ಕಾಸ್ಟ್ ಇಟ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ. ಕರೆಕ್ಟ್. ಸೊ ನೀವು ಏನೇ ಮಾಡೋದು ಸಣ್ಣದಾಗಿ ಮಾಡಿ, ಸಣ್ಣದ್ರಿಂದ ಸ್ಟಾರ್ಟ್ ಮಾಡಿ, ಸಣ್ಣದಾಗಿ ಮಾಡಿ ಸರ್. ನಾನು ಹೇಳ್ತೀನಲ್ವಾ, ಬಿಗ್ ಮನಿ ಲೈಸ್ ಇನ್ ಸ್ಮಾಲ್ ಬಿಸ್ನೆಸ್ ಅಂತ ಹೇಳ್ತೀನಿ ನಾನು. ಇಟ್ ಇಸ್ ಅ ಸ್ಟೇಟ್ಮೆಂಟ್ ದಟ್ ನಾನು ಮಾಡಿರೋ ಸ್ಟೇಟ್ಮೆಂಟ್ ಸರ್ ಅದು. ಬಿಗ್ ಮನಿ ಲೈಸ್ ಇನ್ ಸ್ಮಾಲ್ ಬಿಸ್ನೆಸ್. ನಾವು ಅನ್ಕೊಂಡಿರ್ತೀವಿ ಇವು ಸಣ್ಣ ಬಿಸ್ನೆಸ್ ಆದರೆ ದುಡ್ಡು ಬರಲ್ಲ ಅಂತ. ಸರ್ ಸಣ್ಣ ಬಿಸ್ನೆಸ್ಸಲ್ಲೇ ದುಡ್ಡು ಇರೋದು ಸರ್ ಜಾಸ್ತಿ. ನೀವು ದೊಡ್ಡದಂತ ನೋಡಿದಾಗ ನಿಮಗೆ ಕಾಣಕ್ಕೆ ದೊಡ್ಡದಾಗಿರುತ್ತೆ, ನೋಡೋಕೆ ಚೆಂದಾಗಿರುತ್ತೆ ಅಷ್ಟೇ, ಬಟ್ ಅದ್ರಲ್ಲಿ ಹಿಂದೆ ಇರೋ ತುಂಬ ನಾವು ಫ್ಯಾಕ್ಟರ್ಸ್ ನಾವು ಯಾವತ್ತೂ ನಾವು ನೋಡಲ್ಲ ಸರ್. ಹೌದು. ದೊಡ್ಡ ಅಂಗಡಿ ಅಂದರೆ ಬಾಡಿಗೆ ಜಾಸ್ತಿ. ಕರೆಕ್ಟ್ ಸರ್, ನಿಮ್ಮ ಬಾಡಿಗೆನೇ ನಿಮ್ಮ ಅರ್ಧ ಪ್ರಾಫಿಟ್ ತಿನ್ಬಿಡುತ್ತೆ. ಹೌದು. ನೀವು ದೊಡ್ಡ ಅಂಗಡಿ ಅಂದರೆ ನೀವು 50-60 ಜನ ಕೆಲಸಕ್ಕೆ ಇಟ್ಕೊಂಡಿರ್ಬೇಕು. ಅವ್ರ ಸಂಬಳ ಮತ್ತು ಅವ್ರ ಸ್ಟಾಫ್ ರೂಮ್ ಖರ್ಚುಗಳು, ಎಲೆಕ್ಟ್ರಿಸಿಟಿ, ಐಟಮ್ಗಳು. ನೀವು ನಿಮ್ಮ ಮೆನುವಲ್ಲಿ 200-300 ಐಟಮ್ಗಳು ಇಟ್ಕೊಂಡ್ರೆ ನೀವು ಅದ್ರ ತಗೊಳಕ್ಕೆ ಮೆಟೀರಿಯಲ್ಸ್ ಬೇಕು ನಿಮಗೆ. ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಇವತ್ತು ಸೌತ್ ಇಂಡಿಯನ್ ಚೆನ್ನಾಗಿ ಹೋಗುತ್ತೆ, ನಾಳೆ ನಾರ್ತ್ ಹೋಗುತ್ತೆ, ಇನ್ನೊಂದು ಚೈನೀಸ್ ಹೋಗುತ್ತೆ. ನೀವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ ಸರ್. ಕರೆಕ್ಟ್. ಹೌದು. ನೀವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ನೀವೆಲ್ಲನೂ ರೆಡಿ ಇರಬೇಕು. ಯಾವುದು ಹೋಗಿಲ್ಲ ಅದು ವೇಸ್ಟ್ ಆಗುತ್ತೆ. ನೀವು ವೇಸ್ಟೇಜ್ ಜಾಸ್ತಿ ಆದರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುತ್ತೆ ಅವಾಗ. ಅಬ್ಸಲ್ಯೂಟ್ಲಿ. ಸೊ ಅದಕ್ಕೆ ನೀವು ಲೀನ್ ಮೆನು ಇಟ್ಕೋಬೇಕು. ಲೀನ್ ಮೆನು ಸಣ್ಣ ಮೆನು ಇಟ್ಕೊಳ್ಳಿ ಸಾಕು. ನೀವು ನಾವು ಹೇಳ್ತೀವಿ ಕಸ್ಟಮರ್ ಇಸ್ ಕಿಂಗ್ ಅದಿದೆಲ್ಲ, ಬಟ್ ನಿಮಗೆ ಅದು ಕಂಟ್ರೋಲ್ ನಿಮ್ಮ ಹತ್ರ ಇರಬೇಕು. ನೀವು ಏನು ಕಸ್ಟಮರ್ ಹತ್ರ ಕೊಡ್ತೀರಾ ಅಂತ ಕಂಟ್ರೋಲ್ ನಿಮ್ಮ ಹತ್ರ ಇರಬೇಕು. ನಿಮ್ಮ ಹತ್ರ ಇದ್ದಾಗ ಯು ವಿಲ್ ಹ್ಯಾವ್ ಅ ಕಂಟ್ರೋಲ್ ಓವರ್ ದ ಪ್ರಾಫಿಟ್. ಆ ಕಂಟ್ರೋಲ್ ಇಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಹೌದು. ಸೊ ಹಾಗೆ ನಾನು ಕೇಳೋದು ಸರ್, ಅಯ್ಯರ್ ಇಡ್ಲಿಯ ಸಕ್ಸಸ್ ಸೀಕ್ರೆಟ್ ಏನು ಅಂತ? ಸರ್ ಏನಿಲ್ಲ ಸರ್, ಪರ್ಸಿವಿಯರೆನ್ಸ್ ಅಷ್ಟೇ ಸರ್. ನಾನು ಹೇಳ್ತೀನಲ್ಲ, ಸೊ ನನ್ನ ರೋಲ್ ಮಾಡೆಲ್ ಬಂದ್ಬಿಟ್ಟು ರಾಹುಲ್ ದ್ರಾವಿಡ್ ಅವರು. ಓಕೆ, ಬಿಕಾಸ್ ಪೇಷನ್ಸ್, ಕನ್ಸಿಸ್ಟೆನ್ಸಿ, ಪರ್ಸಿವಿಯರೆನ್ಸ್ ಅಷ್ಟೇ ಸರ್. ಸೊ ಐ ಆಲ್ವೇಸ್ ಲುಕ್ ಅಪ್ ಟು ರಾಹುಲ್ ದ್ರಾವಿಡ್ ಆಸ್ ಮೈ ರೋಲ್ ಮಾಡೆಲ್. ಸೊ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ನಾನು ಸುಮಾರು ಕಡೆ ಕೋಟ್ ಮಾಡಿದ್ದೀನಿ, ಚೈನೀಸ್ ಬ್ಯಾಂಬೂ ಅಂತ. ಸೊ ಅವರೊಂದು ಇನ್ ಒನ್ ಆಫ್ ಹಿಸ್ ಲೆಕ್ಚರ್ಸ್ ಈ ಸ್ಪೋಕ್ ಅಬೌಟ್ ಚೈನೀಸ್ ಬ್ಯಾಂಬೂ ಅಂತ. ಚೈನೀಸ್ ಬ್ಯಾಂಬೂ ಜಸ್ಟ್ ಅ ಪ್ಲಾಂಟ್. ಅದೇನಂದರೆ ಅದು ಬೆಳೆಯುವಾಗ ಫಸ್ಟ್ ಒಂದು 3-4 ಇಯರ್ಸ್ ಬೆಳೆಯೋದೇ ಇಲ್ಲ ಅದು. ನೀವು ಅದಕ್ಕೆ ನೀರು ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ಎಲ್ಲ ಹಾಕ್ತೀರಾ, ಬಟ್ ಬೆಳೆಯೋದೇ ಇಲ್ಲ. ನೀವು ಅನ್ಕೊಂಡಿರ್ತಾ ಏನಿಗೆ ಬೆಳೀತಾ ಇಲ್ಲ ಅಂತ. ಬಟ್ ಅದು ಒನ್ಸ್ ಬೆಳೆಯೋಕ್ಕೆ ಶುರು ಮಾಡಿದಾಗ ಇಟ್ ವಿಲ್ ಗ್ರೋ ಅನ್ಕಂಟ್ರೋಲಬ್ಲಿ. ಸೊ ಇಷ್ಟು ವರ್ಷ ಬೆಳೆದಿಲ್ಲಲ್ಲ, ಆ ಟೈಮಲ್ಲಿ ಏನು ಮಾಡ್ತಿರತ್ತಂದರೆ ಇಟ್ ವಿಲ್ ಮೇಕ್ ಇಟ್ಸ್ ರೂಟ್ ಸ್ಟ್ರಾಂಗರ್. ಅದನ್ನು ಫೌಂಡೇಶನ್ನ ಸರಿ ಮಾಡ್ಕೊಳ್ಳುತ್ತೆ. ಸೊ ಸಿಮಿಲರ್ಲಿ ನೀವು ಬಿಸ್ನೆಸ್ಸಲ್ಲೂ ಅಷ್ಟೇ, ಫಸ್ಟ್ ಫ್ಯೂ ಇಯರ್ಸ್ ನಿಮ್ಮ ಫೌಂಡೇಶನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ನೀವು ಫೌಂಡೇಶನ್ ಒಂದು ನಿಮ್ಮ ಸ್ಟ್ರಾಂಗ್ ಆದಾಗ ನೀವು ಗ್ರೋ ಆಗೋದು ತುಂಬ ಈಸಿ ಅಲ್ಲಿಂದ. ಕರೆಕ್ಟ್. ಸೊ ನೀವು ಫೌಂಡೇಶನ್ ನಿಮ್ಮ ಎನಿ ಬಿಲ್ಡಿಂಗ್ ಸರ್, ಫೌಂಡೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಕ್ಕೆ ಹೇಳ್ತಾರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ನೀವು ಅದೊಂದು ಸ್ಟ್ರಾಂಗ್ ಆಗಿದ್ದರೆ ನೀವು ಆಮೇಲೆ ನೀವು ಗ್ರೋ ಆಗೋದು ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ನೀವು ಬೇಗ ಗ್ರೋ ಆಗ್ಬೋದು ನೀವು. ಸೊ ಅದಕ್ಕೆ ಲೈಕ್ ಐ ಆಲ್ವೇಸ್ ಲುಕ್ ಅಪ್ ಟು ದ್ರಾವಿಡ್. ಸೊ ಪೇಷನ್ಸ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಪರ್ಸಿವಿಯರೆನ್ಸ್, ಇದು 3 ಇದ್ದರೆ ಸಾಕು ಸರ್, ಎನಿ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ನಾಟ್ ಜಸ್ಟ್ ಮೈನು. ನೀವು ಲೈಫಲ್ಲಿ ಏನೇ ಮಾಡಿ ಇದನ್ನು 3 ಮಾಡಿದರೆ ಸಾಕು, ಸಕ್ಸಸ್ ಆಗ್ತೀರಾ. ಬಟ್ ಟೇಕ್ ಬೇಬಿ ಸ್ಟೆಪ್ಸ್. ಹೌದು. ಸೊ ಡೈಲಿ ಒಂದೊಂದು ಸ್ವಲ್ಪ ಸ್ಟೆಪ್ಸ್ ಮಾಡಿ. ನೀವು ಓವರ್ ನೈಟಲ್ಲೇ ನಾನು ಸಕ್ಸಸ್ ಆಗಬೇಕು, ನಾನು ಓವರ್ ನೈಟಲ್ಲೇ ನಾನು ಕೋಟಿಗಟ್ಟಲೆ ಮಾಡಬೇಕಂದ್ರೆ ದೇವರನೇ ಆಗಲ್ಲ ಸರ್. ಅದು ಮೇ ಬಿ ಸಿನಿಮಾಗಳಲ್ಲಿ ತೋರಿಸ್ಬೋದು ಅಷ್ಟೇ, ಬಟ್ ರಿಯಲ್ ಲೈಫಲ್ಲಿ ಆಗಲ್ಲ. ಸಿನಿಮಾಲಿ ಒಂದು ಹಾಡಲ್ಲೇ ಒಬ್ಬರು ಕಾಸಿಲ್ದೇ ಇರೋ ಒಂದು 0 to ಹೀರೋ ಆಗ್ತಾನೆ, ಬಟ್ ನಿಜ ಲೈಫಲ್ಲಿ ಅದು ಯಾವತ್ತೂ ಆಗಲ್ಲ ಸರ್. ಕಷ್ಟಪಡಲೇಬೇಕು ಸರ್. ಕಷ್ಟಪಟ್ಟರೆ ಮಾತ್ರ ನಮಗೆ ಉಳಿಯೋದು ಸರ್, ಅದು ಏನೇ ಇದ್ರಿ. ಸೊ ಇಲ್ಲಿ ಕೇಳಬೇಕು, ಈಗ ಅಯ್ಯರ್ ಇಡ್ಲಿದು ನಿಮ್ಮ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ ಇದ್ದಾರೆ ಸರ್. ಸ್ವಿಗ್ಗಿ, ಝೊಮ್ಯಾಟೊ ಇಬ್ಬರು ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ. ಸೂಪರ್. ಇನ್ನೊಂದು ಕೇಳಬೇಕು, ಅಯ್ಯರ್ ಇಡ್ಲಿ ಇಷ್ಟು ದೊಡ್ಡ ಸಕ್ಸಸ್ಸನ್ನು ಕಂಡಿದೆ, ಅದರ ಹಿಂದಿರುವಂಥ ಸ್ಟ್ರಗಲ್ಸ್ ಏನು ಅಂತ ಹೇಳುವಂಥದ್ದನ್ನು ನೀವು ಹೇಳಿದ್ರಿ. ಸೊ ಅಯ್ಯರ್ ಇಡ್ಲಿ ಫ್ರಾಂಚೈಸಿ ಕೂಡ ಸಿಗುತ್ತಾ? ಇಲ್ಲ ಸರ್, ಬಿಕಾಸ್ ನಾವು ಫ್ರಾಂಚೈಸಿ ಕೊಡೋದಿಲ್ಲ ಸರ್. ಎಷ್ಟೊಂದು ಜನ ನನಗೆ ಫೋನ್ ಮಾಡ್ತಾರೆ ಸರ್, ನಾನು ಎಷ್ಟೊಂದು ಜನಕ್ಕೆ ಹೆಲ್ಪು ಮಾಡಿದ್ದೀನಿ. ಪಾಪ ಫೋನ್ ಮಾಡ್ತಾರೆ, ನಾರ್ತ್ ಇಂಡಿಯಾದಿಂದ ಫೋನ್ ಮಾಡ್ತಾರೆ. ಎಷ್ಟೊಂದು ಜನ ಅಲ್ಲಿಂದ ಇಲ್ಲಿ ಬಂದು ಒಂದಿನ ನಾವು ಹೆಂಗೆ ಅಂಗಡಿ ಮಾಡ್ತೀವೋ ಅಂತ ನೋಡ್ಕೊಂಡು ಎಷ್ಟೊಂದು ಬೇರೆ ಕಡೆ ಅಂಗಡಿನೂ ಮಾಡಿದ್ದಾರೆ. ನಾನು ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಏನಂದರೆ ದೇರ್ ಇಸ್ ನೋ ಸೀಕ್ರೆಟ್. ನಮ್ಮಲ್ಲಿ ಟ್ರೇಡ್ ಸೀಕ್ರೆಟ್ ಅಂತ ಕಾನ್ಸೆಪ್ಟೇ ಇಲ್ಲ. ಯಾರಾದ್ರೂ ಫೋನ್ ಮಾಡ್ತಾರ, ಖುಷಿಯಾಗಿ ನಾನು ರೆಸಿಪಿ ಹೇಳ್ಕೊಡ್ತೀನಿ. ನಾನು ಯಾರಾದರೂ ಬರ್ತಾರೆ ಅಂಗಡಿಗೆ, ಬನ್ನಿ, ನಮ್ದು ಓಪನ್ ಕಿಚನ್ ಇರೋದು, ಬನ್ನಿ ಅಂಗಡಿಗೆ ನೋಡಿ ಹೆಂಗೆ ನಮ್ಮ ಸ್ಟಾಫು ಫ್ರೆಂಡ್ಲಿ, ಹೆಂಗೆ ಮಾಡೋದೆಲ್ಲ ಹೇಳ್ಕೊಡ್ತಾರೆ ಅವರು. ಸೊ ನಮ್ಮಲ್ಲಿ ಆ ಕಾನ್ಸೆಪ್ಟ್ ಆಫ್ ಸೀಕ್ರೆಟು, ಅಯ್ಯೋ ನಾನು ಹೇಳ್ಕೊಡಲ್ಲ, ನಾನು ಹೇಳ್ಕೊಟ್ಬಿಟ್ಟು ಇವನೇನಾದ್ರು ಉದ್ಧಾರ ಆಗ್ಬಿಡ್ತಾನೋ, ಅವೆಲ್ಲ ಏನಿಲ್ಲ ಸರ್. ನಿಮಗೆ ಸೊ ಯಾರಾದರೂ ಎನಿ ಟೈಮ್ ಫ್ರೀ ಆಗಿ ಬರ್ಬೋದು ಅಂಗಡಿಗೆ, ನಮ್ಮ ಅಂಗಡಿ ಹೆಂಗಿದೆ ಅಂತ ನೋಡ್ಬೋದು. ಸೊ ಇಟ್ ಇಸ್ ಅನ್ ಒಂದು ಓಪನ್ ಬುಕ್ ಸರ್. ಈಗ ನಾನು ಅಯ್ಯರ್ ಇಡ್ಲಿ ತರ ಏನಾದ್ರು ಒಂದು ಸ್ಟಾರ್ಟ್ ಮಾಡಬೇಕು, ಬನ್ನಿ ಅಂಗಡಿಗೆ ಬನ್ನಿ, ನೋಡಿ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ. ಬೇಕಾದ್ರೆ ಎಲ್ಲಾದ್ರೂ ಹಂಗೆ ಸ್ಟಾರ್ಟ್ ಮಾಡಿ, ಖುಷಿಯಾಗಿ ಮಾಡಿ. ನೀವು ಚೆನ್ನಾಗಿರ್ತೀರಾ, ನಾನು ಖುಷಿಯಾಗಿರ್ತೀನಿ ಅಷ್ಟೇ ಸರ್. ಅದನ್ನ ಬಿಟ್ಟರೆ ಏನಿಲ್ಲ ಸರ್. ನಾನು ಸೂಪರ್ ಸರ್. ಯಾಕೆಂದ್ರೆ ಬಿಸ್ನೆಸ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಅನ್ಕೊಳ್ಳೋದು ದುಡ್ಡು ಮಾಡೋದು, ನಾನು ಮಾತ್ರ ದುಡ್ಡು ಮಾಡಬೇಕು ಅಂತ. ಬಟ್ ನೀವು ಅದರ ಕಂಪ್ಲೀಟ್
ಅದರ ಒಂದು ಏನು ಹೇಳ್ತೀವಿ ನಾವು ಲುಕ್ ಇದೆಯಲ್ಲ ಅದನ್ನ ನೀವು ಚೇಂಜ್ ಮಾಡಿದ್ದೀರಿ ಆ ರೆಸಿಪಿ ಇಟ್ಕೊಂಡು ನಾನು ಏನು ಸರ್ ಮಾಡ್ತೀನಿ ನಾನು ಗ್ರೇವಿ ತೊಗೊಂಡು ಹೋಗ್ತೀನಾ ನಾನು ಇದು ಮಾಡುವಾಗ ಏನಿಲ್ಲ ಸರ್ ಅದು. ಇಟ್ಸ್ ಲೈಕ್ ಸರ್ ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್ ಸರ್. ನಾನು ಕೇಳಿದ್ರೆ ಅದು ಕಾನ್ಸ್ಟಿಟ್ಯೂಷನ್ ಯಾವತ್ತು ಎಲ್ಲೂ ಮೆನ್ಷನ್ ಆಗಿಲ್ಲ, ಬಟ್ ನಾನು ಹೇಳ್ತೀನಿ ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್. ಎಲ್ರಿಗೂ ಆ ಒಳ್ಳೆ ಫುಡ್ ಆಕ್ಸೆಸ್ ಸಿಗ್ಬೇಕು ಸರ್, ಆಹಾರದ ಹಕ್ಕು. ಸರ್ ನೀವು ಯಾರೇ ಇರಲಿ ಸರ್, ನಾನು ಹೇಳಿದ್ನಲ್ಲ, ನಾನು ನಿಮ್ಗೆ ಲೈಫಲ್ಲಿ ಎಷ್ಟೇ ದುಡ್ಡು ಕೊಟ್ಟರೆ ನೀವು ಬೇಡ ಬೇಡ ಅಂತ ಹೇಳಲ್ಲ, ಕೊಡ್ತೇನೆ ಅಂತ ಹೇಳ್ತೀರಾ. ಬಟ್ ಸಾಕು ಅಂತ ಹೇಳೋದು ಒಂದೇ ಒಂದು ನಿಮ್ಮ ಫುಡ್ ಅಷ್ಟೇ, ಊಟ ಅಷ್ಟೇ. ಕರೆಕ್ಟ್. ಅದೊಂದು ಇಟ್ ಇಸ್ ಅ ವೆರಿ ಗುಡ್, ಜನರಿಗೆ ಅರ್ಥ ಆಗ್ಬೇಕು ಸರ್ ಅದು. ಸೊ ಅದಕ್ಕೆ ನಾವು ಯಾರೇ ಬರಲಿ ಸರ್, ನೀವು ಆಡಿಯಲ್ ಬನ್ನಿ, ನೀವು ಆಟೋದವ್ರು ಬರಲಿ, ನೀವು ಯಾರೇ ಬರಲಿ ಸರ್, ಎಲ್ಲರೂ ಒಂದೇ ನಮಗೆ. ಸೂಪರ್. ಎಲ್ಲರೂ ಅದೇ ಲೈನಲ್ಲಿ ನಿಂತಿರಬೇಕು, ನಾವು ಯಾವ ಥರ ಭೇದ ಭಾವನೂ ಮಾಡಲ್ಲ. ಎಲ್ರಿಗೂ ಒಂದೇ ಕ್ಯೂ, ಎಲ್ಲರೂ ಕ್ಯೂ ಅಲ್ಲಿ ನಿಂತಾರೆ, ಬರ್ತಾರೆ, ಇಡ್ಲಿ ತಿನ್ಕೊಂಡು ಖುಷಿಯಾಗಿ ಹೋಗ್ತಾರೆ. ಬರ್ತಾರಾ ಆಡಿ ಬೆಂಜಲೆಲ್ಲ ಬಂದು? ಡೆಫಿನೆಟ್ಲಿ ಸರ್. ಎಲ್ಲ ಎಷ್ಟೊಂದುಗಳು ಅಬ್ರಾಡಿಂದ ಎಷ್ಟೊಂದು ಜನ ಬರ್ತಾರೆ, ಅಬ್ರಾಡಿಂದ ಬಂದು ಜಸ್ಟ್ ಇಡ್ಲಿ ತಿನ್ಕೊಂಡು ಹೋಗೋರು ಎಷ್ಟೊಂದು ಜನ ಇದ್ದಾರೆ. ಎಷ್ಟೊಂದು ಜನ ಮಾರ್ನಿಂಗ್ ಫ್ಲೈಟ್ ಹಿಡಿದು ಇಲ್ಲಿ ಬಂದು ಇಡ್ಲಿ ತಿನ್ಬಿಟ್ಟು ಆಫ್ಟರ್ನೂನ್ ಫ್ಲೈಟ್ ತೊಗೊಂಡು ಹೋಗೋರು ಎಷ್ಟೊಂದು ಜನ ಇದ್ದಾರೆ. ಫುಡ್ ಬ್ಲಾಗರ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರಿ, ಬೇರೆ ದೇಶದ. ಅದು ಕೇಳ್ಪಟ್ಟೆ, ಬೇರೆ ದೇಶದವರು ಎಷ್ಟೊಂದು ಜನ. ಬೇರೆ ಯಾರು ಬಂದಿದ್ದು, ಯಾವ ದೇಶದಿಂದ ಬಂದಿದ್ರು ಸರ್? UK ಇಂದ ಬಂದಿದ್ದಾರೆ, ವಿಯೆಟ್ನಾಂ, ಆಸ್ಟ್ರೇಲಿಯಿಂದ ಬಂದಿದ್ದಾರೆ, US ಇಂದ ಬಂದಿದ್ದಾರೆ. ಸೊ ಎಷ್ಟೊಂದು ಜನ ಬರ್ತಾರೆ. ಎಷ್ಟೊಂದು ಜನಕ್ಕೆ ನಾನು ಇಡ್ಲಿನೂ ಕಳ್ಸಿಕೊಟ್ಟಿದ್ದೀನಿ. ಸಿಂಗಾಪುರ್ಗೆ ಇಡ್ಲಿ ಹೋಗಿದೆ, ಮಲೇಷ್ಯಾಗೆ ಇಡ್ಲಿ ಹೋಗಿದೆ, ಶ್ರೀಲಂಕಾಗೆ ಹೋಗಿದೆ, ದುಬೈಗೆ ಹೋಗಿದೆ. ಎಷ್ಟೊಂದು ಜನ ತೊಗೊಂಡು ಹೋಗ್ತಾರೆ. ನನಗೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರ ಮನೆಯವ್ರಿಗೆ ತೊಗೊಂಡು ಹೋಗ್ತೀನಿ ಸರ್ ಅಂತ ತೊಗೊಂಡು ಹೋಗ್ತಾರೆ. ಸೊ ಒಂದು 2 days ಮುಂಚೆನೇ ಹೇಳಿರ್ತಾರೆ ನನಗೆ. ಸೊ ಆ ಥರ ನಾವು ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ನಾವು. ಸೊ ಅವ್ರು ಕರೆಕ್ಟಾಗಿ ಹೆಂಗಿರತ್ತೋ ಗೊತ್ತಿಲ್ಲ ನನಗೆ, ಬಟ್ ಅವ್ರು ಖುಷಿಯಾಗಿ ತೊಗೊಂಡು ಹೋಗ್ತಾರೆ. ಅವ್ರು ತನ್ನ ಫ್ಯಾಮಿಲಿಗೆಲ್ಲ ತೊಗೊಂಡು ಹೋಗಿರ್ತಾರೆ ಎಷ್ಟೊಂದು ಜನ. ಸೊ ಇಟ್ ಈಸ್ ಲೈಕ್ ಅಲ್ಲ 2-3 hours ಫ್ಲೈಟ್ ಅಲ್ಲಾದ್ರೆ ನನ್ನ ಪ್ರಕಾರ ಅದೇ ನಾನು ಮುಂಚೆನೇ ಹೇಳಿದ್ರೆ ನಾವು ಆ ಥರ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಸರ್. ನಾವು ಸ್ವಲ್ಪ ಫ್ರೀಸರಲ್ಲಿ ಚಟ್ನಿ ಎಲ್ಲ ಫ್ರೀಸಲ್ಲಿ ಇಟ್ಟಿರ್ತೀವಿ ನಾವು. ಸೊ ಅದೇ ಸೈಡ್ ಅಲ್ವಾ, ನಾವು ಇಟ್ಸ್ ನೆವರ್ ಅ ಬಿಸ್ನೆಸ್, ಇಟ್ಸ್ ಆಲ್ವೇಸ್ ಅ ಕಮ್ಯುನಿಟಿ. ಸೊ ನಾವು ಬೆಳಿಬೇಕು, ಬೇರೆನೂ ಬೆಳೆಸ್ಬೇಕು. ನಾನೇ ಮಾತ್ರ ಎಲ್ಲ ಇಟ್ಕೊಂಡಿರ್ಬೇಕಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ದೇಶದವ್ರು ಬಂದು ಡಾಕ್ಯುಮೆಂಟ್ರಿ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಡೆಫಿನೆಟ್ಲಿ ಸರ್, ಮಾಡಿದ್ದಾರೆ ಸರ್. ಯಾವ ದೇಶದಿಂದ ಬಂದು? US ಇಂದ ಬಂದಿದ್ದಾರೆ, UK ಇಂದ ಬಂದಿದ್ದಾರೆ ಡಾಕ್ಯುಮೆಂಟ್ರಿ ಮಾಡೋಕ್ಕೆ, ಆಸ್ಟ್ರೇಲಿಯಾ, ವಿಯೆಟ್ನಾಂ ಇಂದ ಬಂದಿದ್ದಾರೆ ಡಾಕ್ಯುಮೆಂಟ್ರಿ ಮಾಡೋಕ್ಕೆ. ಸೊ ಐ ಮೀನ್ ನಾವು ವಿ ಆರ್ ಆಲ್ವೇಸ್ ಓಪನ್. ಸೊ ಯಾರಿಗಾದ್ರೂ ಬಂದರೆ ನಾವು ಖುಷಿಯಾಗಿ ಹೇಳ್ಕೊಡ್ತೀವಿ, ನಾವು ಈ ಥರ ಮಾಡ್ತೀವಿ ಅಂತ ನಾವು ಖುಷಿಯಾಗಿ ನಾವು ಹೇಳ್ಕೊಡ್ತೀವಿ. ನಾವು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಅಯ್ಯರ್ ಇಡ್ಲಿ ಅಂತ ಹೇಳುವಂಥದ್ದು ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ವಿದೇಶಗಳಿಗೂ ತಲುಪಿದೆ. ಡೆಫಿನೆಟ್ಲಿ ಸರ್, ಹೋಗಿದೆ ಸರ್. ಅದು ಒಂಥರ ಖುಷಿ ಆಗುತ್ತೆ ನಮಗೆ. ಎಷ್ಟೊಂದು ಜನ ಫೋನ್ ಮಾಡ್ತಾರೆ ನಮಗೆ, ಬೇರೆ ನನಗೆ ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಫೋನ್ ಬರುತ್ತೆ ಸರ್. ಏನು ಕೇಳ್ತಾರೆ ಸರ್ ಅಂಗಡಿ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಕೇಳ್ತಾರೆ ಸರ್. ಆ ಟೈಮಲ್ಲಿ ನಾನು ಎಷ್ಟೇ ಟಯರ್ಡ್ ಇದ್ರು, ಏನೇ ಇದ್ರು ನಾವು ಅವ್ರಿಗೆ ಉತ್ತರ ಕೊಡಲೇಬೇಕು ನಾನು ಅವರಿಗೆ. ಸೊ ನಾನು ಕೋಪ ಮಾಡಿಕೊಂಡು ಉತ್ತರ ನಿದ್ದೆ ಮಾಡ್ತಾ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್ ಸರ್. ಹೌವರ್ ಬ್ಯಾಡ್ ಮೈ ಡೇಸ್, ನನಗೆ ಎಷ್ಟೇ ಕಷ್ಟ ಇದ್ರೂ ನಾನು ಕಸ್ಟಮರ್ ಹತ್ರ ಮಾತಾಡುವಾಗ ನಾನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕು. ಸೂಪರ್ ಸರ್. ಎಷ್ಟೊಂದು ಜನ ಫೋನ್ ಮಾಡ್ತಾರೆ, ನನಗೆ ಕೆಲಸ ಹೋಗಿದೆ, ಏನಾದರೂ ಹೆಲ್ಪ್ ಮಾಡಿಕೊಡಿ, ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಿ. ನಾನು ಫೋನಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಸರ್, ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಕರೆಕ್ಟ್. ನನ್ನ ಕೈಯಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ, ಥಿಯರಿಯಲ್ಲಿ ಹೇಳ್ಕೊಡಕ್ಕಾಗಲ್ಲ ಅಷ್ಟೇ. ಸೊ ನಾನು ಸರ್ ಒಂದು ರೆಸಿಪಿ ಹೇಳ್ಕೊಟ್ರೆ ಏನು ಸರ್, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಅಲ್ವಾ. ಅವ್ರಿಗೆ ಪಾಪ ಏನೋ ಒಂದು ಹೆಲ್ಪ್ ಆಗುತ್ತೆ. ಒಂದು ಲಾಸ್ಟ್ ಇಯರ್ ಒಂದು ಕೇರಳದಿಂದ ಒಬ್ರು ಫೋನ್ ಮಾಡಿದ್ರು ನನಗೆ. ಅವ್ರು ಹೇಳಿದ್ರು, ನಾನು ಒಂದು ಸಿಂಗಲ್ ಮದರು, ನನ್ನ ಹಸ್ಬೆಂಡ್ನ ಕಳ್ಕೊಂಡಿದ್ದೀನಿ, ಒಂದು ಸಣ್ಣ ಮಗಳು ಇದ್ದಾಳೆ, ನನಗೆ ಏನು ಕೆಲಸ ಮಾಡೋಕ್ಕಂತ ಅರ್ಥ ಆಗ್ತಿಲ್ಲ, ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಇಡ್ಲಿ ಹೆಂಗೆ ಮಾಡೋದು ಹೇಳ್ಕೊಡ್ತೀರಾ ಅಂತ ನಾನು ಅವರಿಗೆ ಫೋನಲ್ಲಿ ಹೇಳ್ಕೊಟ್ಟೆ ಅವರಿಗೆ. ಆಮೇಲೆ ಒಂದು ವಾರ ಆದ್ಮೇಲೆ ಮೆಸೇಜ್ ಮಾಡಿದೆ, ನಾನು ಇವತ್ತು 25 ಇಡ್ಲಿ ಸೇಲ್ ಮಾಡಿದೆ ಅಂತ. 2 weeks ಆದಮೇಲೆ ನಾನು ಹೇಳಿದ್ರು, ನಾನು 50 ಇಡ್ಲಿ ಸೇಲ್ ಮಾಡಿದೆ ಅಂತ. ಆಮೇಲೆ 1 ತಿಂಗಳಾದ್ಮೇಲೆ ಹೇಳಿದ್ರು, ನಾನು ಇವತ್ತು 500 ಇಡ್ಲಿ ಸೇಲ್ ಮಾಡಿದೆ ಅಂತ. ಅವ್ರಿಗೆ ಒಂಥರ ಖುಷಿ. ಸರ್ ಯು ಆರ್ ಮೈ ಗಾಡ್ ಅಂತ ಹೇಳಿದ್ರು. ನಾನು ಹೇಳಿದ ಗಾಡ್ ಎಲ್ಲ ಏನಿಲ್ಲಮ್ಮ, ನೀವು ದುಡಿತೀರಾ, ನೀವು ಚೆನ್ನಾಗಿರಿ ಅಷ್ಟೇ. ಸೊ ಅದರಿಂದ ನಾನು ಏನು ಕಳ್ಕೊಂಡಿಲ್ಲ. ಬಟ್ ಇನ್ನೊಬ್ರು ಸರಿ ಅವ್ರು ಊಟ ಮಾಡುವಾಗ ನಮ್ಮನ್ನು ನೆನೆಸ್ಕೊಳ್ತಾರೆ, ಆಯ್ತು ಇವರಿಂದ ನನಗೆ ಇವತ್ತು ಊಟ ಬಂದಿದೆ ಅಂತ. ಅಷ್ಟು ಸಾಕು ಸರ್ ನಮಗೆ, ಸಾಕು. ನನಗೆ ಇದಕ್ಕಿಂತ ಬೇರೆ ಏನು ಬೇಕು ಸರ್ ನನ್ನ ಲೈಫಲ್ಲಿ? 3 ಹೊತ್ತು ಊಟ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು ನನಗೆ. ಇಷ್ಟು ಕಾಸು ಬೇಕು, ಇಷ್ಟು ಆಡಿ ಬೇಕು, ಬೆನ್ಸ್ ಬೇಕು, ಅವೆಲ್ಲ ಆಸೆ ಇಲ್ಲ ಸರ್. ನೆಮ್ಮದಿಯಾಗಿ ಇರಬೇಕು, ಖುಷಿಯಾಗಿರ್ಬೇಕು ಲೈಫಲ್ಲಿ ಅಷ್ಟೇ. ಇಲ್ಲ ಸರ್, ನಿಮ್ಮ ಥಿಂಕಿಂಗ್ ಸ್ಟೈಲೇ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಓಲ್ಡ್ ಸ್ಕೂಲ್ ಸರ್ ನಾನು. ಅಲ್ಲ, ನೀವು ಓಲ್ಡ್ ಸ್ಕೂಲ್ ಅಂತ ಹೇಳಿ, ನ್ಯೂ ಸ್ಕೂಲ್ ಅಂತ ಹೇಳಿ, ಬಟ್ ನಾನು ಹೇಳ್ತಾ ಇರೋದು ಆ ಥರದ ಯೋಚನೆ ಬರೋದು ತುಂಬ ಕಷ್ಟ, ಎಲ್ರಿಗೂ ಬರಲ್ಲ. ಬಂದ್ರೂ ನಮ್ಮನ್ನು ಚೇಂಜ್ ಮಾಡುವಂಥ ಯುಗದಲ್ಲಿ ನಾವಿದ್ದೀವಿ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ನಿಮಗೆ ಕೇಳಲೇಬೇಕು, ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ. ನಿಮ್ಮ ಹಾಬೀಸ್ ಏನು ಅಂತ? ಸರ್ ಹಾಬೀಸು ನನಗೆ ವಾಚ್ಗಳು ತುಂಬ ಇಷ್ಟ ಸರ್. ಸೊ ನಾನು ವಾಚ್ಗಳು ತುಂಬ ಇಷ್ಟ ನನಗೆ. ಸೊ ಹಳೆ ಮೆಕ್ಯಾನಿಕಲ್ ವಾಚ್, ಆಟೋಮೆಟಿಕ್ ವಾಚ್ ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ನೋಡ್ತೀನಿ ನಾನು, ಅದು ಮಾಡ್ತೀನಿ ನಾನು, ಅದೊಂದು ಆಸೆ ಇದೆ ನನಗೆ. ಮತ್ತು ಟೆನ್ನಿಸ್ ಆಡ್ತೀನಿ. ನಾನು ಸ್ಪೋರ್ಟ್ಸ್ ಸ್ವಲ್ಪ ಫಾಲೋ ಮಾಡ್ತೀನಿ. ಟೆಸ್ಟ್ ಕ್ರಿಕೆಟ್ ತುಂಬ ಇಷ್ಟ ನನಗೆ. ಟೆಸ್ಟ್ ಕ್ರಿಕೆಟ್ ಇಷ್ಟ. T20 ODI ಎಲ್ಲ ಅಷ್ಟಕ್ಕಷ್ಟೇ, ನಾನು ಆ ಕಡೆ ತಲೆ ಹಾಕಲ್ಲ. ODI ಟು ಅನ್ ಎಕ್ಸ್ಟೆಂಟ್ ಓಕೆ, ಬಟ್ ಟೆಸ್ಟ್ ಕ್ರಿಕೆಟ್ ತುಂಬ ಇಷ್ಟ ನನಗೆ.
ನಾನು ಇಲ್ಲಿ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ರಂಜಿ ಮ್ಯಾಚ್ ನಡೆಯುವಾಗ ನಾನು ಕೂತ್ಕೊಂಡು ಹೋಗಿ ನೋಡ್ತೀನಿ, ಒಂದು 2-3 hours ಒಂದು ಸೆಷನ್ ನೋಡ್ಕೊಂಡು ಬರ್ತೀನಿ ನಾನು. ಎನಿ ಫಾರ್ಮ್ ಆಫ್ ಟೆಸ್ಟ್ ಕ್ರಿಕೆಟ್, ನಾಟ್ ಜಸ್ಟ್ ಇಂಟರ್ನ್ಯಾಷನಲ್, ರಂಜಿ ನೋಡ್ತೀನಿ, ಇಂಗ್ಲೀಷ್ ಕೌಂಟಿ ಚಾಂಪಿಯನ್ಶಿಪ್ ನೋಡ್ತೀನಿ, ಆಸ್ಟ್ರೇಲಿಯಾ ಶೆಫೀಲ್ಡ್ ಶೀಲ್ಡ್ ನೋಡ್ತೀನಿ, ಎನಿ ರೆಡ್ ಬಾಲ್, ಎನಿ ಫಾರ್ಮ್ ಆಫ್ ರೆಡ್ ಬಾಲ್ ಕ್ರಿಕೆಟ್ ನಾನು ನೋಡ್ತೀನಿ. ಸೊ ರೋಡಲ್ಲಿ ಹೋಗ್ತಿರುವಾಗ ಏನೋ ಗ್ರೌಂಡಲ್ಲಿ ಏನೋ 4 ಜನ ಆಡ್ತಿದ್ರೆ ಒಂದು ಸ್ವಲ್ಪ ನಿಂತ್ಕೊಂಡು ಒಂದು 2 ಬಾಲ್ ನೋಡ್ಕೊಂಡು ಆಮೇಲೆ ಹೋಗ್ತೀನಿ ನಾನು. ಸೊ ಆ ಥರ ಇದೆ ನನಗೆ. ಬಟ್ ಅದಕ್ಕೆ ರಾಹುಲ್ ದ್ರಾವಿಡ್ ಇಷ್ಟ ನಿಮಗೆ? ತುಂಬ ಇಷ್ಟ ನನಗೆ. ರಾಹುಲ್ ದ್ರಾವಿಡ್ ಇಸ್ ಲೈಕ್ ಅ ಚೈಲ್ಡ್ಹುಡ್ ಹೀರೋ ಫಾರ್ ಮೀ. ಲೈಕ್ ಐ ಮೀನ್ ನಾನು ಹೇಳ್ತಾರಲ್ಲ, ನನಗೆ ಟೆಸ್ಟ್ ಕ್ರಿಕೆಟ್ ಆಡೋರು ತುಂಬ ಇಷ್ಟ ನನಗೆ. ಹರ್ಷ ಬೋಗ್ಲೆ ಒಂದು ಹೇಳ್ತಾರೆ ಚೇತೇಶ್ವರ್ ಪೂಜಾರ ಬಗ್ಗೆ. ಚೇತೇಶ್ವರ್ ಪೂಜಾರ ಡಿಸ್ಕ್ರೈಬ್ ಮಾಡುವಾಗ ಹೇಳ್ತಾರೆ, ಇನ್ ಅನ್ ಎರಾ ಆಫ್ ಯೋಯೋ ಹನಿ ಸಿಂಗ್, ಚೇತೇಶ್ವರ್ ಪೂಜಾರ ಇಸ್ ಲೈಕ್ ಅ ಕ್ಲಾಸಿಕಲ್ ಸಿಂಗರ್ ಅಂತ. ಸೊ ಟೆಸ್ಟ್ ಕ್ರಿಕೆಟ್ ಆಡೋರು, ಬಿಕಾಸ್ ಟೆಸ್ಟ್ ಕ್ರಿಕೆಟ್ ಇಸ್ ಲೈಫ್, ಇಸ್ ಲೈಕ್ ಲೈಫ್, ಹೌದು, ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್. ನಿಮಗೆ T20 ಬಂದುಬಿಟ್ಟು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ನಿಮಗೆ ಆಯಿತು ಟಕ್ ಟಕ್ ಅಂತ ರಿಸಲ್ಟ್ ಬರಬೇಕು ಹೋಗ್ಬೇಕಂತ. ಬಟ್ ಟೆಸ್ಟ್ ಕ್ರಿಕೆಟ್ ಇಸ್ ನಾಟ್ ಲೈಕ್ ದಟ್ ಅಲ್ವಾ. ಇಟ್ ಸ್ಪೀಕ್ಸ್ ಅಬೌಟ್ ಲೈಫ್. ಇಟ್ಸ್ ಲೈಕ್ ಡಿಫ್ರೆಂಟ್ ಜರ್ನೀಸ್ ಆಫ್ ಲೈಫ್. ದರ್ ಆರ್ ಡಿಫ್ರೆಂಟ್ ಸೆಷನ್ಸ್ ಇನ್ ಪ್ಲೇ. ನೀವು ಒಂದು ಸೆಷನ್ ಚೆನ್ನಾಗಿ ಆಡ್ತೀರಾ, ಇನ್ನೊಂದು ಸೆಷನ್ ಚೆನ್ನಾಗಿ ಆಡಲ್ಲ, ಮಾರನೇ ಯು ವಿಲ್ ಮೇಕ್ ಅ ಕಮ್ ಬ್ಯಾಕ್. ಸೊ ಇಟ್ ಇಸ್ ಆಲ್ ಅಬೌಟ್, ಇಟ್ಸ್ ಲೈಕ್ ಅ ಲೈಫ್ ಸೈಕಲ್. ಸೊ ಅದಕ್ಕೆ ನನಗೆ ಟೆಸ್ಟ್ ಕ್ರಿಕೆಟ್ ತುಂಬ ಇಷ್ಟ ನನಗೆ. ಸೊ ಇದನ್ನು ಹೊರತುಪಡಿಸಿದ್ರೆ ಬೇರೆ ಏನೇನು ಮಾಡ್ತೀರಿ, ಏನು ಓದ್ತೀರಿ, ಮುಂದೆ ಏನು ಓದಬೇಕು ಅಂತಿದ್ದೀರಿ? ಒಂದು ಡಾಕ್ಟರೇಟ್ ಮಾಡಬೇಕಂತ ಆಸೆ, ಡಾಕ್ಟರ್ ಕೃಷ್ಣನ್ ಅಂತ ಒಂದು ಬರಬೇಕಂತ ಒಂದು ಆಸೆ. ಯಾವುದ್ರಲ್ಲಿ ಡಾಕ್ಟರೇಟ್ ಮಾಡಬೇಕು ಅಂತಿದ್ದೀರಿ? ಫೈನಾನ್ಸಲ್ಲೇ ಮಾಡ್ತೀನಿ ನಾನು. ಅದೊಂದು ಆಸೆ ಇದೆ, ನೋಡೋಣ ಹೆಂಗೆ ಏನಂತ ನೋಡೋಣ, ಅದೊಂದು ಆಸೆ ಇದೆ ನನಗೆ. ಬಟ್ ಅದನ್ನ ಬಿಟ್ಟು ನಾನು ಜನರಲ್ ನಾಲೆಡ್ಜ್ ತುಂಬ ಓದ್ತೀನಿ ನಾನು, ಸ್ವಲ್ಪ ಫ್ಯಾಕ್ಟ್ಸು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತುಂಬ ಓದ್ತೀನಿ ನಾನು. ಸೊ ಅದನ್ನೆಲ್ಲ ಜಸ್ಟ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನನಗೆ. ಸೊ ನಿಮ್ಮ ಡೇ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ? ಬೆಳಗ್ಗೆ ಒಂದು 5:45-6 ಒಳಗೆ ಎದ್ದೇಳಿರ್ತೀನಿ ನಾನು. ಮತ್ತು ಅಂಗಡಿಗೆ ಹೋಗಿರ್ತೀನಿ, ಮತ್ತೊಂದು ಸ್ಮಾಲ್ ವಾಕ್, ಒಂದು 5-6 kilometers ವಾಕ್ ಮಾಡ್ತೀನಿ, ಮತ್ತು ತಿರುಗಿ ಅಂಗಡಿಗೆ ಹೋಗ್ತೀನಿ ನಾನು. ಮತ್ತು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತೀನಿ. ಹಾಲಿಡೇ, ವೀಕ್ ಆಫ್ ಏನಿಲ್ಲ ಸರ್, 7 days a week ಸೇಮ್ ರೂಟೀನ್, 365 days, 365 ದಿನ ಸೇಮ್ ಕೆಲಸ ಸರ್ ನಮ್ದು. ಅದೇ ಇಡ್ಲಿ ಅದೇ ಚಟ್ನಿ ನಮ್ಮದು. ಬಟ್ ನೀವಿಲ್ಲ ಅಂದರೂ ನಡೆಯೋ ಥರ ಮಾಡಿದ್ದೀನಿ ನಾನು. ಆ ಥರ ಮಾಡಿದ್ದೀವಿ. ಮುಂಚೆ ಆ ಥರ ಇರಲಿಲ್ಲ, ಬಟ್ ಈ ಥರ ಮಾಡಿದ್ದೀವಿ. ಈಗ ಏನಾದರೂ ಒಂದು ವೆಕೇಶನ್ ಫ್ಯಾಮಿಲಿ ಹತ್ರ, ವೈಫ್ ಜೊತೆ ಎಲ್ಲಾದ್ರೂ ವೆಕೇಶನ್ ಹೋಗ್ಬೇಕಾದ್ರೆ, ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ವೆಕೇಶನ್ ಹೋಗ್ಬೇಕಾದ್ರೆ ಈಗ ಹೋಗ್ಬೋದು, ನೆಮ್ಮದಿ ಕರೆಕ್ಟಾಗಿ ಹೋಗ್ಬೋದು. ಬಿಕಾಸ್ ಅದನ್ನು ಆಟೋ ಪೈಲಟ್ ಮಾಡಿ ತಂದಿದ್ದೀವಿ ನಾವು. ಸೂಪರ್. ಸೊ ಆಸ್ ಅ ಫ್ಯಾಮಿಲಿ ವಿ ಹ್ಯಾವ್ ಸ್ಟ್ರಗಲ್ ಟುಗೆದರ್ ಟು ಗೆಟ್ ಇಟ್ ಟು ದಟ್ ಸ್ಟೇಜ್. ಸೂಪರ್. ಸೊ ಈಗ ನಾವು ನೆಮ್ಮದಿಯಾಗಿ ಹೋಗ್ಬೋದು, ಬಿಕಾಸ್ ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಈಗ. ಸೊ ಎಲ್ಲದಕ್ಕೂ ಒಂದು ಪ್ರಾಸೆಸ್ ಥರ ಮಾಡಿದ್ದೀವಿ ಸರ್ ನಾವು. ಲೈಕ್ ಒಂದು ಕಾರ್ಪೊರೇಟ್ ಹೆಂಗೆ ನಡೆಸಬೇಕೋ ಅದೇ ಥರ ನಾನು ಇದನ್ನು ನಡೆಸ್ತಾ ಇದ್ದೀನಿ ನಾನೀಗ. ಸೂಪರ್ ಸರ್, ವಂಡರ್ಫುಲ್ ಅಯ್ಯರ್ ಇಡ್ಲಿ ಜರ್ನಿ ಅಂತ ಹೇಳ್ಬೋದು. ಯಾಕಂದರೆ ನೀವು ಹೋಟ್ಲು ಹುಟ್ಟುವ ಸಂದರ್ಭದಲ್ಲೇ ಜೊತೆಗಿದ್ರಿ, ಈಗ ಬೆಳೆಸ್ತಾ ಇದ್ದೀರಿ. ನಿಮ್ಮ ಮತ್ತು ಅಯ್ಯರ್ ಇಡ್ಲಿ ಜರ್ನಿ ಬಗ್ಗೆ ಮಾತನಾಡಿದ್ವಿ. ಯಾಕೆ ಇದನ್ನು ಮಾತಾಡಿದ್ವಿ ಅಂತ ಹೇಳಿದರೆ, ಬಹಳಷ್ಟು ಜನರಿಗೆ ನಾನು ಕಷ್ಟದಲ್ಲಿದ್ದೀನಿ, ಸಮಸ್ಯೆಯಲ್ಲಿದ್ದೀನಿ, ನನ್ನಿಂದ ಬಿಸ್ನೆಸ್ ಮಾಡೋದಕ್ಕಾಗತ್ತಾ, ನನಗೆ ಬಿಸ್ನೆಸ್ ಮಾಡಬೇಕು ಅಂತಿದೆ, ಬಟ್ ನಾನೆಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಬಿಟ್ಟರೆ ನನಗೆ ಇದನ್ನು ಮಾಡೋಕ್ಕಾಗತ್ತಾ, ಈ ಥರದ ನೂರಾರು ಪ್ರಶ್ನೆಗಳು, ಗೊಂದಲಗಳು ಇರ್ತವೆ. ಅದೆಲ್ಲದಕ್ಕೂ ಪರಿಹಾರ ಸಿಕ್ಕಿದೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಡೆಫಿನೆಟ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥವರಿಗೆ ಒಂದು ಒಳ್ಳೆ ಸ್ಫೂರ್ತಿ, ಮೋಟಿವೇಶನ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಅಯ್ಯರ್ ಇಡ್ಲಿ ಜರ್ನಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕಾಗಿ. ಇನ್ನೊಂದು ಹೇಳಲೇಬೇಕು, ಇಷ್ಟಕ್ಕೆ ಮುಗಿಯೋದಿಲ್ಲ. ಒಬ್ಬರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಯಾವ ಥರ ಸಕ್ಸಸ್ ಆಗಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ನಿಮ್ಮ ಜೊತೆಗೆ ಮಾತನಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ವೈಯಕ್ತಿಕ ಹಣಕಾಸಿನ ಬಗ್ಗೆ ಕಲ್ತ್ಕೋಬೇಕಾ? ಹಾಗೇನೆ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥ ಯೋಚನೆಯಲ್ಲಿದ್ದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ವಾಲಾ ಆ್ಯಪನ್ನು ಡೌನ್ಲೋಡ್ ಮಾಡಿ. ಕೇವಲ 999 ರೂಪಾಯಿಗೆ 590ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ನೀವಿಲ್ಲಿ ನೋಡ್ಬೋದು. ವರ್ಷ ಇಡೀ ನೋಡ್ಬೋದು. ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಲೇ ಬಾಸ್ವಾಲಾ ಆ್ಯಪನ್ನು ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. ಬಾಸ್ವಾಲಾ, ಬಿ ದ ಬಾಸ್.